ಸರ್ ಸ್ಟಾರ್ಟ್ ಆಗಿದೆ ಸರ್ ರೆಕಾರ್ಡಿಂಗ್. ಜಯಶ್ರೀ ಅದು ಓಕೆ ಸರ್. ಅನುಭವ ಮಟ್ಟ ಫೋಟೋ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನಾಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದಂತಹ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದಂತಹ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಅವರ ಹೆಸರಿನ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉಪನ್ಯಾಸ ಮಾಲಿಕೆ 321. ಈ ಒಂದು ಗೂಗಲ್ ಮೀಟ್ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಜನರನ್ನ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಇವತ್ತಿನ ವಚನ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಶರಣೆ ಅಕ್ಕ ಎಂಜಲಿನಾ ಗ್ರೆಗರಿ ಅವರು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಧ್ವನಿ ಎಲ್ಲರಿಗೂ ಮುಟ್ತದ, ಕೇಳಿಸ್ತದ? ಕೇಳ್ತದ. ಚಕೋರಂಗೆ ಚಂದ್ರ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಭ್ರಮರಂಗೆ ಭ್ರಮರಂಗೆ ಪರಿಮಳ ಬಂಡು ಚಿಂತೆ ಭ್ರಮರಂಗೆ ಪರಿಮಳ ಬಂಡು ಚಿಂತೆ ಯನ ಸಂಗನ ಸಂಗನ ನೆನೆಯುವುದೇ ಚಿಂತೆ ಯನ ಸಂಗನ ನೆನೆಯುವುದೇ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮಧುರ ಕಂಠದಿಂದ ಪ್ರಾರ್ಥನೆಯನ್ನಗೈದು ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ಹಿರಿಯ ಸಹೋದರಿ ಎಂಜಲಿನಾ ಗ್ರೆಗರಿ ಅವರಿಗೆ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಈಗ ಸ್ವಾಗತ, ಪರಿಚಯ, ಪ್ರಾಸ್ತಾವಿಕ
ಈ ನುಡಿಗಳನ್ನ ಆಡಲಿದ್ದಾರೆ ಡಾಕ್ಟರ್ ನಾಗರಾಜ್ ಬಳಿಗಾರ್ ಅವರು. ಎಲ್ಲರಿಗೂ ಶರಣಾರ್ಥಿ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಲ್ಲ ಶರಣ ಹೃದಯಗಳಿಗೆ ಮತ್ತೊಮ್ಮೆ ನನ್ನ ಶಿರವಾಗುತ್ತಾ, ಕಾರ್ಯಕ್ರಮ ಈಗಾಗಲೇ ಶ್ರಾವಣ ಮಾಸದ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಂಡು ವಚನ ಸಾಹಿತ್ಯ ಪ್ರಸಾರ ಮತ್ತು ಇದೊಂದು ವಚನ ಚಳವಳಿಯ ರೀತಿಯಲ್ಲೇನೆ ಆನ್ಲೈನ್ ಗೂಗಲ್ ಮೀಟ್ ನಡೀತಾ ಇರುವುದು ಬಹಳ ತುಂಬಾ ಸಂತೋಷಕರವಾದಂತಹ ವಿಷಯ. ಇವತ್ತು ಕೆಲವು ಮಾತುಗಳನ್ನಾಡಿ ಸ್ವಾಗತವನ್ನ ನಾನೆಲ್ಲರಿಗೂ ಕೇಳ್ತೇನೆ. ಪಟನ್ ಸರ್ಗೆ ಒಂದು ಮಾಹಿತಿಯನ್ನ ನಾನು ಈ ಮೂಲಕ ಸಲ್ಲಿಸ್ತೇನೆ. ನಾನು MM ಕಲಬುರ್ಗಿ ಸಂಶೋಧನಾ ಕೇಂದ್ರದ PhD ಆಗಿದ್ದೆ. ಪ್ರತಿ ತಿಂಗಳ ಒಂದು ರವಿವಾರ ನಾವು PhD ಮಾರ್ಗದರ್ಶಕರು ನಮ್ಮ ಕೈಯಲ್ಲಿ PhD ಮಾಡುವಂತ ವಿದ್ಯಾರ್ಥಿಗಳ ಸಂಶೋಧನಾ ಪ್ರಗತಿಯನ್ನ ಪರಿಶೀಲನೆ ಮಾಡುವ ಸಭೆ ಇತ್ತು. ಕಳೆದ ರವಿವಾರ ಒಂದು ಮೀಟಿಂಗ್ ನಲ್ಲಿ ನಾನು ಮಠದ ಪ್ರವೇಶ ಮಾಡಿ ಹಿಂದೆ ಮೇಲ್ ಮೀಟಿಂಗ್ ಇದ್ದಾಗ ಹೋಗುವಾಗ ಸುಮಾರು 5:30-6 ಗಂಟೆ ಏನೋ ಶನಿವಾರ ದಿವಸ ಇರ್ಬೋದು ಅದು. ಅವತ್ತು ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಈ ಗೂಗಲ್ ಮೀಟ್ ಕಾರ್ಯಕ್ರಮವನ್ನ ಎಷ್ಟು ಜನ ವೀಕ್ಷಣೆ ಮಾಡ್ತಾರೆ ಮತ್ತು ಅದನ್ನ ಅತ್ಯಂತ ಕುತೂಹಲಕಾರಿ ಅವಲೋಕನ ಮಾಡುವಂತಹ ಸಂಗತಿಗಳು ಕೂಡ ಇದಾವೆ ಅನ್ನೋದು ನಾನು ಪಟನ್ ಸರ್ಗೆ ಈ ಮೂಲಕ ತಿಳಿಸ್ತೇನೆ. ಒಬ್ರು ಹಿರಿಯರು ಅವರ ಮಠದ ಕಟ್ಟಿ ಮೇಲೆ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡ್ತಿದ್ರು. ಅದು ಈ ಕಾರ್ಯಕ್ರಮದ ಶಬ್ದ ನನ್ಗೆ ಕೇಳಿದ ತಕ್ಷಣ ನಿಂತು ನಾನು ಅವ್ರನ್ನ ಹಿರಿಯರನ್ನ ಮಾತಾಡ್ಸಿದೆ. ಆದ್ರೆ ಅವ್ರ ಪರಿಚಯ ಮಾಡ್ಕೊಳ್ಳಿಲ್ಲ, ಯಾಕೆ ಮೀಟಿಂಗ್ ಲೇಟ್ ಆಗಿತ್ತು ಅಂತ ಹೇಳಿ ಹೋಗ್ಬಿಟ್ಟೆ. ಬಹಳ ತುಂಬಾ ಸಂತೋಷವಾದಂತಹ ಈ ಕಾರ್ಯಕ್ರಮ ನಾಡಿನಾದ್ಯಂತ ಎಲ್ಲ ಕಡೆ ಕೂಡ ಇದು ಪಸರಿಸ್ತಾ ಇದೆ. ಅದರ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ತಿದ್ದಾರೆ. ಅದರ ಮಾರ್ಗದರ್ಶಕರಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಸದಾ ಸಿದ್ಧರಾಗ್ತಾರೆ. ಅವರ ಸಮಯ ಪ್ರಜ್ಞೆ, ಅವರ ಕ್ರಿಯಾಶೀಲತೆ, ಅವರ ವಚನ ಚಳವಳಿ ಮತ್ತು ಈ ಅನುಭವದ ಮಂಟಪದ ಕುರಿತಾದಂತಹ ವಚನ ಸಾಹಿತ್ಯದ ಸಂಗ್ರಹ ಮತ್ತು ಅವುಗಳನ್ನ ಪರಿಷ್ಕರಣೆ ಮಾಡುವಂತಹ ಹಂತದೊಳಗೆ ಬಹಳ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮಂತಹ ಎಳೆಯರನ್ನು ಕರ್ಕೊಂಡು ಈ ಸಾಹಿತ್ಯದ ವಚನ ಸಾಹಿತ್ಯ ಚಳವಳಿಯಲ್ಲಿ ಒಂದಿಷ್ಟು ಅಳಿಲು ಸೇವೆಯನ್ನ ಮಾಡ್ಲಿಕ್ಕೆ ನಮ್ಮನ್ನು ಕೂಡ ಅವಾಗ ಪ್ರೋತ್ಸಾಹಿಸ್ತಾರೆ. ತುಂಬಾ ಕೆಲಸದ ಒತ್ತಡಗಳು ಸರ್ ನನಗೆ. ನಾನು NCC ಆಫೀಸರ್ ಆಗಿರೋದ್ರಿಂದ ಮತ್ತೆ ಪ್ರೊಫೆಸರ್ ಆಗಿರೋದ್ರಿಂದ ಸಾಕಷ್ಟು ಕೆಲಸದ ಒತ್ತಡಗಳ ನಡುವೆ ಕೆಲವು ಸಾರಿ ನಾನು ಒಂದೊಂದ್ಸಾರಿ ತಮಗೆ ತಾವು ನೀಡಿದ ಕಾರ್ಯಗಳಿಗೆ ಸರಿಯಾಗಿ ಸ್ಪಂದಿಸದೇ ಇರಬಹುದು. ಅದಕ್ಕೆ ನೀವು ಕ್ಷಮಿಸ್ತೀರಿ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಮತ್ತೆ ಇಂತಹ ಕಾರ್ಯಗಳಿಗೆ ಏನಾದ್ರೂ ಕಾರ್ಯಗಳನ್ನು ಕೊಟ್ರೆ ನಾವಿಬ್ರು ದಂಪತಿಗಳು ಆ ಕಾರ್ಯವನ್ನ ಮಾಡ್ತೇವೆ. ಈಗ ಈ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ಶರಣಾರ್ಥಿಯನ್ನು ಹೇಳ್ತೇನೆ. ಇವತ್ತಿನ ವಿಷಯ ಅನುಭವ ಮಂಟಪ ಅನ್ನುವಂಥದ್ದು. ಈಗಾಗಲೇ ಕಾರ್ಯಕ್ರಮ ನಿರ್ವಾಹಕರು ಈಗ ಹೇಳಿದ್ದಾರೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕ ಅರಿವು ಸಂಘಟನೆಗಳಿಂದ ಶರಣೆ ಅಕ್ಕ ಸುಧಾ ಪಾಟೀಲ್ ಮೇಡಮ್ ಅವರ ತಂದೆ ತಾಯಿಗಳು ಲಿಂಗೈಕ್ಯ ಶ್ರೀ BM ಪಾಟೀಲ್ ಹಾಗೂ ತಾಯಿಯವರಾದಂತಹ ಶ್ರೀ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್, ಈ ದಂಪತಿಗಳ ಹೆಸರಿನಲ್ಲಿ ಇವತ್ತು ವಿಶೇಷವಾದ ಉಪನ್ಯಾಸ ಇದೆ. 321 ಉಪನ್ಯಾಸಗಳನ್ನ ಮಾಡೋದು ಅಷ್ಟು ಸುಲಭವಾದಂತಹದ್ದಲ್ಲ. ಒಬ್ಬ ಅಕಾಡೆಮಿಷಿಯನ್ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಒಂದು ಬಹುದೊಡ್ಡವಾದಂತಹ ಕಾರ್ಯ ಸಾಹಿತ್ಯದ ಕಾರ್ಯಕ್ರಮಗಳು. ಒಂದು ಕಾರ್ಯಕ್ರಮವನ್ನ ಸಂಘಟಿಸಿ ಅವುಗಳನ್ನ ಸಂಪೂರ್ಣವಾಗಿ ಕೊನೆಗೆ ವಂದನಾರ್ಪಣೆಯ ಮಾಡುವುದರೊಳಗೆ ಗೊತ್ತಿದೆ ನಮ್ಗೆ. ಒಂದು ಸೆಮಿನಾರ್ ಮಾಡ್ಬೇಕಾದ್ರೆ ಅದರ ಪರಿಶ್ರಮ ಎಷ್ಟಿದೆ ಅನ್ನೋದನ್ನ ನಾವು ನೋಡ್ತಿರ್ತೀವಿ. ವಂದನಾರ್ಪಣೆ ಆಗುವವರೆಗೂ ಕೂಡ ನಮ್ಗ ಈ ಕಾರ್ಯಕ್ರಮ ಹೇಗಾಗ್ತದೋ, ಹೇಗ್ ಸಂಘಟನೆ ಮಾಡ್ಬೇಕು, ಎಲ್ಲಾ ಒತ್ತಡಗಳು ತುಂಬಾ ಬರ್ತವೆ. ಆದ್ರೆ 321 ಈ ಉಪನ್ಯಾಸಗಳು ಅಂತಂದ್ರೆ ಅದ್ಭುತವಾದಂತಹ ಈ ಕಾರ್ಯಕ್ರಮ. ಅದಕ್ಕೆ ಇಲ್ಲಿ ಕೂಡ ಇವತ್ತು ಬಹಳ ವಿಶೇಷವಾದ ಒಂದು ಉಪನ್ಯಾಸವನ್ನ
ಪಟ್ಟಣ್ ಸರ್ ಹಾಗೂ ಈ ಸಂಘಟನೆ ಹಮ್ಮಿಕೊಂಡಿದ್ದು ತುಂಬಾ ಸಂತೋಷಕರವಾದಂತಹ ವಿಷಯ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದಂತಹ ಶರಣರು ಶಿವ ಶರಣಪ್ಪ ಮದ್ದೂರ್ ಬೆಂಗಳೂರು, ಇವರು ಈ ವಿಷಯವನ್ನ ಅವರು ವಿಷಯ ಅನುಭವ ಮಂಟಪ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ, ಎಲ್ಲ ಸಂಘಟನೆಗಳ ಪರವಾಗಿ, ಹಿರಿಯರ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಸುಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ನಾನು ಬಯಸ್ತೇನೆ. ಹಾಗೇನೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಅಚ್ಚುಕಟ್ಟಾಗಿ ಸಂಘಟಿಸಿ ಕಾರ್ಯಪ್ರವೃತ್ತರಾಗಿರುವಂತಹ ಶರಣರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಹಳ ಕ್ರಿಯಾಶೀಲರಾಗಿ ಪದೇ ಪದೇ ಎಲ್ಲರನ್ನೂ ಕೂಡ ಫೋನ್ ಮೂಲಕ ಅಥವಾ ಮೆಸೇಜ್ ಮೂಲಕ ನಮ್ಮನ್ನ ಎಚ್ಚರಿಸಿ, ಸರ್ ಕಾರ್ಯಕ್ರಮ ಇದೆ, ದಯವಿಟ್ಟು ಭಾಗವಹಿಸ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಶರಣರಾದಂತಹ ಶ್ರೀಮತಿ ಸುಧಾ ಪಾಟೀಲ್ ಮೇಡಮ್ ಅವರು ಕೂಡ ಹಾಗೂ ಅವ್ರ ಕುಟುಂಬಕ್ಕೂ ನಾನು ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಗೈದಿರುವಂತಹ ಶರಣೆ ಎಂಜಿಲಾ ಗ್ರೇಗರಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶರಣ ಸಮರ್ಪಣೆಯನ್ನು ಮಾಡಲಿರುವ ಶರಣೆ ಅಕ್ಕ ಭಾಗ್ಯ ಕೋಟಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಹಾಗೆ ವಚನ ಮಂಗಳವನ್ನ ಮಾಡಲಿರುವಂತಹ ಶರಣೆ ಅಕ್ಕ ಸುಮಂಗಳ ಅನಿಗೇರಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡುತ್ತಿರುವ ಶರಣೆ ಅಕ್ಕ ಜಯಶ್ರೀ ಆಲೂರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಹಿರಿಯರಾದಂತಹ ಡಾಕ್ಟರ್ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ಇದ್ದಾರೆ. ಸಾಕಷ್ಟು ಕಿರಿಯರನ್ನದೇ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಪರಿಚಯ ನನಗೆ ಬಹಳ ಹಿರಿಯರನ್ನ ಕೊಟ್ಟಿದ್ದಾರೆ. ಆ ಹಿರಿಯರನ್ನ ಈ ವೇದಿಕೆಗೆ ಪರಿಚಯ ಮಾಡಿಕೊಳ್ಳುವುದು ನನ್ನ ಪೂರ್ವ ಜನ್ಮದ ಸುಕೃತವೇ ಅಂತ ನಾನು ಬಯಸ್ತೇನೆ. ಅವರು ವೃತ್ತಿಯಿಂದ ಇಂಜಿನಿಯರ್ ಆಗಿದ್ರು ಕೂಡ ಪ್ರವೃತ್ತಿಯಿಂದ ಬಹಳ ಅದ್ಭುತವಾಗಿ ಈ ಶರಣ ಚಳವಳಿಯ ಮತ್ತು ವಚನ ಶರಣರು ಇವುಗಳ ಕುರಿತು ಸಾಕಷ್ಟು ಚಿಂತನೆಗಳಲ್ಲಿ ಭಾಗವಹಿಸುವ, ಅದನ್ನ ಕ್ರಿಯಾಶೀಲಗೊಳಿಸುವಂತಹ ಶಕ್ತಿ ಅವರಲ್ಲಿದೆ. ಅವರನ್ನ ಸಂಕ್ಷಿಪ್ತವಾಗಿ ಒಂದೆರಡು ಲೈನ್ಗಳಲ್ಲಿ ಅವರನ್ನ ಪರಿಚಯ ಮಾಡಿಕೊಡ್ತೇನೆ. ಇವತ್ತಿನ ಉಪನ್ಯಾಸಕರಾಗಿ ಆಗಮಿಸಿರುವಂತ ಶಿವಶರಣಪ್ಪ ಮದ್ದೂರ್ ಅವರು ಬೆಂಗಳೂರಿನಲ್ಲಿ ವಾಸಿಸಿದ್ದಾರೆ. ಅವ್ರ ಹುಟ್ಟೂರು ಗುಲ್ಬರ್ಗ ಜಿಲ್ಲೆಯ ಸೇಡಂನಲ್ಲಿ. ಅವರು ಪಡೆದಂತ ಶಿಕ್ಷಣ ಇಂಜಿನಿಯರಿಂಗ್ ಪದವೀಧರರಾಗಿದ್ರು ಕೂಡ ಮನಸ್ಸು ಮಾತ್ರ ವಚನ ಸಾಹಿತ್ಯದ ಸುತ್ತಲೂ ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದು 12ನೇ ಶತಮಾನದಲ್ಲಿ ಆ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಮಾಹಿತಿಯನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಅವರ ವೃತ್ತಿ ಸಾಫ್ಟ್ವೇರ್ ಕನ್ಸಲ್ಟೆಂಟ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪ್ರವೃತ್ತಿಯಲ್ಲಿ ಅವರು ಶರಣ ಸಂಘ, ಬಸವ ಭಕ್ತಿ, ಆಧ್ಯಾತ್ಮ, ಅನುಭವ, ವಚನ ಸಂಗೀತ, ವಚನ ಸಾಹಿತ್ಯದ ಅಧ್ಯಯನ ಇವೆಲ್ಲವುಗಳನ್ನು ಕೂಡ ಅವರು ತಮ್ಮ ಪ್ರವೃತ್ತಿಯನ್ನಾಗಿ ಅವರು ರೂಪಿಸಿಕೊಂಡಿದ್ದಾರೆ. ಇವರ ಈ ಸಂಕ್ಷಿಪ್ತವಾದ ಪರಿಚಯವನ್ನ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಯ ಎಲ್ಲ ಸದಸ್ಯ ಮಂಡಳಿಗೂ ಹಿರಿಯರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ತುಂಬು ಹೃದಯದ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನಮಸ್ಕಾರಗಳನ್ನ ಹೇಳಿ ಶರಣ. ಧನ್ಯವಾದ. ಧನ್ಯವಾದಗಳು ಸರ್. ತುಂಬಾ ಅಚ್ಚುಕಟ್ಟಾಗಿ ಒಂದು ಸ್ವಾಗತ ಪರಿಚಯ ಪ್ರಾಸ್ತಾವಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ರಿ. ಡಾಕ್ಟರ್ ನಾಗರಾಜ್ ಬಳಿಗಾರ್ ಅವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರ್ತಕ್ಕಂತಹ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಅನುಭವ ಮಂಟಪ ಶಿವಶರಣಪ್ಪ ಮದ್ದೂರು ಶರಣ ತತ್ವ ಚಿಂತಕರು ಬೆಂಗಳೂರು ಇವರಿಂದ. ಶಿವಶರಣಪ್ಪ ಸರ್ ಸ್ಟಾರ್ಟ್ ಮಾಡ್ತಾರೆ. ಸಾರಿ, ಇದು ಮೈಕ್ ಆಫ್ ಇತ್ತು. ಈಗ ಕೇಳಿಸ್ತಾ ಇದ್ದೀರಿ? ಕೇಳ್ತದೆ, ಮಾತಾಡಿ ಸರ್. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುವಿಂಗೆ ಗುರು ಬಸವ, ಚರಕೆ ಚರ ಬಸವನು, ಪರಕೆ ಪರ ತತ್ವಾತ್ಮಕನು ಬಸವಲಿಂಗ.
ವರಗುರು ಲಿಂಗ ಜಂಗಮಕ್ಕೆಲ್ಲ ಅಧಿಕನು ಗುರು ಬಸವ ಶರಣಯ್ಯ ಯೋಗಿನಾಥ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಗೂಗಲ್ ಮೀಟ್ನ ಅನುಭವ ಮಂಟಪ ಉಪನ್ಯಾಸದಲ್ಲಿ ಭಾಗಿಯಾಗಿರುವ ಎಲ್ಲ ಶರಣ ಶರಣೆಯರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಅನುಭವ ಮಂಟಪದ ಉಲ್ಲೇಖವನ್ನು ಬಸವಣ್ಣನವರ ಧರ್ಮಪತ್ನಿಯಾದ ನೀಲಾಂಬಿಕೆಯವರು ತಮ್ಮ ಒಂದು ವಚನದಲ್ಲಿ ಮಾಡ್ತಾರೆ. ಆ ವಚನ ಪ್ರಾರಂಭವಾಗ್ತದೆ, ಆದಿಯಾಧಾರವಿಲ್ಲದಂದು, ಕಳೆ ಮಳೆ ದೂರದಂದು, ಕಾಮ ನಿಕ್ಕಾಮವಿಲ್ಲದಂದು ಎಂದು ಬಹಳ ದೊಡ್ಡದಾದಂತಹ ವಚನ. ನಾನು ನೇರವಾಗಿ ಸಬ್ಜೆಕ್ಟಿಗೆ ಬರ್ತೇನೆ. ಅನುಭವ ಮಂಟಪದ ಬಗ್ಗೆ ಅವರು ಹೇಳಿರುವಂತಹ ಮಾತುಗಳ ಬಗ್ಗೆ. ಪ್ರಣವದ ಬೀಜವ ಬಿತ್ತಿ ಪಂಚಾಕ್ಷರಿಯ ಬೆಳೆಯ ಬೆಳೆದು ಪರಮ ಪ್ರಸಾದವನ್ನೊಂದು ರೂಪು ಮಾಡಿ ಭಕ್ತಿ ಫಲವನ್ನು ಉಂಡಾತ ನಮ್ಮ ಬಸವಯ್ಯನು ಚನ್ನಬಸವನೆಂಬ ಪ್ರಸಾದಿಯ ಪಡೆದು ಅನುಭವ ಮಂಟಪವನ್ನು ಅನುಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು ಅರಿವ ಸಂಪಾದಿಸಿ ಆಚಾರವನ್ನು ಅಂಗಗೊಳಿಸಿ 770 ಅಮರಗಣಗಳ ಅನುಭವ ಮೂರ್ತಿಗಳ ಮಾಡಿದಾತ ನಮ್ಮ ಬಸವಯ್ಯನು ಆ ಅನುಭವದಲ್ಲಿ ಐಕ್ಯ ಪ್ರಸಾದವನ್ನು ಅಂಗಗೊಂಡು ಮಂತ್ರ ನಿರ್ಮಂತವಾದಾತ ನಮ್ಮ ಬಸವಯ್ಯನು ಭಕ್ತಿ ಸ್ಥಳವನ್ನಳಿದು ಭಾವ ಒಡಗಿ ಬಟ್ಟ ಬಯಲ ಕೂಡಿ ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದ ನಮ್ಮ ಬಸವಯ್ಯನು. ಈ ವಚನದಲ್ಲಿ ಸ್ಪಷ್ಟವಾಗಿ ನೀಲಾಂಬಿಕಾ ತಾಯಿಯವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ಅನುಭವ ಮಂಟಪವನ್ನು ಕಟ್ಟಿದವರು ವಿಶ್ವಗುರು ಬಸವಣ್ಣನವರು, ಅನುಭವ ಮೂರ್ತಿಯಾದವರು ಬಸವಣ್ಣನವರು. 770 ಅಮರಗಣಗಳನ್ನು ಸಹಿತ ಮಾಡಿ ಆ ಅನುಭವದಲ್ಲಿ ಐಕ್ಯ ಪ್ರಸಾದವನ್ನು ಅಂಗಗೊಂಡು ಚನ್ನಬಸವನೆಂಬ ಪ್ರಸಾದಿಯನ್ನ ಪಡೆದರು ಅಂತ ಹೇಳ್ತಾರೆ. ಅನುಭವ ಮಂಟಪದ ಮೂಲ ಉದ್ದೇಶಗಳಲ್ಲಿ ಶರಣರನ್ನ ಉಂಟು ಮಾಡುವುದು, ಭಕ್ತರನ್ನ ಉಂಟು ಮಾಡುವುದು, ಅವರನ್ನ ಪ್ರಸಾದಿಯನ್ನಾಗಿ ಮಾಡುವುದು ಸಹಿತ ಇತ್ತು. ಬಸವಣ್ಣನವರು ಯಾಕೆ ಅನುಭವ ಮಂಟಪವನ್ನ ಕಟ್ಟಿದರು, ಆವಾಗ ಯಾವ ಒಂದು ಸಂದರ್ಭ ಉಂಟಾಗಿತ್ತು ಅನ್ನೋದನ್ನು ನೋಡಿದ್ರೆ, ಭಾರತದ ಸಾವಿರಾರು ವರ್ಷಗಳ ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳನ್ನ ಗಮನಿಸಿದರೆ ಬಸವಣ್ಣನವರು ಬರೋ ಹೊತ್ತಿಗೆ ಇವೆಲ್ಲವುಗಳು ಸಹಿತ ಇವೆಲ್ಲವುಗಳಲ್ಲಿ ಅನೇಕ ವಿಕೃತಿಗಳು ಉಂಟಾಗಿಬಿಟ್ಟಿದ್ವು. ಆಧ್ಯಾತ್ಮದಲ್ಲಿ ಅನುಭವನೇ ಇರಲಿಲ್ಲ. ಸಮಾಜದಲ್ಲಿ ಚತುರ್ವರ್ಣ ಸೃಷ್ಟಿಸಿದಂಥ ಅಸಮಾನತೆಗಳು, ಸ್ತ್ರೀ ಪುರುಷ ಭೇದಗಳು, ವರ್ಗ ಮೂಲ, ಬಡವ ಬಲ್ಲಿದ ಶ್ರೀಮಂತ, ಇಂಥವೆಲ್ಲವೂ ಅಸಮಾನತೆಗಳು ಆಗಲೇ ಉಂಟಾಗಿದ್ದು. ಮತ್ತೆ ಬಸವ ಪೂರ್ವದಲ್ಲಿ ಉದಯಿಸಿದಂತಹ ವೈದಿಕ ಧರ್ಮವಾಗಲಿ, ಬೌದ್ಧ ಧರ್ಮವಾಗಲಿ, ಜೈನ ಧರ್ಮವಾಗಲಿ ತಮ್ಮ ಮೂಲ ಸತ್ವವನ್ನು ಕಳೆದುಕೊಂಡು ಅವು ಒಂದು ರೀತಿಯ ಸಂಪ್ರದಾಯಗಳೇ ಆಗಿದ್ವು. ಆವಾಗ ವೈದಿಕರು ಬ್ರಹ್ಮವನ್ನ ಅರಸುತ್ತಾ ಕರ್ಮಕಾಂಡ ಮಾಡಿಕೊಂಡು, ಯಜ್ಞ ಯಾಗಾದಿಗಳನ್ನ ಮಾಡಿಕೊಂಡು, ಶ್ರೇಷ್ಠತೆಯ ಭಾವದಲ್ಲಿ ಇದ್ದು ಸಮಾಜವನ್ನ ಒಡೆದು ಹಾಕಿ ಚತುರ್ವರ್ಣವನ್ನು ಸೃಷ್ಟಿಸಿ ಕೆಲವರು ಮಾತ್ರ ಬ್ರಹ್ಮವಿದ್ಯೆಯನ್ನು ಅರಿಯಲು ಸಾಧ್ಯ ಅಂತ ಹೇಳಿ 80% ಸಮಾಜ
ದಲ್ಲಿರುವಂತಹ ಜನರನ್ನ ಶೂದ್ರ ವರ್ಗ ಅಂತ ಹೇಳಿ ಅವರನ್ನ ವಿಂಗಡಿಸಿ ವಿದ್ಯೆಯಿಂದ ಮತ್ತು ಅನೇಕ ಸೌಲಭ್ಯಗಳಿಂದ ವಂಚಿತಗೊಳಿಸಿ ಅವರನ್ನ ದೂರ ಮಾಡಿ ಅವರಲ್ಲಿ ಕೀಳರಿಮೆಯನ್ನ ಸೃಷ್ಟಿಸಿದ್ರು. ಜೊತೆಗೆ ಕಾಯಕ ಅನ್ನೋದು ವೈದಿಕರಲ್ಲಿಯೂ ಸಹಿತ ಇರಲಿಲ್ಲ. ಅವರು ಕಾಯಕ ಮಾಡೋದಿಲ್ಲ, ಕೇವಲ ವಿದ್ಯೆಯಿಂದಲೇ ಶ್ರೇಷ್ಠತೆ ಅನ್ನೋದನ್ನ ಸಮಾಜದಲ್ಲಿ ಬಿತ್ತಿರೋದ್ರ ಜೊತೆಗೆ ಬೌದ್ಧ ಧರ್ಮವೂ ಸಹಿತ ಅಲ್ಲಿ ಜ್ಞಾನವಿದ್ರೂ ಸಹಿತ ಧ್ಯಾನ ಇದ್ರೂ ಸಹಿತ ಬೌದ್ಧ ಧರ್ಮದ ಅನುಯಾಯಿಗಳು ಭಿಕ್ಷಾಪಾತ್ರೆಯನ್ನ ಹಿಡಿದುಕೊಂಡು ಮನೆಯನ್ನ ತೊರೆದು ಕೇವಲ ಧ್ಯಾನಕ್ಕೆ ಮೂಲವಾಗಿ ಅವ್ರು ಹೋಗೋದ್ರಿಂದ ಸಮಾಜದಲ್ಲಿ ಕಾಯಕ ವರ್ಗದವರು ನಿರ್ಲಕ್ಷ್ಯಕ್ಕೆ ಒಳಗಾಗೋದ್ರ ಜೊತೆಗೆ ಅವರ ಒಂದು ಸಂಘಟನೆಯೂ ಸಾಧ್ಯವಾಗಿರಲಿಲ್ಲ. ಇದೇ ಕಾರಣಕ್ಕೆ ಸಮಾಜದಲ್ಲಿ ಆರ್ಥಿಕ ಸ್ಥಿತಿಯೂ ಸರಿಯಾಗಿರಲಿಲ್ಲ. ಇವೆಲ್ಲವನ್ನ ನೋಡಿದಂತಹ ಬಸವಣ್ಣನವರು ಕಾಯಕ ಪ್ರಧಾನವಾದಂತಹ ದಯವೇ ಧರ್ಮದ ಮೂಲವಾದಂತಹ ಅಸಮಾನತೆಯನ್ನು ಹೋಗಲಾಡಿಸುವಂತಹ ಎಲ್ಲರೂ ಸಮಾನತೆಯಿಂದ ಕುಳಿತುಕೊಂಡು ಚರ್ಚಿಸುವಂತಹ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ತನ್ನ ತಾನರಿಯುವಂತಹ ಕೇವಲ ಸಿದ್ಧಾಂತಗಳ ಗೊಡವೆಗೆ ಹೋಗದೆ ನಡೆ ನುಡಿ ಒಂದಾದ ಸಿದ್ಧಾಂತದ ಮೇಲೆ ಅಥವಾ ನಡೆ ನುಡಿಯೇ ಸಿದ್ಧಾಂತವಾಗುತ್ತದೆ. ಯಾವುದೋ ಬರೆದಿಟ್ಟ ಸಿದ್ಧಾಂತವನ್ನ ಅನುಸರಿಸಿಕೊಂಡು ಹೋಗೋದಲ್ಲ, ಅವರು ಅನುಭವದ ನೆಲೆಯ ಮೇಲೆ ನಡೆ ನುಡಿಯ ಸಿದ್ಧಾಂತದ ನಡೆನುಡಿ ಒಂದಾದಂತಹದ್ದನ್ನ ಕಟ್ಟಬೇಕು ಎನ್ನುವಂತಹ ಭಾವದಿಂದ ಅನುಭವ ಮಂಟಪಕ್ಕೆ ಅಡಿಗಲ್ಲನ್ನ ಹಾಕ್ತಾರೆ. ಮುಂದೆ ಬಸವ ಪೂರ್ವದಲ್ಲಿ ಹೆಂಗಾಗಿತ್ತು ಒಂದ್ ರೀತಿ ಅನ್ನೋದ್ರೆ, ಈ ಮರ್ತ್ಯಲೋಕ ಅನ್ನೋದು ಕರ್ತಾರನ ಕಮ್ಮಟವಾಗಬೇಕಾಗಿತ್ತು. ಆದ್ರೆ ಹೇಗೆ ಆಗಿತ್ತು ಅಂದ್ರೆ, ಅವರು ವೈದಿಕರು ಇಲ್ಲಿ ಸಲ್ಲುವುದನ್ನ ಬಿಟ್ಟು ಅಲ್ಲಿ ಸಲ್ಲುವುದರ ಬಗ್ಗೆ ಜನರಿಗೆ ಹೇಳ್ತಾ ಕರ್ಮಕಾಂಡಗಳಲ್ಲಿ ಮೂರ್ತಿ ಪೂಜೆ ಅಥವಾ ಅಸಮಾನತೆಗಳು ಅನೇಕ ಅನಿಷ್ಟ ಆಚರಣೆಗಳಲ್ಲಿ ತೊಡಗಿಸೋದ್ರ ಜೊತೆಗೆ ಜನರನ್ನ ದಾರಿ ತಪ್ಪಿಸಿದ್ರು. ಇಲ್ಲಿಯೂ ಸಲ್ಲದ ಅಲ್ಲಿಯೂ ಸಲ್ಲದ ಸಂಪ್ರದಾಯಗಳು, ನುಡಿದಂತೆ ನಡೆಯದ ವಿಪ್ರರ ಮಾತುಗಳು, ಮತ್ತೆ ಜೊತೆಗೆ ಈ ಜೈನರಲ್ಲಿಯೂ ಸಹಿತ ಕೇವಲ ಆತ್ಮ ಒಂದೇ ಇದೆ, ಪರಮಾತ್ಮ ಇಲ್ಲ ಎನ್ನುವಂತಹ ಮಾತುಗಳು ಅವರಲ್ಲಿ ಬತ್ತಲೆಯಾಗಿ ಜಿನನ ಪೂಜಿಪುದ ಕಂಡೆ ಅಂತ ಅಂದ್ರೆ ಬಸವಣ್ಣನವರು ಇವೆಲ್ಲವುಗಳನ್ನ ಖಂಡಿಸುತ್ತಾರೆ. ಬೌದ್ಧ ಇವರು ಬೌದ್ಧರು ಸಹಿತ ಬೌದ್ಧನಿಗೆ ಬುದ್ಧಿ ಸಮನಿಸದು, ಇವರು ಸವಣರು ಆಗ್ಲಿ ಮತ್ತೆ ನಾಯಾಗಿ ಮೈಲಾರನ ಪೂಜಿಸೋದ ಕಂಡೆ, ಇಂಥವೆಲ್ಲವೂ ಸಹಿತ ಅವಾಗ ಜನಜನಿತವಾಗಿತ್ತು. ಮತ್ತೆ ಕಲ್ಲು ದೇವರು ಆಗ್ಲಿ, ನೀರು ದೇವರುಗಳು, ಅಲ್ಲಿ ನೀರ ಕಂಡಲ್ಲಿ ಮುಳುಗುವುದು, ಮರನ ಕಂಡಲ್ಲಿ ಅದು ಸುತ್ತುವುದು, ಇಂತಹ ಅನಿಷ್ಟ ಪದ್ಧತಿಗಳು. ಹೀಗೆ ದೇವರುಗಳು ಅಂತ ಅಂದು ಕಾಲಿಡ ಲಿಂಬಿಲ್ಲದಂತಹ ದೇವರುಗಳು, ಮಡಕೆ ದೈವ, ಮೊರ ದೈವ, ಬೀದಿ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲನಾರಿ ದೈವ ಕಾಣಿರು, ಕೊಳಗ ದೈವ, ಗಿಣ್ಣಿಲು ದೈವ ಕಾಣಿರು ಅಂತೇಳಿ ಈ ದೈವಗಳು ಅನೇಕ ಇವು ಮೂಢನಂಬಿಕೆಯ ಇವು ಜಡ ದೈವಗಳು. ಮತ್ತೆ ಕಲ್ಲು ಲಿಂಗವಾಗಿತ್ತು, ಅಂದ್ರೆ ಈ ಸ್ಥಾವರ ಲಿಂಗಗಳು ಅವು ಕಲ್ಲು ಅದೇ ಲಿಂಗ ಆಗಿಬಿಟ್ಟಿತ್ತು, ದೇವರಾಗಿಬಿಟ್ಟಿತ್ತು. ಕಾವಿನೇ ಜಂಗಮವಾಗಿಬಿಟ್ಟಿತ್ತು. ಕಂತೆ ಧರಿಸಿದವನು ಗುರು ಆಗಿಬಿಟ್ಟಿದ್ದ. ಮತ್ತೆ ಕೇವಲ ಓದಿನ ಜ್ಞಾನವಾಗಿತ್ತು ಅದು. ವೇದಗಳನ್ನ ಓದೋದು, ತ್ರಿಪಿಟಕಗಳನ್ನ ಓದೋದು, ಈ ರಾಮಾಯಣ ಮಹಾಭಾರತಗಳನ್ನ ಓದಿದ್ದೇ ಹೇಳೋದು, ಇದು ಪಂಡಿತರ ಕೆಲಸ ಆಗಿಬಿಟ್ಟಿತ್ತು. ಮತ್ತೆ ಮಾನವ ಹಕ್ಕುಗಳಂತೂ ಅವಾಗ ಇರ್ಲೇ ಇಲ್ಲ. ಮಾನವ ಹಕ್ಕುಗಳ ಒಂದು ಪರಿಕಲ್ಪನೆನೇ ಅವರಿಗೆ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬಸವಣ್ಣನವರು ಯಾವ ರೀತಿ ಅನುಭವ ಮಂಟಪವನ್ನ ಕಟ್ತಾರೆ ಅಂತಂದ್ರೆ, ಅನುಭಾವಿಕ ತಳಹದಿಯ ಮೇಲೆ ತನ್ನ ತಾನರಿಯುವುದರ ಮೂಲಕ ವ್ಯಕ್ತಿಯ ಅಂತರಂಗದ ಕ್ರಾಂತಿ, ಬಹಿರಂಗದ ಕ್ರಾಂತಿ ಮಾಡೋದ್ರ ಜೊತೆಗೆ ಸಮಾಜದಲ್ಲಿ ಪರಿವರ್ತನೆಯನ್ನ
ತರುವುದಕ್ಕಾಗಿ ಅವರು ಅನುಭವ ಪ್ರಧಾನವಾದಂತಹ ಭಕ್ತಿಯುಳ್ಳಂತಹ ಅನುಭವ ಮಂಟಪವನ್ನು ಕಟ್ತಾರೆ. ಅದುವರೆಗೆ ಅನುಭವ ಪ್ರಮಾಣದಲ್ಲಿ ಯಾರೂ ಇರಲಿಲ್ಲ. ಕೇವಲ ವೇದ ಪ್ರಮಾಣವನ್ನಾಗ್ಲಿ, ಬೇರೆ ಬೇರೆ ಪ್ರಮಾಣಗಳು, ಅನುಮಾನ ಪ್ರಮಾಣ ಇಂಥವು ಇರ್ತಾ ಇತ್ತು. ಆದರೆ ಅನುಭವ ವ್ಯಕ್ತಿಗತವಾಗಿ ಆಧ್ಯಾತ್ಮಿಕ ಅನುಭವವೇ ಅನುಭವ, ತನ್ನ ತಾನರಿತಂತಹ ಚೈತನ್ಯದ ಅನುಭವದಿಂದ ಮನಶುದ್ಧವಾಗುವುದು. ಅದು ಭಕ್ತಿಯಲ್ಲಿ ತನ್ನ ತಾನೇ ವ್ಯಕ್ತಿಯ ಪರಿವರ್ತನೆ ಒಳಗಾಗಿ ಅಂಗಗುಣಗಳಳಿದು ಲಿಂಗಗುಣಗಳು ಅಳವಡುವಂತಹ ನೆಲೆಯ ಮೇಲೆ. ಜೇಡರ ದಾಸಿಮಯ್ಯನವರು ಹೇಳ್ತಾರೆ, ಅನುಭವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ, ಅನುಭವ ಭಕ್ತಿಗಾಧಾರ. ಅನುಭವ ಭಕ್ತಿಗೆ ನಿಲುವೆನೆ ಅನುಭವವುಳ್ಳವರ ಕಂಡು ತೂರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದಡೆ ನರಕದಲ್ಲಿ ಕೈಯ ರಾಮನಾಥ. ಅನುಭವ ಉಳ್ಳವರ ಜೊತೆಗೆ ತೂರ್ಯ ಸಂಭಾಷಣೆಯ ಮಾಡುವುದರಿಂದ ಶರಣರ ಸಂಘದಿಂದ ಶರಣರನ್ನ ಉಂಟು ಮಾಡುವುದು ಬಸವಣ್ಣನವರ ಮೂಲ ಉದ್ದೇಶವಾಗಿತ್ತು. ಹಾಗಾಗಿ ತೂರ್ಯ ಸಂಭಾಷಣೆಯನ್ನ ಮಾಡ್ಬೇಕಂತ ಅವರು ಶರಣರ ಅಲ್ಲಿಗೆ ಡೋಹರ ಕಕ್ಕಯ್ಯ ಆಗ್ಲಿ, ಮಾದರ ಚೆನ್ನಯ್ಯನವರಾಗ್ಲಿ, ಜೇಡರ ದಾಸಿಮಯ್ಯನವರಾಗ್ಲಿ ಬಸವಣ್ಣನವರಿಗಿಂತ ವಯಸ್ಸಿನಲ್ಲಿ ಹಿರಿಯರು. ಅವರು ಆಗಲೇ ಅನುಭವಿಗಳು. ಬಸವಣ್ಣನವರು ಅವರ ಜೊತೆ ಸೇರಬೇಕು, ಅವರ ಜೊತೆಗೆ ಸೂರ್ಯ ಸಂಭಾಷಣೆ, ಅನುಭಾವಿಕ ಸಂಭಾಷಣೆ ಮಾಡ್ಬೇಕಂತ ಹೋದ್ರೆ ಅವರು ಡೋಹರ ಕಕ್ಕಯ್ಯನವರಾಗ್ಲಿ, ಮಾದಾರ ಚೆನ್ನಯ್ಯನವರಾಗ್ಲಿ ಅವ್ರಿಗೆ ಏನ್ ಅನಿಸ್ತಾ ಇತ್ತು ಅಂದ್ರೆ, ಅಲ್ಲಿ ಇದ್ದಂತಹ ಸಮಾಜದಲ್ಲಿನ ವಿಕೃತಿಗಳಿಂದ ಬಸವಣ್ಣನವರ ಮೇಲೆ ಅವರಿಗೆ ಅನುಮಾನ. ಇವರು ಉತ್ತಮ ಕುಲದಲ್ಲಿ ಹುಟ್ಟಿದವರು, ಇವರಿಗೆ ಅನುಭವ ಸಾಧ್ಯ ಆಗುತ್ತೆ, ಅದಕ್ಕಾಗಿ ಇವ್ರ ಜೊತೆಗೆ ನಾವು ಸೇರಿದ್ರೆ ಮತ್ತೆ ನಮಗೆ ರಾಜದಂಡ, ನಮಗೆ ಅನೇಕ ಕಷ್ಟಗಳು ಬರಬಹುದು ಅಂತ ಬಸವಣ್ಣನವರಿಂದ ಅವರು ದೂರವೇ ಹೋಗ್ತಾ ಇದ್ರು. ಅದಕ್ಕೆ ಬಸವಣ್ಣನವರು, ಅನುಭಾವಿಯಾದ ಬಸವಣ್ಣನವರು ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ನೋಡ್ರಿ ನಾನು ಉತ್ತಮ ಕುಲದಲ್ಲಿ ಹುಟ್ಟಿದ್ದೇನೆ ಅಂತ ನೀವು ಅನ್ಕೊಳ್ಬೇಡಿ, ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ. ನನ್ನಲ್ಲಿ ಹಾರುವತನದ, ಉತ್ತಮ ಕುಲದ, ಬ್ರಾಹ್ಮಣಿಕೆಯ ಲವಲೇಶವೂ ಇಲ್ಲ, ನಾನು ಆಗಲೇ ಬಿಟ್ಟು ಬಂದಿದ್ದೇನೆ ಇದನ್ನ ಅಂತ ಹೇಳ್ತಾ, ಉತ್ತಮ ಕುಲದಲ್ಲಿ ಹುಟ್ಟಿದ್ದೇನೆಂಬ ಕಷ್ಟತನದ ಹೊರೆ ಹೊರಿಸದಿರಯ್ಯ, ಕಕ್ಕಯ್ಯನು ಒಕ್ಕುದ ನಿಕ್ಕ ನೋಡಯ್ಯ, ದಾಸಯ್ಯ ಶಿವದಾನವ ನೆರೆಯ ನೋಡಯ್ಯ, ಮನ್ನಣ್ಣೆಯ ಚೆನ್ನಯ್ಯನು ಎನ್ನನು ಮನ್ನಿಸ, ಉನ್ನತ ಮಹಿಮ ಕೂಡಲ ಸಂಗಮ ದೇವ, ಶಿವಧೋ ಶಿವಧೋ ಎನ್ನುತ್ತಾ ಅವ್ರ ಹತ್ರ ಹೋಗಿ ಅವ್ರಿಗೆ ಹೇಳ್ತಾರೆ, ನಾನು ಉತ್ತಮ ಕುಲದಲ್ಲಿ ಹುಟ್ಟಿದ್ದೀನಿ ಅನ್ನೋ ಭಾವ ನನ್ನಲ್ಲಿಲ್ಲ, ನನ್ನನ್ನ ನೀವು ನಂಬಿ, ನನ್ನನ್ನ ನೀವು ಇವನಾರವ ಅಂತ ಅನುಮಾನದಿಂದ ನೋಡ್ಬೇಡಿ, ಇವನೇನಾದ್ರೂ ಆತ ಅಂದ್ರೆ ಉತ್ತಮ ಕುಲದಲ್ಲಿ ಹುಟ್ಟಿದ ಬ್ರಾಹ್ಮಣಿಕೆ ಗುಣಗಳು ಇದಾವೇನೋ ಅಂತ ನೀವು ಅನ್ಕೊಳ್ಬೇಡಿ ಅಂತ ಹೇಳಿ ಕೂಡಲ ಸಂಗಮ ದೇವರಲ್ಲಿ ಕೇಳ್ಕೊಳ್ತಾರೆ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿಸಯ್ಯ, ಈ ಶರಣರ ಮನದಲ್ಲಿ ಇವನಾರವ ಎನ್ನುವಂತಹ ಭಾವ ಭರಿಸದಿರಯ್ಯ, ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಶರಣರ ಅನುಭಾವಿಗಳಾದಂತಹ ದಾಸಯ್ಯ, ಕಕ್ಕಯ್ಯ, ಚೆನ್ನಯ್ಯ ಇವರ ಮನದಲ್ಲಿ ಏನ್ ಅನಿಸ್ಬೇಕು ಅಂದ್ರೆ, ಈತನೂ ಸಹ ಕೂಡಲ ಸಂಗಮ ದೇವನ ಮನೆಯ ಮಗನು, ಅಂದ್ರೆ ವಿಶ್ವವೇ ಒಂದು ಕುಟುಂಬ, ಆ ವಿಶ್ವ ಭ್ರಾತೃತ್ವದಲ್ಲಿ ಎಲ್ಲರೂ ಸಮಾನರು. ಈ ಅನುಭವದಲ್ಲಿ ಆಧಾರವಾದಂತಹ ಈ ಭಕ್ತಿಯ ಪಥದಲ್ಲಿ ಎಲ್ಲರೂ ಸಮಾನರು ಅನ್ನುವಂತಹ ಕೂಡಲ ಸಂಗಮ ದೇವರ ಮನೆಯ ಮಗನು ಈತ ಅಂತ ಅನ್ನುವಂತಹ ಭಾವದಲ್ಲಿ ಅವರು ಬರುವ ಹಾಗೆ ಅವರನ್ನ ಭಿನ್ನಯಿಸ್ಕೊಳ್ತಾರೆ. ಈ ಅನುಭವದಿಂದ ಆ ಶರಣರ ಮನದಲ್ಲಿ ಬಸವಣ್ಣನವರ ಬಗ್ಗೆ ಒಂದು ಕಾನ್ಫಿಡೆನ್ಸ್, ವಿಶ್ವಾಸ ಮೂಡಿದಾಗ ಅವರೆಲ್ಲರನ್ನ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ಬಸವಣ್ಣನವರು ಬಂದು ತಮ್ಮ ಮನೆಯಲ್ಲಿಯೇ ಆ ಅನುಭಾವಿಕ ಸಂಭಾಷಣೆಯನ್ನ ಅವ್ರ ಜೊತೆಗೆ ಮಾಡ್ತಾರೆ. ಆ ಮನೆಯಲ್ಲಿ ಬಹಳಷ್ಟು ಜನರು, ಬಹಳಷ್ಟು ಶರಣರು ಆಗಮನವಾಗುತ್ತಾ ಆ ಮನೆ ಮಹಾಮನೆ ಅನ್ನುವಂತಹ ಹೆಸರು ಪಡೆದುಕೊಳ್ತದೆ. ಬಸವಣ್ಣನವರು ಹೇಳ್ತಾರೆ ಒಂದು ಜನದಲ್ಲಿ, ಕರ್ತನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ, ಸತ್ಯ ಶರಣರಿಗೆ ತೊತ್ತು ಭೃತ್ಯನಾಗಿ ಸವೆದು ಬದುಕಿದನು, ಕರ್ತನ ಬೆಸನು ಮತ್ತೆ ಬರಲೆಂದು ಅಟ್ಟಿದಡೆ ಕೂಡಲ ಸಂಗಮ ದೇವರ ನಿರೂಪಕ್ಕೆ
ಮಹಾಪ್ರಸಾದವೆಂದೆನು. ಬಸವಣ್ಣನವರ ಮಹಾಮನೆಯೇ ಮುಂದೆ ಬರಬರುತ್ತಾ ಅದು ಅನುಭವ ಮಂಟಪದ ರೂಪವನ್ನ ಪಡೆದುಕೊಳ್ತದೆ. ಅಂದ್ರೆ ಮೊದಲಿಗೆ ಬಸವಣ್ಣನವರು ಮಹಾಮನೆಯನ್ನು ಕಟ್ಟಿದ ಮೇಲೆ ಅಲ್ಲಿ ಮಡಿವಾಳ ಮಾಚಿದೇವರು ಮತ್ತು ಚನ್ನಬಸವಣ್ಣನವರು, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ ಮುಂತಾದ ಕೆಲವು ಶರಣರು ಅಲ್ಲಿ ಅನುಭವದಲ್ಲಿ ಪಾಲ್ಗೊಳ್ತಾ ಇದ್ರು. ಅದಕ್ಕೆ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ಕಲ್ಪಿತವ ಕಳೆದ ಅಕಲ್ಪಿತವ ತಿಳಿಹಿದ ಎನ್ನುವಂತ ವಚನದಲ್ಲಿ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮಹಾಮನೆಯಲ್ಲಿ ಮಡಿವಾಳನು ನಾನು ಕೂಡಿ ಸುಖದಲ್ಲಿ ಇದ್ದೇವಯ್ಯ ಅಂತ. ಮೊದಲಿಗೆ ಅವರು ಕಟ್ಟಿದ ಮಹಾಮನೆಯಲ್ಲಿ ಅನುಭಾವಿಕ ಚರ್ಚೆಗಳು ಮಡಿವಾಳ ಮಾಚಿದೇವರೊಂದಿಗೆ ಇತರ ಶರಣರೊಂದಿಗೆ ಮಾಡ್ತಾ ಇದ್ರು ಅವರು ಅಲ್ಲಿ ಅಂತ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಹೊಲೆಯ ಹೊಲಬಿಗನಾದಡೆ ಅವನ ಹೊರೆಯಲ್ಲಿಪ್ಪುದು ಲೇಸು ಕಂಡಯ್ಯ, ಹೊಲವುಗೆಡದೆ ಲಿಂಗ ಶರಣೆನ್ನಿರಯ್ಯ, ಹೊಲಬುಗೆಡಬೇಡ ಶಿವ ಶರಣೆನ್ನಿರಯ್ಯ, ನಮ್ಮ ಕೂಡಲ ಸಂಗನ ಮಹಾಮನೆಯಲ್ಲಿ ಮಾದಾರ ಚೆನ್ನಯ್ಯ ಹೊಲಬಿಗನಯ್ಯ. ಮಾದಾರ ಚೆನ್ನಯ್ಯನವರು ಹೊಲಬಿಗರು ಅಂತಂದ್ರೆ, ಹೊಲವು ಎಂದರೆ ಮಾರ್ಗ ಅಥವಾ ದಾರಿ ತಿಳಿದಿರುವವನು ಅಥವಾ ಮಾರ್ಗದರ್ಶಿ ಅಥವಾ ಗುರುಸ್ಥಾನದಲ್ಲಿ ಅನುಭಾವಿಕ ಪಥದಲ್ಲಿ ಕರೆದುಕೊಂಡು ಹೋಗುವವನು ಎನ್ನುವ ಮಾತು. ಮಾದಾರ ಚೆನ್ನಯ್ಯನವರ ಅವರ ಪಕ್ಕದಲ್ಲಿರುವುದು ಲೇಸು, ಅವರ ಜೊತೆಗೆ ಇರುವುದು ಲೇಸು ಅಂತಂದ್ರೆ ಮಾದಾರ ಚೆನ್ನಯ್ಯನವರೇ ಬಸವಣ್ಣನವರಿಗೆ ಭಕ್ತಿ ಸಂಬಂಧದಲ್ಲಿ ಅಪ್ಪನೂ ಆಗ್ತಾರೆ, ಡೋಹರ ಕಕ್ಕಯ್ಯನವರು ಬಪ್ಪನೂ ಆಗ್ತಾರೆ. ಈ ರೀತಿಯಲ್ಲಿ ಬಸವಣ್ಣನವರು ವರ್ಣಭೇದ, ವರ್ಗಭೇದ, ಲಿಂಗಭೇದವಿಲ್ಲದೆ ಎಲ್ಲರ ಜೊತೆಗೆ ಸಾಮಾನ್ಯವಾಗಿ ಅಲ್ಲಿ ಕುಳಿತು ಚರ್ಚೆಯನ್ನ ಮಾಡ್ತಾ ಅನೇಕ ವಿಚಾರಗಳನ್ನ, ಅನೇಕ ಸತ್ಯ ಸಂಗತಿಗಳನ್ನ ಅಲ್ಲಿರುವಂತಹ ಶರಣರಿಗೆ ತಿಳಿಸ್ತಾರೆ. ಪೂರ್ವಾಶ್ರಯಗಳನ್ನ ಕಳೀತಾರೆ. ಪೂರ್ವಾಶ್ರಯಗಳಂತಂದ್ರೆ ನೋಡಿ, ಲಿಂಗ ಶಿಲೆಯಾಗಿತ್ತು, ಕಾವಿ ಬಟ್ಟೆ ಲಾಂಛನ ಅದು ಜಂಗಮವಾಗಿತ್ತು, ಕೂಳು ಪ್ರಸಾದವಾಗಿತ್ತು. ಬಸವಣ್ಣನವರು ಈ ಎಲ್ಲ ಪೂರ್ವಾಶ್ರಯಗಳನ್ನ ಕಳೀತಾರೆ. ಲಿಂಗದ ಪೂರ್ವಾಶ್ರಯವ ಕಳೆದು ಲಿಂಗ ಪ್ರಾಣಿಯಾದ, ಲಾಂಛನದ ಪೂರ್ವಾಶ್ರಯವ ಕಳೆದು ಜಂಗಮ ಪ್ರೇಮಿಯಾದ, ಪ್ರಸಾದದ ಪೂರ್ವಾಶ್ರಯವ ಕಳೆದು ಅಂದ್ರೆ ಅಲ್ಲಿ ಮಹಾಪ್ರಸಾದಿಯಾಗಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾಗುರುವಾದ ಬಸವಣ್ಣನವರು ಅಂತ ಚನ್ನಬಸವಣ್ಣವರು ಹೇಳ್ತಾರೆ. ಕಾಯಕ ಪ್ರಧಾನವಾದಂತಹ ಧರ್ಮವನ್ನು ಕೊಟ್ಟಂತಹ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಘೋಷಿಸ್ತಾರೆ. ಆಗ ಕಾಯಕ ವರ್ಗದವರೆಲ್ಲರೂ ಸಹಿತ ತಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ ಅದರಲ್ಲಿ ಬಂದಂತಹ ಧನದಿಂದ ಸಮಾಜ ಸೇವೆಗೂ ಸ್ವಲ್ಪ ಅದನ್ನ ವಿನಿಯೋಗ ಮಾಡಿ ಉತ್ತಮ ಸಮಾಜವನ್ನ ಕಟ್ಟೋದಕ್ಕೆ ದಾರಿಯಾಯಿತು. ದೈವೇ ಧರ್ಮದ ಮೂಲ ಅನ್ನೋದ್ರಿಂದ ಎಲ್ಲರೂ ತನ್ನಂತೆ ಎನ್ನುವಂತಹ ಭಾವ ಮೂಡಿ ಮಾನವ ಹಕ್ಕುಗಳು ಸಹಿತ ಅಲ್ಲಿ ನೋಡಿ, ಅನುಭವ ಮಂಟಪದಲ್ಲಿ ಬಸವಣ್ಣನವರು ಎಲ್ಲರ ಜೊತೆ ಕೂತ್ಕೊಂಡು ಅನೇಕ ಮಾನವ ಹಕ್ಕುಗಳನ್ನ ಪ್ರತಿಪಾದಿಸ್ತಾರೆ. ಒಂದು ಪ್ರಮುಖವಾದ ಮಾನವ ಹಕ್ಕುಗಳು ಈವನ್ ವಿಶ್ವಸಂಸ್ಥೆಯಲ್ಲೂ ಸಹಿತ ಅದು ಬಹುಶಃ ಇಲ್ಲ. ಕಕ್ಕಯ್ಯನ ಮನೆಯ ದಾಸಿಯ ಮಗ, ಚೆನ್ನಯ್ಯನ ಮನೆಯ ದಾಸನ ಮಗನು ಬೆರಣಿಯ ತಟ್ಟಲು ಹೋಗಿ ಸಂಗಮ ಮಾಡಿದರು, ಅವರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವ ನಿಮ್ಮ ಸಾಕ್ಷಿಯಾಗಿ ಅಂತ. ಅಂದರೆ ಒಂದು ಅನಾಥ ಮಗು, ಅನೈತಿಕವಾಗಿ ಹುಟ್ಟಿದಂತಹ ಮಗು, ಅದಕ್ಕೂ ಸಹಿತ ತನ್ನದೇ ಆದಂತಹ ಕೆಲವು ಮಾನವ ಹಕ್ಕುಗಳಿರ್ತವೆ. ಆದರೆ ಸಮಾಜ ಇಂದಿಗೂ ಸಹಿತ ಅಷ್ಟೊಂದು ಪ್ರಬುದ್ಧವಾಗಿಲ್ಲ. ಆ ರೀತಿಯಲ್ಲಿ ಹುಟ್ಟಿದ ಮಕ್ಕಳನ್ನ ಒಂದು ಕೀಳರಿಮೆಯಿಂದ ನೋಡಿ ಅವರನ್ನ ಸಮಾಜದಿಂದ ಹೊರಗೆ ಇಟ್ರೆ ಅವರು ಮುಂದೆ ಸಮಾಜಕ್ಕೆ ಕಂಟಕ ಆಗ್ತಾರೆ. ಆದರೆ ಬಸವಣ್ಣನವರು ಇದನ್ನ ಮೊದಲೇ ಮನಗಂಡು ಆ ಮಗುವಿನದೇನು ತಪ್ಪಿಲ್ವಲ್ಲ ಇದರಲ್ಲಿ ಅಂತ ಹೇಳಿ ಆ ಮಗುವನ್ನ ತನಗೆ ಸಮಾನಾಂತರವಾಗಿ ನೋಡ್ತಾರೆ. ಬ್ರಾಹ್ಮಣ ವರ್ಗದಲ್ಲಿ ಹುಟ್ಟಿದಂತಹ ಬಸವಣ್ಣನವರಿಗೆ ಯಾವ ಒಂದು ರಿಸರ್ವೇಶನ್ಸ್ಗಳು ಆಗ ವಿದ್ಯೆಗೆ
ಎಲ್ಲದಕ್ಕೂ ಸಿಗ್ತಾ ಇತ್ತು, ಅದೇ ತರಹದ ರಿಸರ್ವೇಶನ್ಸ್ಗಳು ಈ ಅನೈತಿಕತೆಯಿಂದ ಹುಟ್ಟಿದಂತಹ ಅಸ್ಪೃಶ್ಯರಿಗೆ ಹುಟ್ಟಿದಂತಹ ಮಗುವಿಗೂ ಸಹಿತ ಸಿಗಬೇಕು ಅನ್ನುವಂತಹ ಘನವಾದಂತಹ ಮಾನವ ಹಕ್ಕನ್ನು ಪ್ರತಿಪಾದಿಸ್ತಾರೆ. ಈ ಕಾರಣದಿಂದ ಮುಂದೆ ಬಂದಂತಹ ಕೆಲವು ನಮ್ಮ ಲಿಂಗಾಯತ ಪರಂಪರೆಯಲ್ಲಿ ಬಂದಂತಹ ಕೆಲವು ಮಹನೀಯರು, ಸರ್ವಜ್ಞ ಆಗ್ಲಿ, ಕಡ್ಕೊಳ ಮಡಿವಾಳಪ್ಪನವರಂತವರಾಗ್ಲಿ, ಇವರು ಸಹಿತ ಮುಂದೆ ಧರ್ಮದ್ರಷ್ಟರಾಗುವಂತಹ, ಅನುಭಾವಿಗಳಾಗುವಂತಹ ಒಂದು ಅಪರ್ಚುನಿಟಿ ಸಿಕ್ತು. ಇಲ್ಲದೇ ಇದ್ರೆ ಇಲ್ಲಿ ಆ ರೀತಿ ಆಗ್ತಾ ಇರಲಿಲ್ಲ. ಇಂತಹ ಅನೇಕ ಕೆಲಸಗಳನ್ನ ಬಸವಣ್ಣನವರು ಮಾಡಿರೋದ್ರಿಂದ ಅಲ್ಲಮ ಪ್ರಭುದೇವರು ಬಸವಣ್ಣನವರಿಗೆ ಹೇಳ್ತಾರೆ, ಆದಿಯ ಲಿಂಗವ ಮೇದಿನಿಗೆ ತಂದು ಮರ್ತ್ಯಲೋಕದಲ್ಲಿ ಮಹಾಮನೆಯ ಕಟ್ಟಿದನಯ್ಯ ಸಂಗನ ಬಸವಣ್ಣನು. ಆ ಮನೆಯ ನೋಡಲೆಂದು ಹೋದಡೆ ಅಂತ ಹೇಳ್ತಾರೆ, ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ಮಹಾಮನೆಯ ಕಂಡು ಧನ್ಯನಾದೆನು ಕಾಣ ಸಿದ್ದರಾಮಯ್ಯ. ಬಸವಣ್ಣನವರು ಕಟ್ಟಿದ ಮಹಾಮನೆ ಅನುಭವ, ಪ್ರಧಾನವಾಗಿ ಅನುಭವ ಮಂಟಪ ಅಥವಾ ಅನುಭವ ಮಂಟಪ ಆಗಿರೋದು ಐತಿಹಾಸಿಕ ಸತ್ಯ. ಕೆಲವರು, ಇವರು ಕಪಟರಾಳ ಕೃಷ್ಣರಾಯರಂತವರು, ವೀಣಾ ಬನ್ನಂಜೆ ಅಂತವರು, ಅವರು ಬೇಕೆಂತಲೇನೆ ಆ ಬಸವಣ್ಣನವರ ಅನುಭವ ಮಂಟಪ ಕಟ್ಟಿರ್ಲಿಲ್ಲ, ಈ ಶಬ್ದನೇ ಇಲ್ಲ ಅಂತ ಹೇಳೋದು. ಆಗ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಇರುವಂತಹ ಸಮಯದಲ್ಲಿ ಬಹುಶಃ ಈ ವಚನ ಸಿಕ್ಕಿರ್ಲಿಲ್ಲ ಅನಿಸುತ್ತೆ. ಅನುಭವ ಮಂಟಪವನ್ನು ಅನುವು ಮಾಡಿ ಅನುಭವ ಇದು ಚನ್ನಬಸವನೆಂಬ ಪ್ರಸಾದಿಯ ಪಡೆದು ಅನುಭವ ಮಂಟಪವನ್ನು ಅನುವು ಮಾಡಿ ಅನ್ನುವಂತಹ ನೀಲಾಂಬಿಕ ತಾಯಿಯವರ ವಚನ ಸಿಕ್ಕಿರ್ಲಿಲ್ಲ. ಬಹುಶಃ ಸಿಕ್ಕಿದ್ರೆ ಅವರು ಅಷ್ಟೊಂದು ದೊಡ್ಡ ಒಂದು ಲೇಖನವನ್ನ ಅಥವಾ ಲೇಖನಗಳ ಸರಣಿಯನ್ನೇ ಬರೆದು ಉತ್ತರವನ್ನು ಕೊಟ್ಟರು ಕಪಟರಾಳ ಕೃಷ್ಣರಾಯರಿಗೆ. ಈಗಿನ ಸಮಯದಲ್ಲಿ ಈ ವಚನಗಳೆಲ್ಲವೂ ಉಪಲಬ್ಧವಿದೆ ಅಂದ್ರೂ ಸಹಿತ ವೀಣಾ ಬನ್ನಂಜೆ ಅಂತವರು ವಚನಗಳ ಅಧ್ಯಯನ ಸರಿಯಾಗಿ ಮಾಡದೆ ಹುಚ್ಚುಚ್ಚಾಗಿ ಏನೇನೋ ಹೇಳಿಕೆಗಳನ್ನ ಕೊಡ್ತಾರೆ. ಆದ್ರೆ ಅದು ನಡೆಯೋದಿಲ್ಲ. ಈಗ ನಾವೆಲ್ಲರಿಗೂ ಸಹಿತ ವಚನ ಸಾಹಿತ್ಯ ನಮ್ಮ ಕೈಯಲ್ಲೇನೆ ಇದೆ. ಇವತ್ತು ಇಂಟರ್ನೆಟ್ ಅಲ್ಲಿ ಒಂದು ಶಬ್ದ ಅನುಭವ ಮಂಟಪ ಅಂತ ಹೊಡೆದು ಹುಡುಕಕ್ ಸ್ಟಾರ್ಟ್ ಮಾಡಿದ್ರೆ ವಚನ ಸಂಚಯದಲ್ಲಿ ಎಲ್ಲಾ ವಚನಗಳ ಎದುರಿಗೇನೆ ಬಂದು ನಿಂತ್ಕೊಳ್ತವೆ. ಚನ್ನಬಸವಣ್ಣವ್ರು ಹೇಳ್ತಾರೆ, ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯನ್ನೆತ್ತಿ ತೋರಲು ಅಂತೇಳಿ. ಅಂದ್ರೆ ಎಷ್ಟೊಂದು ವಚನಗಳಲ್ಲಿ ಮಹಾಮನೆ ಕಟ್ಟಿದ್ರು ಬಸವಣ್ಣನವರು ಅಂತ ಅನ್ನೋದು ಬರ್ತದೆ. ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ, ಅಯ್ಯ ನಿಮ್ಮ ಶರಣರಲ್ಲದವರ ಮನೆ ಕೆಮ್ಮನೆ ಕಂಡಯ್ಯ, ನಿಮ್ಮ ಶರಣರ ಮನೆ ನೆರೆಮನೆ ನೋಡ ಎನಗೆ. ಬಸವ ಪೂರ್ವದಲ್ಲಿ ಇದ್ದಂತಹ ಸಿರಿಯಾಳ, ದಾಸಿಮಯ್ಯ, ಸಿಂಧು ಮಲ್ಲಾಳ, ಗಂಗೆ ವಾಳುಕರು ಇವರು ಸಹಿತ ಮನೆ ಕಟ್ಟಿದ್ರು. ಆದ್ರೆ ಇವರೆಲ್ಲವರು ಮನೆ ಕಟ್ಟಿ ಏನ್ ಮಾಡಿದ್ರೆ, ಸಿರಿಯಾಳ ಮನೆಗಟ್ಟಿ ಬೇರೂರಿಗೆ ಒಕ್ಕಲು ಹೋದ, ದಾಸಿಮಯ್ಯ ಮನೆಗಟ್ಟಿ ವ್ಯವಹಾರಸ್ಥನಾಗಿ ಅವನು ಹೋದ, ಸಿಂಧು ಬಲ್ಲಾಳ ಮನೆ ಕಟ್ಟಿ ಕೈಕೂಲಿಕಾರನಾಗಿ ಹೋದ, ಗಂಗೆ ವಾಳುಕರು ಮನೆ ಕಟ್ಟಿ ಲಿಂಗದ ಹೊಲಬನರಿಯದೆ ಹೋದರು. ಇವರೆಲ್ಲರೂ ಮನೆಯ ಮಾಡಿ ಮಹದ್ವಸ್ತು ನರಿಯದೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಎಂಬ ಪದವಿಗೊಳಗಾದರು. ಬಸವ ಪೂರ್ವದಲ್ಲಿ ಇದೇ ನಡೀತಾ ಇತ್ತು. ಶೈವರಲ್ಲೇ ಆಗ್ಲಿ ವೈಷ್ಣವರಲ್ಲೇ ಆಗ್ಲಿ ಸಾಯುಜ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಎಂಬ ಚತುರ್ವಿಧ ಫಲ ಪದವಿಗೆ ಒಳಗಾಗುವಂತಹ ಒಂದು ಅಂಧಭಕ್ತಿ ಇತ್ತು ಅವರಿಗೆ. ಈ ಕೈಲಾಸ ಅನ್ನೋದು, ವೈಕುಂಠ ಅನ್ನೋದು ಎಲ್ಲೋ ಒಂದ್ ಕಡೆಗಿದೆ, ದೇವರು ಎಲ್ಲೋ ಮೇಲ್ಗಡೆ ಇದ್ದಾನೆ, ನಾವು ಈ ಭಕ್ತಿಯನ್ನ ಮಾಡಿದ್ರೆ ನಾವು ಅವನ ಲೋಕದಲ್ಲಿ ಹೋಗಿರ್ಬೋದು, ಅದು ಸಾಲುಕ್ಯ, ಅಥವಾ ಅವನ ಸಮೀಪದಲ್ಲಿ ಇರಬಹುದು, ಆತನ ರೂಪದಲ್ಲಿಯೇ ನಾವು ಇರ್ಬೋದು, ಅಲ್ಲೇ ಹೋಗಿ ಅನ್ನುವಂತಹ ಭ್ರಮೆಗೊಳಗಾಗಿರೋದ್ರಿಂದ ಈಗ ಸಿರಿಯಾಳನ ಕಥೆಯಲ್ಲಿ ಬರ್ತದೆ. ಅವನೇನೇನೋ ಮಾಡ್ತಾನೆ, ತನ್ನ ಮಗನನ್ನೇ ಬಲಿ ಕೊಟ್ಟು ಆ ಜಂಗಮ ಎನ್ನುವಂತಹ ಒಬ್ಬ ವೇಷಧಾರಿಯನ್ನ ಅವನಿಗೆ ಖುಷಿ ಪಡಿಸಿದ್ರೆ ಅವನು ಶಿವನ ರೂಪ ಧರಿಸಿ ಆ ಸಿರಿಯಾಳನಿಗೆ ಅಷ್ಟೇ ಅಲ್ಲ ಕಂಚಿ ಪಟ್ಟಣವನ್ನೇ ಕೈಲಾಸಕ್ಕೆ ಹೋಯ್ದಂತೆ. ಇವೆಲ್ಲ ಅಂತ್ಯಕಂತ್ಯ ಕಥೆಗಳು, ಏನೋ ಒಂದು ತತ್ವ ಹೇಳಕ್ ಹೋಗಿ ಕಥಾರೂಪದಲ್ಲಿ ಸಾಂಕೇತಿಕವಾಗಿ ಬರೆದಂತವು. ಆದ್ರೆ ಜನರು ಇದನ್ನೇ ಸತ್ಯ ಅನ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಸಿದ್ದರಾಮೇಶ್ವರ ಹೇಳ್ತಾರೆ, ಅಯ್ಯ ನಿಮ್ಮ ಶರಣರಲ್ಲದವರ ಮನೆ ಕೆಮ್ಮನೆ ಕಂಡಯ್ಯ ಅಂತ ಹೇಳ್ತಾರೆ. ಇಂತಹ ಮನೆಗಳು ಕೆಮ್ಮನೆ, ಇವು ಸುಮ್ಮನೆ ಯೂಸ್ಲೆಸ್ ಮನೆಗಳು. ಆದರೆ ಶರಣರ ಮನೆ ನನಗೆ ನೆರಮನೆ. ಅಂತಹ ಶರಣರ ಮನೆ ಯಾವುದು? ಸಂಗನ ಬಸವಣ್ಣನ ಮಹಾಮನೆ. ಅದಕ್ಕೆ ಹೇಳ್ತಾರೆ, ನಿಮ್ಮ ಸಂಗನ ಬಸವಣ್ಣ ಬಂದು ಕಲ್ಯಾಣದಲ್ಲಿ ಮನೆಯ ಕಟ್ಟಿದರೆ ಮರ್ತ್ಯ ಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು.
ಆ ಮನೆಗೆ ತಲೆವಾಗಿ ಹೊಕ್ಕವರೆಲ್ಲರೂ ನಿಜಲಿಂಗ ಫಲವು ಪಡೆದರು. ಆ ಗ್ರಹವ ನೋಡಬೇಕೆಂದು ನಾನು ಹಲವು ಕಾಲ ತಪಸಿದ್ದೆನು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಶರಣ ಸಂಗನ ಬಸವಣ್ಣನ ಮಹಾಮನೆಗೆ ನಮೋ ನಮೋ ಎಂದು ಬಂದೆನು. ನಿಜಲಿಂಗ ಫಲವನ್ನ ಪಡಿತಾರೆ. ಇಲ್ಲೇ ಸತ್ಯವಾದಂತಹ ಚೈತನ್ಯ ಸ್ವರೂಪ ತಾವೇ ಅಂತ ಅನುಭವಕ್ಕೆ ತಂದುಕೊಂಡು ಅನುಭಾವಿಗಳಾಗಿ ಅರಿವು ಆಚಾರ ಅನುಭವದ ಫಲವೇ ಪ್ರಸಾದ. ಅದಕ್ಕೆ ನೀಲಾಂಬಿಕೆ ತಾಯಿಯವರು ಹೇಳ್ತಾರಲ್ಲ, ಚನ್ನ ಬಸವನೆಂಬ ಪ್ರಸಾದಿಯನ್ನ ಪಡೆದರು ಅಂತ. ಅವರು ಗುರುಲಿಂಗ ಜಂಗಮ ಸ್ವರೂಪರಾದ್ಮೇಲೆ ಅದರ ಪರಿಣಾಮವೇ ಪ್ರಸಾದಿ. ನಮ್ಮ ವಚನಗಳಲ್ಲಿ ಮತ್ತೆ ಪುರಾಣಗಳಲ್ಲಿ ಭಕ್ತರು ಇರುವ ಸ್ಥಳಕ್ಕೆ ಮನೆ, ಭವಿಗಳು ಇರುವ ಸ್ಥಳಕ್ಕೆ ಕೆಮ್ಮನೆ ಅಂತ, ಮತ್ತೆ ಮಹೇಶ್ವರರು ವಾಸಿಸುವ ಸ್ಥಳಕ್ಕೆ ಮಠ ಅಂತ ಕರೀತಾ ಇದ್ರು. ಬಸವಣ್ಣನವರ ವಾಸಗೃಹಕ್ಕೆ ಅರಮನೆ ಅಂತಲೂ ಕರಿತಾ ಇದ್ರು. ಅದಕ್ಕೆ ಅರಿವೇ ಗುರುವಾದಂತಹ ಬಸವಣ್ಣನವರ ಮನೆಗೆ ಅರಿವಿನ ಮನೆ ಅಂತನೂ ಸಹಿತ ಕರೀತಾ ಇದ್ದಾರೆ. ಇವರು ದಾಸ ಪರಂಪರೆಯಲ್ಲಿ ಅವ್ರು ಹೇಳ್ತಾರೆ, ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ ಅಂತ. ಅವ್ರ ಮನೆ ಇಲ್ಲಿ ಇಲ್ವೇ ಇಲ್ಲ, ಬೇರೆ ಎಲ್ಲೋ ಕಡೆ ಇದೆ ಅಂತೆ. ಆದರೆ ಬಸವಣ್ಣನವರದು ಬಸವಾದಿ ಶರಣರ ಮನೆ ಮಹಾಮನೆಯಾಗಿ ಮರ್ತ್ಯಲೋಕವೆಂಬ ಕರ್ತಾರನ ಕಮ್ಮಟದಲ್ಲಿ ಪಾಸ್ ಆಗ್ಬೇಕಾದ್ರೆ ಈ ಮಹಾಮನೆಯಲ್ಲಿ ವಿಶೇಷವಾದಂತಹ ಶಿಕ್ಷಣವನ್ನ ಪಡೆದವರು ಆ ಮರ್ತ್ಯಲೋಕದ ಈ ಕರ್ತಾರನ ಕಮ್ಮಟದಲ್ಲಿ ಪಾಸ್ ಆಗಿ ಇಲ್ಲಿಯೂ ಸಲ್ತಾ ಇದ್ರು, ಅಲ್ಲಿಯೂ ಸಲ್ತಾ ಇದ್ರು. ಆದರೆ ದಾಸ ಪರಂಪರೆಯಲ್ಲಿ ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ ಅಂತ ಈ ಮರ್ತ್ಯಲೋಕವೆಂಬ ಕರ್ತಾರನ ಕಮ್ಮಟವನ್ನ ಇಲ್ಲಿ ಸಲ್ಲಬೇಕಾದಂತಹದ್ದನ್ನ ಬಿಟ್ಟು ಇಲ್ಲಿ ಏನೂ ಯೂಸ್ ಇಲ್ಲ ಅಂತ ಅನ್ನೋ ರೀತಿಯಲ್ಲಿ ಅವರು ನಿರಾಶಾವಾದಿಗಳಾಗಿ ಕೇವಲ ಭಜನೆ ಮಾಡುತ್ತಾ ಅಲ್ಲಿದೆ ನಮ್ಮನೆ ಅಂತ ಹೇಳೋದನ್ನ ನಾವು ಕಾಣ್ತೀವಿ. ಅದನ್ನು ವೀಣಾ ಬನ್ನಂಜೆಯವರು ತಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ವೀಣಾ ಬನ್ನಂಜೆ ಸುಮ್ಮನೆ ಅಂತ ಹಾಕೊಂಡಿದ್ದಾರೆ. ಅವ್ರು ನೋಡ್ಬೋದು. ನಾವು ಇಂತಹ ಸುಮ್ಮನೆ ಅಂತ ಹಾಕೊಂಡವರು ಬಸವಣ್ಣನವರ ಮಹಾಮನೆಯ ಬಗ್ಗೆ ಮಾತಾಡೋದು ಅದು ಕೆಮ್ಮನೆ ಆಗಿಬಿಡ್ತದೆ ಅವ್ರದ್ದು ಪರಿಸ್ಥಿತಿ. ಅದಕ್ಕೆ ಬಹಳಷ್ಟು ಜನರು ಅವರು ಆತರ ಹೇಳಿದ್ರೆ ಬಹಳಷ್ಟು ಪ್ರತಿಭಟನಾತ್ಮಕವಾಗಿ ಬಹಳಷ್ಟು ಶರಣರು ಮಾತಾಡಿದ್ದಾರೆ. ನಮ್ಮ ಶಶಿಕಾಂತ್ ಪಟ್ಟಣವರಾಗ್ಲಿ ಮತ್ ಬೇರೆಯವರಾಗ್ಲಿ ಅದಕ್ಕೆ ಪ್ರತಿಭಟನಾತ್ಮಕವಾದಂತಹ ಲೇಖನಗಳನ್ನು ಸಹಿತ ಬರೆದಿದ್ದಾರೆ. ಹಾಗಾಗಿ ವೀಣಾ ಬನ್ನಂಜೆ ಅವರು ಏನ್ ಮಾಡಿದ್ರು, ತಾವು ಹಾಕಿರುವಂತಹ ವಿಡಿಯೋವನ್ನೇ ತೆಗೆದಾಕ್ಬಿಟ್ರು. ಇನ್ನು ಹಿಂಗೆ ಇಟ್ಕೊಂಡ್ರೆ ಎಲ್ಲರೂ ನಮ್ಮ ಮೇಲೆ ಅಪವಾದ ಬರುತ್ತೆ ಅನ್ನೋ ರೀತಿಯಲ್ಲಿ. ಇನ್ನು ಅಲ್ಲಮ ಪ್ರಭುದೇವರು ಹೇಳ್ತಾರೆ ಬಸವಣ್ಣನವ್ರ ಬಗ್ಗೆ, ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ಅಂತ ಹೇಳ್ತಾರೆ. ಆ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ತಿಂತಿನಿಯ ಕಂಡು ಎನ್ನ ಮನ ಉಬ್ಬಿಕೊಬ್ಬಿ ಓಲಾಡುತ್ತಿದ್ದಯ್ಯ. ನಮ್ಮ ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ದಾಸೋಹದ ಘನವನ್ನ ಏನೆನ್ನಬಹುದು ನೋಡ. ಸಿದ್ದರಾಮೇಶ್ವರರನ್ನ ಅನುಭವ ಮಂಟಪಕ್ಕೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಬಸವಣ್ಣನವರ ಮಹಾಮನೆಯ ಮುಂದೆ ನಿಂತುಕೊಂಡು ಸಿದ್ದರಾಮೇಶ್ವರರಿಗೆ ಬಸವಣ್ಣನವರ ಮಹಾಮನೆಯ ಪರಿಚಯವನ್ನ ಮಾಡಿಸಿಕೊಡ್ತಾರೆ ಅಲ್ಲಮ ಪ್ರಭುದೇವರು. ಅದು ಹೇಗೆ ಕಟ್ಟಿದ್ರು ಬಸವಣ್ಣನವರು, ಈ ಮರ್ತ್ಯಲೋಕದ ಮನೆ ಹಾಳಾಗಿ ಹೋಗಬಾರದೆಂದು. ಅಂದ್ರೆ ಬಸವ ಪೂರ್ವದಲ್ಲಿ ಮರ್ತ್ಯಲೋಕದ ಮಹಾಮನೆ ಹಾಳಾಗಿನೇ ಹೋಗಿತ್ತು ಒಂದ್ ರೀತಿಯಿಂದ. ಈ ಮೊದಲು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅದು ಮುಂದೆ ಇನ್ನೂ ಹಾಳಾಗಿ ಹೋಗಬಾರ್ದು ಅನ್ನೋದಕ್ಕೆ ಬಸವಣ್ಣನವರನ್ನ ಇಲ್ಲಿಗೆ ಕಳಿಸಿದ್ರು. ಇಲ್ಲಿ ಕಳಿಸಿದ್ರು ಅಂದ್ರೆ ಮೇಲೆ ಎಲ್ಲಿಂದಲೋ ಕಳಿಸಿದಂತಹದ್ದಲ್ಲ. ಬಸವಣ್ಣನವರು ಸ್ವಯಂ ಆಗಿ ತಾವೇ ಹೇಳ್ತಾರೆ, ಕರ್ತ ನಟ್ಟಿದಡೆ ಮರ್ತ್ಯಲೋಕದಲ್ಲಿ ಮಹಾಮನೆಯ ಕಟ್ಟಿದೆ. ಆ ಕರ್ತ ಎಲ್ಲಿದ್ದಾನೆ? ತನ್ನೊಳಗಿರುವಂತಹ ಚೈತನ್ಯ, ಒಳಗೆ ಲಿಂಗ, ಒಳಗೆ ಧ್ಯಾನಾಸಕ್ತನಾಗಿ ಕೂತ್ಕೊಂಡಂತಹ ಬಸವಣ್ಣನವರು ತನ್ನೊಳಗೆ ಇರುವ ಚೈತನ್ಯವನ್ನ ಗ್ರಹಿಸ್ತಾರೆ. ಆತನೇ ಕರ್ತ ನಿಜವಾಗಲು. ಆದರೆ ನಾವು ಮರೆವಿನಲ್ಲಿ ನಾವು ಮನದ ಜೊತೆಗೆ ಸೇರಿ ನಾನು ಎನ್ನುವ ಒಂದು ಸುಳ್ಳು ಭಾವಕ್ಕೆ ಬರೋದ್ರಿಂದ ನಾವು ಮರೆವಿನಲ್ಲಿರ್ತೇವೆ. ನಿಜವಾಗಲೂ ಕರ್ತನೊಬ್ಬನೇ ಎಲ್ಲರಲ್ಲಿಯೂ ಇದ್ದಾನೆ. ಆ ಅರಿವು ಮೂಡಿದಾಗ ಆ ಕರ್ತನೇ ಹೊರಗೆ, ಅಂದ್ರೆ ಒಳಗೆ ಕರ್ತ ಆತ ಪರವಾಗಿ ಇದ್ದು, ಮೇಲೆ ಇದ್ದು ಅಥವಾ ತನ್ನ ಸ್ವರೂಪದಲ್ಲಿ ಇದ್ದು, ಹೊರಗಡೆ ನಮಗೆ ಕಣ್ಣಿಗೆ ಕಾಣುವಂತಹ ಈ ಆಕೃತಿಗಳ ಪ್ರಕೃತಿ ಲೋಕದಲ್ಲಿ ಹೋಗಿ ಅಲ್ಲಿರುವ ಜನರಿಗೆ ಈ ಸತ್ಯವನ್ನ ತಿಳಿಸು ಅನ್ನೋದು ಅದು ಮರ್ತ್ಯಲೋಕ. ಈ ಹೊರಗಡೆ ಕಾಣುವಂತಹ ಲೋಕವೇ ಮರ್ತ್ಯಲೋಕ, ನಮ್ಮ ಚೈತನ್ಯ ಲೋಕವೇ ದೇವಲೋಕ.
ಅಲ್ಲಿರುವಂತಹ ಕರ್ತ ಬಸವಣ್ಣನವರಿಗೆ ಆದೇಶ ಮಾಡ್ತಾನೆ ಅಂತಂದ್ರೆ ಬಸವಣ್ಣನವರ ಅರಿವು ಅದರಲ್ಲಿ ಕಂಡುಕೊಂಡಂತಹ ಸಚ್ಚಿದಾನಂದ ಸ್ವರೂಪ ಎಲ್ಲವೂ ಅದು ಬಸವಣ್ಣನವರ ಮನಕ್ಕೆ ಆದೇಶ ಮಾಡ್ತದೆ, ನೀನು ಈ ಮರ್ತ್ಯಲೋಕದಲ್ಲಿ ಹೋಗಿ ಇದನ್ನ ಸರಿ ಮಾಡು ಅಂತ. ಅಂದ್ರೆ ಎಲ್ಲವೂ ಇಲ್ಲೇ ಆಗ್ತಾ ಇದೆ, ಬೇರೆ ಎಲ್ಲಿಂದಲೋ ಬರ್ತಾ ಇಲ್ಲ. ಮರ್ತ್ಯಲೋಕವೂ ಇಲ್ಲೇ ಇದೆ, ದೇವಲೋಕವೂ ಇಲ್ಲೇ ಇದೆ, ಬೇರೆ ಎಲ್ಲೋ ಯಾರೋ ಕೂತ್ಕೊಂಡಿಲ್ಲ ಕರ್ತ ಅನ್ನೋರು. ನನ್ನಲ್ಲಿನ ನಾನು ಎಂಬ ಭಾವ ಹೋಗ್ಬಿಟ್ರೆ ನಮ್ಮೊಳಗೆ ಬರುವಂತಹ ಧ್ವನಿಯೇ ಆ ಕರ್ತನ ಧ್ವನಿ. ಆತ ನಮಗೆ ಹೇಳ್ತಾನೆ. ಅಂದ್ರೆ ನಾವು ಶರಣರಾದಾಗ ಮಾತಾಡಿದ್ರೆ ಅದು ನಾವು ಮಾತಾಡ್ದಂಗಿರಲ್ಲ, ನಾನೆಂಬ ವ್ಯಕ್ತಿ, ಅದು ಕರ್ತನೇ ಮಾತಾಡ್ತಾ ಇರ್ತಾನೆ, ಕೂಡಲ ಸಂಗಮ ದೇವರೇ ಮಾತಾಡ್ತಾ ಇರ್ತಾರೆ. ಬಸವ ಪೂರ್ವದಲ್ಲಿ ಯಾರಿಗೆ ನಾವು ಈ ತತ್ವ ಬೋಧನೆಯನ್ನ ಮಾಡಬೇಕು, ಬ್ರಹ್ಮ ಬೋಧನೆಯನ್ನ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅನ್ನೋದು ವೈದಿಕರಲ್ಲಿ ವರ್ಣಗಳಲ್ಲಿ ಏನಂದ್ರೆ ವಿಭಜನೆ ಮಾಡಿ ಈ ಶೂದ್ರರು ಇವರಿಗೆ ಹೇಳಕ್ಕೆ ಸಾಧ್ಯ ಇಲ್ಲ, ಇವ್ರಿಗೆ ಹೇಳಕ್ಕಾಗಲ್ಲ ಅಂತ ವೈದಿಕರಾಗ್ಲಿ ಆಗಮಿಕರಾಗ್ಲಿ ಇದನ್ನೇ ಮಾಡ್ತಾ ಇದ್ರು. ಆದ್ರೆ ಬಸವಣ್ಣನವರು ಇದನ್ನ ತೆಗೆದು ಹಾಕಿ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನ ಕೊಡ್ತಾರೆ. ಇದು ಬಸವ ಪೂರ್ವದಲ್ಲಿ ಎಂದೂ ಆಗಿರ್ಲಿಲ್ಲ. ಬೇರೆ ಯಾಜ್ಞವಲ್ಕನ ಜನಕರಾಜನ ಆಸ್ಥಾನದಲ್ಲಿ ಯಾಜ್ಞವಲ್ಕ ಋಷಿಯ ಡಿಸ್ಕಷನ್ಗಳಾಗ್ಲಿ ಅಥವಾ ಯಾವುದೇ ನಮ್ಮ ಭಾರತದಲ್ಲಿ ಆಗೋಗಿರೋದಂತಾಗ್ಲಿ, ಪ್ಲೇಟೋಂದಾಗ್ಲಿ, ಬೇರೆ ಕಡೆ ಯಾರು ಎಲ್ಲಿಯೂ ಸಹಿತ ಸಮತ್ವ ಅನ್ನೋದಿರ್ಲಿಲ್ಲ. ಇಲ್ಲಿ ಎಲ್ಲಾ ರೀತಿಯ ಸಮತ್ವದಿಂದ ಬಸವಣ್ಣವ್ರು ಮಾಡಿದ್ರು ಅಂತ ಸಿದ್ದರಾಮೇಶ್ವರ ಒಂದು ವಚನದಲ್ಲಿ ಹೇಳ್ತಾರೆ, ಸ್ವಾಮಿ ಭವಿಯ ಭಕ್ತನ ಮಾಡ್ಪುದು ಯೋಗ್ಯವೋ ಅಯೋಗ್ಯವೋ. ಅಂದ್ರೆ ಭವಿ ಎನ್ನ ಭಕ್ತನನ್ನಾಗಿ ಮಾಡುವುದು ಸಾಧ್ಯವೋ, ಯೋಗ್ಯವಿದೆಯಾ ಯೋಗ್ಯವಿಲ್ಲೋ ಅನ್ನೋ ಪ್ರಶ್ನೆನಲ್ಲೇ ಇದ್ರು ಅವರು. ಆಗಮ ವಿಚಾರದಿಂದ ಆಗದಿಹುದೆಂಬ ಸಿದ್ಧಾಂತ ನೋಡಿ, ಅವ್ರದೆಲ್ಲ ಸಿದ್ಧಾಂತ ಆಗದಿಹುದು. ಇಲ್ಲಿಯೋ ಪರಮಗುರು ಸಂಗನ ಬಸವಯ್ಯ ಸರ್ವಜಾತಿಯ ಲಿಂಗದ ರಾಶಿಯ ಮಾಡಿದ ಸಿದ್ಧಾಂತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅನುಭವ ಮಂಟಪದಲ್ಲಿ ಬಸವಣ್ಣನವರು ಸರ್ವ ಜಾತಿಯ ಲಿಂಗದ ರಾಶಿಯನ್ನ ಮಾಡ್ತಾರೆ. ಈ ತರ ಮಾಡಿದವರು ಯಾರೂ ಇರ್ಲಿಲ್ಲ ಮೊದಲು. ವೀಣಾ ಬನ್ನಂಜಿ ಅವರು ಹೇಳ್ತಾರೆ, ಜನಕರಾಜನ ಆಸ್ಥಾನದಲ್ಲಿ ಯಾಜ್ಞವಲ್ಕ್ಯ ಋಷಿ ಅವರ ಪತ್ರಿ ಮೈತ್ರಿ ಗಾರ್ಗೆ ಕೂತ್ಕೊಂಡು ಬ್ರಹ್ಮ ಜಿಜ್ಞಾಸೆ ಮಾಡಿದ್ರು. ಏನ್ ಮಾಡಿದ್ರು ಕೊನೆಗೆ ಅಲ್ಲಿ ವರ್ಣಾಶ್ರಮವೇ ಇತ್ತು. ಬ್ರಹ್ಮ ಜಿಜ್ಞಾಸೆಯನ್ನ ಮಾಡಿದ್ರು ಸಹಿತ ಮಾಡಿದ್ದೇನವ್ರು ಕೊನೆಗೆ ವರ್ಣಾಶ್ರಮಗಳಲ್ಲಿ ನಾವು ಗ್ರೇಟು, ಕೊನೆಗೆ ಶ್ರೇಷ್ಠತೆಯ ಭಾವಕ್ಕೆ ಒಳಗಾಗ್ತಾರವರು. ಆ ದೇವನನ್ನ ಎಲ್ಲೆಡೆಯಲ್ಲಿಯೂ ಕಂಡು ದೈವೇ ಧರ್ಮದ ಮೂಲ ಅನ್ಬೇಕಾಗಿತ್ತು ಅವರು. ಎಲ್ಲೆಡೆಯಲ್ಲೂ ಅದೇ ದೇವನಿದ್ದಾನೆ ಅಂತಂದ್ಮೇಲೆ ಆ ದೇವನ ನೋವು ಎನ್ನ ನೋವು, ಶರಣರ ನೋವು ಎನ್ನ ನೋವು ಅನ್ನುವಂತ ಭಾವದಲ್ಲಿ ಬಂದು ಅವರು ದೈವೇ ಧರ್ಮದ ಮೂಲ ಅನ್ಬೇಕಾಗಿತ್ತು. ಅನ್ಲಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಬಾಯಲ್ಲಿ ಮಾತ್ರ ಅಂದ್ರು, ಆಚರಣೆಯಲ್ಲಿ ಇರಲಿಲ್ಲ. ಅದಕ್ಕೇನೆ ಬಸವಣ್ಣವರು ಎನೆಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ನುಡಿಯೋದಕ್ಕೆ ಅವ್ರು ನುಡಿದಂಗ ನಡೆದಿದ್ರೆ ಆವಾಗ್ಲೇನೆ ಅನುಭವ ಮಂಟಪ ನಿರ್ಮಾಣ ಆಗ್ತಿತ್ತೇನೋ ಬಹುಶಃ. ಭಾರತದ ಇಂದಿನ ಸ್ಥಿತಿ ಅಥವಾ ಬಸವ ಪೂರ್ವದಲ್ಲಿ ಇದ್ದಂತಹ ಸ್ಥಿತಿ ಏನಿತ್ತಲ್ಲ, ಕೆಟ್ಟು ಹೋಗಿರುವಂತ ಸ್ಥಿತಿ, ಆ ಸ್ಥಿತಿ ಇರ್ತಾ ಇರ್ಲಿಲ್ಲ. ಅವ್ರು ಮಾಡದೇ ಇರೋದ್ರಿಂದ ಬಸವಣ್ಣವ್ರು ಮಾಡ್ಬೇಕಾಗಿತ್ತು. ಅದ್ವಿತೀಯವಾಗಿ ಪ್ರಥಮ ಬಾರಿಗೆ ಬಸವಣ್ಣನವರು ಇದನ್ನ ಮಾಡ್ತಾರೆ. ಇವರು ಸುಳ್ಳಾಗೇನೆ ಕೆಲವು ವೈದಿಕರು ಮೊದಲೇ ಇತ್ತು ಅಂತ ಹೇಳ್ತಾರೆ, ಇರ್ಲಿಲ್ಲ. ಮತ್ತೆ ಅನುಭವ ಮಂಟಪ ಅವರು ವೀಣಾ ಬನ್ನಂಜಿ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಯಾಕಂದ್ರೆ ಅವ್ರು ಆ ತರ ಸ್ಟೇಟ್ಮೆಂಟ್ ಮಾಡಿದಾರಲ್ಲ, ನಾವು ಅದ್ರ ಸಲುವಾಗಿ ಕೆಲವು ವಿಚಾರಗಳನ್ನ ವಿಶೇಷವಾಗಿ ಅಧ್ಯಯನ ಮಾಡ್ಬೇಕಾಯ್ತು. ಅದರಲ್ಲಿ ಅವ್ರು ಹೇಳ್ತಾರೆ, ಅನುಭವ ಬಸವಣ್ಣನವರದು ಅಂದ್ರೆ ಅವ್ರ ಮಾತಲ್ಲೇ ಹೇಳ್ತಾರೆ, ಇನ್ನೂ ಒಂದು ಬಹಳ ಆಶ್ಚರ್ಯದ ವಿಷಯ ಏನು ಅಂತ ಅಂದ್ರೆ, ಒಂದು ವೇಳೆ ಅನುಭವ ಮಂಟಪ ಅಂತ ಇದ್ರೆ ಅದಕ್ಕೆ ಅನುಭವ ಮಂಟಪ ಅಂತ ಕರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಅನುಭವಿಗಳು. ಅನುಭವ ಮಂಟಪ ಕರೆಯುವುದು ಯಾರು ಅಂತಂದ್ರೆ ಲೌಕಿಕದಲ್ಲಿ ಇದ್ದವರು ಕರೆಯಬಹುದು. ಯಾಕೆ? ಭವ ಅಂದ್ರೆ ಈ ಲೌಕಿಕದ ಬದುಕು, ಅದನ್ನು ಅನುಸರಿಸಿ ಬಂದ ಜೀವನದ ತತ್ವಕ್ಕೆ ಅನುಭವ ಅಂತ ಹೆಸರು. ಈ ತರ ಅವರು ವ್ಯಾಖ್ಯಾನ ಮಾಡ್ತಾರೆ. ಈ ಭಾವವನ್ನು ಬಿಟ್ಟು ಆ ಭಾವದ ಹಿಂದೆ ಹೋದವರೆಲ್ಲ ಅನುಭಾವಿಗಳು. ಅಂದ್ರೆ ಈ ಒಂದ್ ವೇಳೆ ಇದ್ರೆ ಅನುಭವ ಮಂಟಪ ಅಂತ ಕರಿಬೇಕಾಗಿತ್ತು. ಈ ತರ. ಆದರೆ ಸಿದ್ದರಾಮೇಶ್ವರರು ಇವರ ಈ ಹುಚ್ಚುಚ್ಚಾದ ಪ್ರಶ್ನೆಗಳಿಗೆ ಆವಾಗಲೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಸಿದ್ದರಾಮೇಶ್ವರರು, ಅನುಭವವೆಂದುದು ಅನುಭಾವಿಕಗಲ್ಲದೆ ಹೊತ್ತಗೆಯಲ್ಲಿ ಇಲ್ಲ ನೋಡ ಮಾನವ, ರತ್ನಗಳು ಸಮುದ್ರದಲ್ಲದೆ ಕೀಳು ಕುಲ್ಯಗಳಲ್ಲ ನೋಡ ಮಾನವ, ನವಮಂತ್ರಗಳ ಮರ್ಮವದು ಗುರುಮುಖದಲ್ಲದೆ ಬರಿಯ ಪುರಾಣಗಳಲ್ಲಿ ಇಲ್ಲ ನೋಡ ಮಾನವ. ಈ ಅನುಭವ
ಎನ್ನುವುದು ಅನುಭಾವಿಕರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅನುಭವ ಮತ್ತು ಅನುಭವ ಎರಡು ಶಬ್ದಗಳನ್ನ ಸೇರಿಸ್ತಾರೆ ಸಿದ್ದರಾಮೇಶ್ವರರು. ತನ್ನ ತಾನರಿತಂತಹ ಅನುಭವ ಏನಿದೆಯಲ್ಲ, ಶಿವಭಾವ ಎಲ್ಲೆಡೆಯಲ್ಲಿಯೂ, ತನ್ನೊಳಗೂ ಶಿವಭಾವ ಎಲ್ಲೆಡೆಯಲ್ಲಿಯೂ ಶಿವಭಾವ ಆಗಿ ನೋಡುವುದೇ ಅನುಭವ. ಎಲ್ಲರಲ್ಲಿಯೂ ಆ ಶಿವಚೈತನ್ಯವೇ ಇರೋದ್ರಿಂದ ಅಲ್ಲಿ ಜಾತಿಗಳಿಲ್ಲ, ಮತಗಳಿಲ್ಲ, ಯಾವುದೇ ಹೆಣ್ಣು ಗಂಡು ಭೇದಗಳಿಲ್ಲ. ಎಲ್ಲರಲ್ಲಿಯೂ ಒಳಗೆ ಸುಳಿಯುವ ಆತ್ಮ ಆ ಚೈತನ್ಯವೇ ಆಗಿರೋದ್ರಿಂದ ಈ ಅನುಭವದಲ್ಲಿ ಈ ನಿಶಬ್ದದ ಅನುಭವ, ಇದನ್ನ ಶಬ್ದಕ್ಕೆ ತರುವುದೇ, ಶಬ್ದಕ್ಕೆ ತಂದು ಮಾತನಾಡುವುದೇ ಅನುಭವ. ಅದಕ್ಕಾಗಿ ಈ ಅನುಭವ ಎಂಬುದು ಅನುಭಾವಿಕರಿಗೆ ಮಾತ್ರ ಸಾಧ್ಯವೇ ಅಂತ ಹೇಳ್ತಾರೆ. ಅವರು ಏನ್ ಹೇಳ್ತಾ ಇದ್ರೆ, ವೀಣಾ ಬನ್ನಂಜೆ, ಅನುಭವ ಅಂದ್ರೆ ಬೇರೆ ಭವದಲ್ಲಿ ಇರುವುದು ಅಂತ ಅಲ್ಲ. ಆ ಭವದಲ್ಲಿ ಇರುವಂತಹ ಅನುಭವ ಏನಿದೆಯಲ್ಲ ಅದು ಭವಿಗಳಿಗೆ, ಇದು ಅನುಭಾವಿಕರ ಅನುಭವ. ಇದು ಇಂತಹ ಒಂದು ಉನ್ನತ ಮಟ್ಟವಾದ ಅನುಭವ ಅವ್ರು ಯಾರಿಗೂ ಇಲ್ಲದೆ ಇರೋದ್ರಿಂದ ಈ ವಚನಗಳು ಸಹಿತ ಅವ್ರಿಗೆ ಅರ್ಥ ಆಗೋದೇ ಇಲ್ಲ. ಹಾಗಾಗಿ ಅವರು ಆ ತರ ತುಚ್ಚಾಗಿ ಮಾತಾಡ್ತಾರೆ. ಅದಕ್ಕಾಗಿ ನಾವೇನು ಕಳವಳಗೊಳ್ಳಬೇಕಾಗಿಲ್ಲ. ನಮ್ಮಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ 12ನೇ ಶತಮಾನದಲ್ಲೇ ಶರಣರು ಉತ್ತರ ಕೊಟ್ಟು ಹೋಗಿದ್ದಾರೆ. ಸ್ವಲ್ಪ ಹುಡುಕಿದ್ರೆ ಎಲ್ಲವೂ ಸಿಗ್ತದೆ. ಹೊತ್ತಗೆಯಲ್ಲಿ ಇಲ್ಲ ನೋಡ ಮಾನವ ಅಂತ ಅಂದ್ರೆ ಪುಸ್ತಕಗಳಲ್ಲಿ ಅನುಭವ ಇಲ್ಲ ಅಂತ ಹೇಳ್ತಾರೆ. ಇವರಿಗೆ, ವೈದಿಕರಿಗೆ ಪುಸ್ತಕಗಳೇ ಅನುಭವ, ವೇದಗಳೇ ಅನುಭವ ಅವರಿಗೆ. ಅದು ಸಾಧ್ಯ ಇಲ್ಲ. ಅವು ವೇದಗಳಲ್ಲಿ ಏನಿದೆ ಅದು ಜಡ. ಅದನ್ನ ಓದಿ ಕಾಪಿ ಹೊಡೆದು ಮಾತಾಡೋದು ಅದು ಸಹಿತ ಜಡ. ಅಲ್ಲಿ ಅರಿವೇ ಇಲ್ಲ. ಅವರೆಲ್ಲರೂ ಅರಿವಿಲ್ಲದವರು. ಬರೀ ಪುರಾಣಗಳನ್ನ ಹೇಳ್ಕೊಂಡು ಅದಕ್ಕೆ ಈ ಯಾವ ರೀತಿಯಲ್ಲಿ ರತ್ನಗಳು ಸಮುದ್ರದಲ್ಲದೆ ಕೀಳು ಕುಲ್ಯಗಳಲ್ಲ ನೋಡ ಮಾನವ ಅಂತ ಅಂದ್ರೆ ಈ ರೀತಿಯ ಅನುಭವದ ರತ್ನಗಳು ಬಸವಾದಿ ಶರಣರಲ್ಲಿ ಕಂಡು ಬರ್ತವೆ ಹೊರತು ಆ ವೇದಗಳಲ್ಲಾಗ್ಲಿ ಹಿಂದಿನ ಯಾವುದೇ ಸಂಪ್ರದಾಯಗಳಲ್ಲಾಗ್ಲಿ ಕಂಡು ಬರೋದಿಲ್ಲ ಅಂತ ಸಿದ್ದರಾಮೇಶ್ವರರು ಉತ್ತರ ಕೊಡ್ತಾರೆ. ಧರ್ಮ ಮತ್ತು ಸಂಪ್ರದಾಯದ ನಡುವೆ ನಾವೊಂದು ಅರ್ಥ ಮಾಡ್ಕೋಬೇಕು. ಧರ್ಮ ಅನ್ನೋದು ತನ್ನ ತಾನರಿತು ಆ ಅರಿವು ಆಚಾರವಾಗಿ ನಡೆ ನುಡಿ ಒಂದಾದಾಗ ಅದು ಧರ್ಮವಾಗ್ತದೆ. ಅಂತಹ ನಡೆನುಡಿ ಒಂದಾದಂತಹ ಶರಣರ ಸಂಘದಲ್ಲಿದ್ದು ಶರಣರಾಗಿ ಪ್ರತಿಯೊಬ್ಬರು ನಡೆನುಡಿಯಿಂದ ಒಂದಾದಾಗ ಅದು ಸಾಮೂಹಿಕ ಧರ್ಮವಾಗಿ ಅಲ್ಲಿ ಕಂಡು ಬರ್ತದೆ. ಆದರೆ ಶರಣರಾಗದೆ ಕೇವಲ ಪಂಡಿತರಾಗಿ ಪುಸ್ತಕಗಳನ್ನ ಓದಿ ಅನುಯಾಯಿಗಳಾಗಿ ಅವುಗಳನ್ನ ಆಚರಣೆ ಮಾಡಿದ್ರೆ ಅವು ವ್ರತಾಚರಣೆಗಳಾಗ್ತವೆ, ಸಂಪ್ರದಾಯಗಳಾಗ್ತವೆ. ಧರ್ಮ ಸತ್ತು ಹೋಗಿ ಸಂಪ್ರದಾಯ ಆಗ್ತದೆ. ಇವತ್ತು ಸಂಪ್ರದಾಯಗಳಿಗೆ ನಾವು ಧರ್ಮ ಅಂತ ಕರಿತಾ ಇದ್ದೇವೆ. ಕಾನೂನಾತ್ಮಕವಾಗಿ ಹಿಂದೂ ಧರ್ಮ, ಜೈನ, ಬೌದ್ಧ, ಸಿಖ್ ಇವೆಲ್ಲವೂ ಧರ್ಮಗಳು ಕಾನೂನಾತ್ಮಕವಾಗಿ ನಿದವಲ್ಲ, ಅಲ್ಲಿ ನಿಜವಾಗಲೂ ಸಹಿತ ಆಚರಣೆ ತನ್ನ ತಾನರಿತು ಅರಿವೇ ಗುರುವಾಗಿ, ಆಚಾರವೇ ಲಿಂಗವಾಗಿ, ಅನುಭವವೇ ಜಂಗಮವಾಗಿ ನಡೆನುಡಿ ಒಂದಾದಂತಹ ಸಿದ್ಧಾಂತ. ಅದನ್ನ ಅಲ್ಲಮ ಪ್ರಭುದೇವರು ಗಗನ ಸಿದ್ಧಾಂತ ಅಂತ ಕರೀತಾರೆ. ಅನುಭವ ಮಂಟಪದಲ್ಲಿ ಒಂದು ವಚನ ಹೇಳ್ತಾರೆ ಅವರು, ಇದು ಗಗನ ಸಿದ್ಧಾಂತ ಅಂತ ಅಂದ್ರೆ ಬಯಲು ಸಿದ್ಧಾಂತ. ಇದು ಹೇಳಿದ್ದಲ್ಲ, ಅನುಭವದಿಂದ ಬಂದಂತಹದ್ದು. ಇದು ನಿಜವಾದ ಧರ್ಮ ಆಗ್ಬೇಕು. ಇವತ್ತು ಲಿಂಗಾಯತವು ಸಹಿತ ನಾವು ಕೇವಲ ಅನುಕರಣೆ ಮಾಡಿದರೆ, ವಚನಗಳನ್ನ ಓದಿ ಕೇವಲ ಅನುಕರಣೆ ಮಾಡಿದರೆ ಅದು ಸಹಿತ ಸಂಪ್ರದಾಯವೇ. ಕೈಯಲ್ಲಿ ಹಿಡಿದಿರುವಂತಹ ಇಷ್ಟಲಿಂಗ ಅದನ್ನೇ ದೇವರು ಅನ್ಕೊಂಡ್ ಬಿಡ್ತಾ ಇದೀವಿ ನಾವು. ಅದು ದೇವರಲ್ಲ, ಅದು ನಮ್ಮ ಚೈತನ್ಯದ ಪ್ರತಿರೂಪ. ಅದಕ್ಕೆ ನೋಡಿದ್ರೆ ನಮ್ಮ ಚೈತನ್ಯದ ನೆನಪು ಬರಬೇಕು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಇದಿರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಪ್ಪ ನಿಜವು ತಾನೇ ಕೂಡಲ ಸಂಗಮ ದೇವ. ಯಾವಾಗ? ತಾನು ತಾನಾದಾಗ. ತಾನು ತಾನಾಗ್ಲಿಲ್ಲ. ತಾನು ತಾನಾಗೋದು ಅಂದ್ರೆ ಚೈತನ್ಯ ಮಾತ್ರ ತಾನು ತಾನಾಗ್ತದೆ. ಜಡ ವಸ್ತುಗಳಿಗೆ ತಾನು ಯಾರೆಂಬುದೇ ಗೊತ್ತಿರೋದಿಲ್ಲ, ಅಲ್ಲಿ ಭಾವವೇ ಇರೋದಿಲ್ಲ. ನಮ್ಮಲ್ಲಿ ನಾನು ಎನ್ನುವ ಭಾವ ಇರ್ತದಲ್ಲ, ಅದು ಅಶುದ್ಧ. ಶುದ್ಧವಾದಾಗ ತಾನು, ಅದು ಚೈತನ್ಯ. ಆ ಚೈತನ್ಯ ಲಿಂಗವಾಗ್ತದೆ, ಜಂಗಮವಾಗ್ತದೆ, ತಾನು ತಾನಾಗೋದು. ಆವಾಗ ಕೈಯಲ್ಲಿ ಹಿಡಿದಿರುವ ಇಷ್ಟಲಿಂಗ ಅದು ಜೀವಂತಿಕೆ ಪಡೆದುಕೊಳ್ತದೆ, ಆವಾಗ ಧರ್ಮವಾಗ್ತದೆ. ಅಂತಹ ಆ ಚೈತನ್ಯದ ತೀರ್ಥ ನಮ್ಮ ಮನವನ್ನ ಶುದ್ಧಿಗೊಳಿಸಿ ಪಾದೋದಕವಾಗ್ತದೆ, ಮನ ಲಿಂಗವಾಗ್ತದೆ. ಆವಾಗ ಅಂತಹ ನಡೆನುಡಿ ಒಂದಾದದ್ದು. ಇಂತಹ ಈ ಪರಂಪರೆಯನ್ನ ಅನುಭವ ಮಂಟಪದಲ್ಲಿ ಚನ್ನಬಸವಣ್ಣನವರು ಸಿದ್ದರಾಮೇಶ್ವರರಿಗೆ ಲಿಂಗ ದೀಕ್ಷೆ ಕೊಡುವಾಗ ಅವರು ಅಲ್ಲಿ ಹೇಳ್ತಾರೆ. ಅದು ಹೇಳಿದ್ದನ್ನ 15ನೇ ಶತಮಾನದಲ್ಲಿ ಬಂದಂತಹ ಗುರುಸಿದ್ಧ ದೇವರು, ಅವರು ತೋಂಟದ ಸಿದ್ಧಲಿಂಗೇಶ್ವರರ ಶಿಷ್ಯ ಪರಂಪರೆಯಲ್ಲಿ ಬರುವಂತಹವರು, ಅವರು ಅದನ್ನ ನೆನಪಿಸ್ಕೋತಾರೆ. ಅಯ್ಯ, ಇಂತು ಕಲ್ಯಾಣ ಪಟ್ಟಣದ ಅನುಭವ ಮಂಟಪದ, ನೋಡಿ ಇಲ್ಲಿ ಅನುಭವ ಮಂಟಪ ಅಂತಾನೆ ಕರೀತಾ ಇದ್ದಾರೆ ಅವರು. ನೀವು ಅನುಭವ ಮಂಟಪ ಅಂತ ಕರೀರಿ, ಅನುಭವ ಮಂಟಪ ಅಂತ ಕರೀರಿ, ಎರಡು ಒಂದೇನೆ. ಅನುಭವ ಮಂಟಪದ ಶೂನ್ಯ ಸಿಂಹಾಸನದಲ್ಲಿ ಪ್ರಭು ಸ್ವಾಮಿಗಳು, ಬಸವರಾಜೇಂದ್ರ ಮುಖ್ಯವಾದ ಸಕಲ ಪ್ರಮಥಗಣಗಳು ಕೂಡಿ ಚಿಕ್ಕದಂಡ ನಾಯಕ
ಮುಖವಚನದಿಂದ ಶಿವಯೋಗಿ ಸಿದ್ದರಾಮೇಶ್ವರನ ಉಪದೇಶ ಕಾರಣಾರ್ಥವಾಗಿ ನವರತ್ನ ಖಚಿತ ಮಂಟಪ ರಚಿಸಿ ಅಂತ ಹೇಳ್ತಾರೆ. ಹೀಗೆಲ್ಲ ಮಾಡಿ ಚನ್ನಬಸವಣ್ಣನ ಮುಖವಚನದಿಂದ ಸಿದ್ದರಾಮ ದೇಶಿಕೇಂದ್ರನಿಗೆ ಬೋಧಿಸಿದ ನಿಲುಕಡೆಯ ಸೂತ್ರ ಅಂತ ಹೇಳ್ತಾರೆ. ಇಂಥ ಸಂಬಂಧ ಆಚರಣೆಯ ಸ್ಥಳ ಕುಳಂಗಗಳ ಚಿದ್ಬೆಳಗಿನಲ್ಲಿ ಶೋಭಿಸುವ ಬಸವಣ್ಣ, ಚನ್ನಬಸವಣ್ಣ, ಪ್ರಭು ಸಿದ್ದರಾಮ ಪ್ರಮಥಗಣಗಳ ಮಹಾಪ್ರಸಾದದ ಬೆಳಗಿಗೆ ಯೋಗ್ಯರಾಗಿ ದಗ್ಧಪಟ ನ್ಯಾಯ ಉರಿವುಂಡ ಕರ್ಪೂರದಂತಾದೇವು ನೋಡ ಸಂಗನ ಬಸವೇಶ್ವರ, ಅವರ ವಚನಾಂಕಿತ ಸಂಗನ ಬಸವೇಶ್ವರ. ಅದನ್ನ ತಮ್ಮ ಶಿಷ್ಯ ನಂದೀಶನಿಗೆ ಅವರು ಉಪದೇಶ ಮಾಡ್ತಾರೆ. ಗುರುಸಿದ್ಧದೇವರು, ಅಯ್ಯ ವರಕುಮಾರ ದೇಶಿಕೋತ್ತಮನೇ ಕೇಳ, ಕಲ್ಯಾಣ ಪಟ್ಟಣದ ಅನುಭವ ಮಂಟಪದಲ್ಲಿ ಬಸವ ಮೊದಲಾದ ಪ್ರಮಥರೆಲ್ಲ ಚನ್ನಬಸವರಾಜೇಂದ್ರನಿಗೆ ಅಭಿವಂದಿಸಿ ಮಹಾಲಿಂಗಕ್ಕೆ ಅನುಭಾವವ ಬೆಸಗೊಳ್ಳಲು ಅದೇ ಪ್ರಸಾದವ ನಿನಗೆ ಅರ್ಹಿಸಿಕೊಟ್ಟೆವು ಕೇಳ ನಂದೀಶ. ಅಂದ್ರೆ ಅನುಭವ ಮಂಟಪದಲ್ಲಿ ಬಸವಾದಿ ಶರಣರು ಪ್ರಾರಂಭ ಮಾಡಿದಂತಹ ಆ ಒಂದು ಪರಂಪರೆ ಮುಂದೆ ಯಡಿಯೂರು ಸಿದ್ಧಲಿಂಗೇಶ್ವರರ ಕಾಲದಲ್ಲಿ ಅವರ ಶಿಷ್ಯ ಪರಂಪರೆಯಲ್ಲಿ ಮುಂದುವರಿದು ಇಂದಿಗೂ ಸಹಿತ ಅವ್ಯಾಹತವಾಗಿ ಅನುಭವ ಮಂಟಪದ ಆ ಪರಂಪರೆ ಮುಂದುವರೆದು ಬರ್ತಾ ಇದೆ. ಅಂತಹ ಅನುಭವ ಮಂಟಪವೆಂಬ ಪಾತ್ರೆಯಲ್ಲಿ ಅರಿವು ಎಂಬ ಶುದ್ಧ ಹಾಲಿಗೆ, ಶುದ್ಧವಾದಂತಹ ಹಾಲು, ಅದಕ್ಕೆ ಪ್ರಜ್ವಲಿಸುವ ಜ್ಞಾನಾಗ್ನಿ ಎಂಬ ಬಿಸಿ ಅಥವಾ ಅರಿವು ಎನ್ನುವಂತಹ ಜ್ಞಾನಾಗ್ನಿಯಿಂದ ಬಿಸಿ ಮಾಡಿ ನಡೆ ನುಡಿ ಎಂಬ ಹೆಪ್ಪು ಹಾಕಿದ ಶರಣರು ಆಚಾರವೆಂಬ ಮೊಸರನ್ನ ಪಡಿತಾರೆ. ನಡೆ ನುಡಿ ಒಂದಾದ ಕ್ರಿಯೆಯಿಂದ ಆ ಮೊಸರನ್ನ ಕಡೆದು ಅನುಭಾವವೆಂಬ ಬೆಣ್ಣೆಯನ್ನ ಪಡೆದ ಪರಿಣಾಮವೇ ಶರಣಧರ್ಮವೆಂಬ ಪ್ರಸಾದ. ಆ ಶರಣಧರ್ಮ ಅನುಭವ ಮಂಟಪವನ್ನ ತುಂಬಿ ಹೊರಚೆಲ್ಲಿ 12ನೇ ಶತಮಾನದಿಂದ ಆಚೆಗೂ ಸಹಿತ ಇಂದಿಗೂ ಮತ್ತೆ ಮುಂದೆಯೂ ಎಲ್ಲೆಡೆ ಅದರ ಪರಿಮಳ ಹಬ್ಬುತ್ತಾ ಇದೆ. ಆ ಅನುಭವ ಮಂಟಪದಲ್ಲಿ ಬರೆದಂತಹ ವಚನಗಳು ಅವೇ ಪಾದೋದಕ. ಆ ಶರಣರು ನಿಂತ ನೆಲೆ ಚೈತನ್ಯದ ಅರಿವಿನ ಪಾದದ ಮೇಲೆ ನಿಂತಿರೋದ್ರಿಂದ ಅರಿವಿನ ಪಾದದಿಂದ ಉಂಟಾದಂತಹ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ, ಪರಿಣಾಮವೇ ಪ್ರಸಾದವಾಗಿ ಪಾದೋದಕ ರೂಪದಲ್ಲಿ ವಚನ ಸಾಹಿತ್ಯ ಎಲ್ಲೆಡೆಯಲ್ಲಿ ಇಂದಿಗೂ ಸಹಿತ ಹರಿತಾ ಇದೆ. ಆ ಅನುಭಾವಿಕ ಪಾದೋದಕವನ್ನ ಪಡೆದಂತಹ ನಾವುಗಳಾಗ್ಲಿ ಬೇರೆ ಯಾರೇ ಆಗ್ಲಿ ಎಲ್ಲರೂ ಪಡೆದುಕೊಳ್ಬೋದು. ಇದು ಈ ಲಿಂಗವಂತ ಧರ್ಮ, ಶರಣ ಧರ್ಮ, ಬಸವ ಧರ್ಮ ಇದು ಎಲ್ಲರಿಗೂ ಸಲ್ಲುವಂತಹದ್ದು. ಯಾರೇ ಆಗಿರ್ಲಿ ಅದನ್ನ ತಾವು ಪಡೆದುಕೊಳ್ಳಬಹುದು. ಇದು ಅನುಭವ ಮಂಟಪದಲ್ಲಿ ಉದಿಸಿದಂತಹ ನವನೀತ ಆಗಿರೋದ್ರಿಂದ ನೋಡಿ, ಇದು ಕೇವಲ ಲಿಂಗಾಯತರಿಗೆ ಅಂತ ಕೆಲವರು ಅಂದುಕೊಂಡು ಅವ್ರು ದೂರ ಸರಿತಾ ಇದ್ದಾರೆ. ಅದು ಅವರಿಗೆ ಆಗುವಂತಹ ಲಾಸ್. ಈಗ ಒಂದ್ ವೇಳೆ ನೋಡಿ, ಇವನು ನ್ಯೂಟನ್ ಅವನು ಇದು ಗ್ರಾವಿಟೇಷನ್ ಲಾ ಕಂಡಿಡ್ದ, ಮತ್ತೆ ಐನ್ಸ್ಟೈನು ಅವನು ರಿಲೇಟಿವಿಟಿ ಥಿಯರಿ ಕಂಡಿಡ್ದ. ಅದರಿಂದ ನಮಗೆ ವಿಜ್ಞಾನದಿಂದ ಉಪಯೋಗ ಆಗಿದೆ. ಅವರು ಕೆಲವರು ಕ್ರಿಶ್ಚಿಯನ್ ಇದ್ದಾರೆ, ಕೆಲವರು ಬೇರೆ ಧರ್ಮದವ್ರು ಇದ್ದಾರೆ. ಅವ್ರು ಕಂಡಿಡ್ದಿರೋದು ಅವ್ರ ಧರ್ಮಕ್ಕೆ ಸಂಬಂಧ ಇದೆ ಅಂತ ಅನ್ನಕ್ಕಾಗಲ್ಲ. ಗ್ರಾವಿಟೇಷನ್ ಕಂಡಿಡಿದ್ರು ಅದಕ್ಕೆ ನಾವು ಅವರಿಗೆ ಕ್ರಿಶ್ಚಿಯನ್ ಅಂತ ಅನ್ನಕ್ಕಾಗಲ್ಲ. ಐನ್ಸ್ಟೈನ್ ಕಂಡಿಡ್ದಿರೋದನ್ನ ಯಹೂದಿ ಅನ್ನಕ್ಕಾಗಲ್ಲ. ಅದೇ ರೀತಿ ಬಸವಾದಿ ಶರಣರು ಕೊಟ್ಟಂತಹ ನಡೆ ನುಡಿ, ಅರಿವು, ಆಚಾರ, ಅನುಭವಗಳು ಯಾರು ಬೇಕಾದರೂ ಇವುಗಳನ್ನ ಅರಿತು ಆಚರಿಸಿ ಅನುಭಾವಿಗಳಾಗಬಹುದು. ಎಲ್ಲಾ ಧರ್ಮದವರು ಅವರವರ ಧರ್ಮದಲ್ಲೇ ಇದ್ದು, ಕ್ರಿಶ್ಚಿಯನ್ನರೇ ಆಗಿರಲಿ, ಇಸ್ಲಾಮಿಯರೇ ಆಗಿರಲಿ, ವೈದಿಕರೇ ಆಗಿರಲಿ, ಅವರು ಇದನ್ನ ಅರಿತು ಆಚರಿಸಿ ಅನುಭಾವಿಗಳಾಗಬಹುದು, ಲಿಂಗ ಧಾರಣೆಯನ್ನು ಮಾಡಿಕೊಳ್ಳಬಹುದು. ಕೊನೆಗೆ ಅವರು ಶರಣರೇ ಆಗ್ತಾರೆ. ಈ ಒಂದು ನದಿ ಏನು ಹರಿತಾ ಇದೆ, ಇದು ಸಮರಸದ ಕಡೆಗೆ, ಇದು ಶಟಸ್ಥಲದಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎನ್ನುವಂತಹ ನದಿ ಕೊನೆಗೆ ಲಿಂಗೈಕ್ಯ ಅಂದ್ರೆ ಆ ಪರಮಾತ್ಮನಲ್ಲಿ ಒಂದಾಗೋದು ಅಂತಂದ್ರೆ ತನ್ನೊಳಗೆ ಆತ್ಮ ಚೈತನ್ಯವನ್ನು ಕಂಡುಕೊಂಡು ಎಲ್ಲೆಡೆಯಲ್ಲಿಯೂ ಪರಮಾತ್ಮನನ್ನು ಕಂಡುಕೊಂಡು ಭಿನ್ನತೆ ಇಲ್ಲದೆ ಒಂದಾಗಿ ಆ ಏಕತ್ವ, ಭಿನ್ನತೆ ಇಲ್ಲದಂತಹ ಒಂದು ಏಕತ್ವ ಏನಿದೆ ಅಲ್ಲ, ಎಲ್ಲ ಕಡೆ ಆ ಚೈತನ್ಯವನ್ನೇ ಕಾಣುವಂತಹದ್ದು. ಇದರ ಆಧಾರದ ಮೇಲೆ, ಈ ಅನುಭವದ ಮೇಲೆ ಬಸವಾದಿ ಶರಣರು ಅನುಭವ ಮಂಟಪವನ್ನ ಕಟ್ತಾರೆ, ಸಮಾಜವನ್ನ ಕಟ್ತಾರೆ. ಅನುಭವ ಮಂಟಪದಲ್ಲಿ ಪ್ರಸಾದಿಯಾದಂತಹ ಚನ್ನಬಸವಣ್ಣನವರು ಕೊನೆಗೆ ಹೇಳ್ತಾರೆ ಒಂದು ವಚನದಲ್ಲಿ, ಯೋಗಿ ಎನ್ನಲಿಲ್ಲ, ಭೋಗಿ ಎನ್ನಲಿಲ್ಲ, ಕಾಮಿ ಎನ್ನಲಿಲ್ಲ, ನಿಕ್ಕಾಮಿ ಎನ್ನಲಿಲ್ಲವಾಗಿ
ತನ್ನ ಪರಿ ಬೇರೆ ಕಾಣಿರಯ್ಯ. ದೇವ ಎನ್ನಲಿಲ್ಲ, ಭಕ್ತ ಎನ್ನಲಿಲ್ಲ, ಭಾವವೆನ್ನಲಿಲ್ಲ, ನಿರ್ಭಾವವೆನ್ನಲಿಲ್ಲವಾಗಿ ತನ್ನ ಪರಿ ಬೇರೆ ಕಾಣಿರಣ್ಣ. ಭವ ಭಯಗಳೆಲ್ಲವ ಪರಿಹರಿಸಿ ಕಳೆದನು, ನಿರ್ಭ್ರಾಂತಿ ನಿರುತ್ತರನು ನಿಮ್ಮ ಶರಣ ಅಪ್ರತಿಮ. ಅಂತಹ ಅಪ್ರತಿಮಂಗೆ ಪ್ರತಿಯುಂಟೆ ಕೂಡಲ ಚೆನ್ನ ಸಂಗಮ ದೇವ. ಬಸವ ಪೂರ್ವದಲ್ಲಿ ಯೋಗಿ, ಭೋಗಿ, ಕಾಮಿ, ನಿಕಾಮಿ ಇಂಥವರೆಲ್ಲರೂ ಮತ್ತೆ ಭಕ್ತ ಇವರೆಲ್ಲರೂ ಆಗ್ತಾ ಇದ್ರಲ್ಲ. ಬಸವಣ್ಣನವರು ಅನುಭವ ಮೂಲದ ಭಕ್ತಿ ಪ್ರಧಾನ ಆಚಾರ ವಿಚಾರಗಳನ್ನು ಕೊಟ್ಟಿರೋದ್ರಿಂದ ಭಕ್ತರು ಪ್ರಸಾದಿಗಳಾಗ್ತಾರೆ. ಭಕ್ತ ಮಹೇಶ ಪ್ರಸಾದಿಯಾಗಿ ಮುಂದೆ ಶರಣರಾಗ್ತಾರೆ. ಶರಣರಾದ ಮೇಲೆ ಅಲ್ಲಿ ದೇವ ಎನ್ನಲಿಲ್ಲ, ಭಕ್ತ ಎನ್ನಲಿಲ್ಲ. ಮೊದಲಿಗೆ ಭಕ್ತನೂ ಇದೆ, ದೇವನೂ ಇದೆ. ಆದರೆ ಕೊನೆಗೆ ಎಲ್ಲವನ್ನ ಮೀರಿ ಹೋಗ್ತಾರೆ. ಭಕ್ತಿ ಅನ್ಕೊಂಡು ಅಲ್ಲೇನೂ ಕೊನೆಯವರೆಗೂ ಉಳಿಯೋದಿಲ್ಲ. ಅವರು ನಿರ್ಭಾವಕ್ಕೆ ಹೋಗ್ತಾರೆ. ಭಾವವೇನಲಿಲ್ಲ, ನಿರ್ಭಾವವೇನಲಿಲ್ಲವಾಗಿ ತನ್ನ ಪರಿ ಬೇರೆ ಕಾಣಿರಣ್ಣ. ಅಂತಹ ಶರಣ ಅಪ್ರತಿಮ. ಶರಣರನ್ನ ಉಂಟು ಮಾಡುವುದು ಅನುಭವ ಮಂಟಪದ ಮೂಲ ಉದ್ದೇಶವಾಗಿತ್ತು. ಶರಣರನ್ನು ಉಂಟು ಮಾಡುವುದರ ಜೊತೆಗೆ ಸೂಪರ್ ಮ್ಯಾನ್ ಅನ್ಬೋದು ಇದು ಶರಣ ಅಂದ್ರೆ. ಎಲ್ಲದರೊಳಗೂ ಇದ್ದು ಸಹಿತ ಯಾವುದಕ್ಕೂ ಅಂಟಿಕೊಳ್ಳದೆ, ಎಲ್ಲರೊಳಗೂ ಒಂದಾಗಿ, ಯಾವುದನ್ನು ತ್ಯಜಿಸದೆ, ನಿರಾಕರಿಸದೆ, ಎಲ್ಲವನ್ನ ಸ್ವೀಕರಿಸಿ, ಮನೆಯನ್ನ ಬಿಟ್ಟು ಹೋಗದೆ, ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗದೆ, ತಾನಿದ್ದಲ್ಲಿಯೇ ಕೈಲಾಸವನ್ನ, ಸ್ವರ್ಗವನ್ನ ತಂದಿಳಿಸುವಂತಹದ್ದಿದೆಯಲ್ಲ. ಭಕ್ತನ ಮನೆಯ ಅಂಗಳವೇ ವಾರಣಾಸಿ, ಶರಣನ ಕಾಯವೇ ಕೈಲಾಸ, ದೇಹವೇ ದೇವಾಲಯ. ಇಂತಹ ಮಾತುಗಳು ಕೇವಲ ತತ್ವಗಳಾಗಿ ಉಳಿಯಲಿಲ್ಲ, ಅವು ಆಚರಣೆಯಲ್ಲಿ ಬಂದು ಕೃತಿಗಳಾದವು. ಶರಣರು ನಡೆದಾಡುವ ದೇವರುಗಳೇ ಆದವು. ಹಾಗಾಗಿ ಬಸವಣ್ಣನವರು ಮರ್ತ್ಯಲೋಕ ಶಿವಲೋಕ ಎರಡಕ್ಕೂ ನಿಚ್ಚಣಿಕೆಯಾದರು ಅಂತೇಳಿ ಚನ್ನಬಸವಣ್ಣರು ಹೇಳ್ತಾರೆ. ಅಂದ್ರೆ ಈ ಮರ್ತ್ಯಲೋಕವನ್ನೇ ಶಿವಲೋಕವನ್ನಾಗಿ ಮಾಡಿ ಶಾಂತಿ ನೆಲೆಸುವಂತೆ ಮಾಡಿದ್ರು. ಶಾಂತಿ, ಸೈರಣೆ, ಸಮತೆ ಇವೆಲ್ಲ ಇದ್ದಲ್ಲಿ ಅಭಿವೃದ್ಧಿ ತಾನಾಗಿ ಬರ್ತದೆ. ಅದಕ್ಕಾಗಿ ಲಿಂಗಾಯತ ಸಂಪ್ರದಾಯವಾಗಿದ್ರು ಸಹಿತ ಅದರಲ್ಲಿ ಧರ್ಮದ ಸತ್ವವಿದೆ, ಪ್ರಜಾಪ್ರಭುತ್ವ ಧರ್ಮದ ಸತ್ವವಿದೆ. ಅದಕ್ಕಾಗಿ ಮುಂದೆ ಕೇಂದ್ರ ಸರ್ಕಾರದಿಂದ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ಕರೆ ಈ ನಿಜವಾದ ತತ್ವಗಳನ್ನ ನಾವು ವಿಶ್ವದೆಲ್ಲೆಡೆ ಪ್ರಸಾರ ಮಾಡಿ ವಿಶ್ವಶಾಂತಿಯನ್ನ ಉಂಟು ಮಾಡೋದಕ್ಕೆ ಸಹಾಯಕ ಆಗ್ತದೆ ಎಂದು ಆಶಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ತಮಗೂ ಕೂಡ ಶರಣಾರ್ಥಿಗಳು ಸರ್. ಬಹಳಷ್ಟು ಅತ್ಯದ್ಭುತವಾಗಿ ಅನುಭವ ಮಂಟಪ ಕಣ್ಮುಂದೆ ಕಟ್ಟುವ ಹಾಗೆ ಬಹಳಷ್ಟು ಚೆನ್ನಾಗಿ ಮಾತನಾಡಿದ್ರಿ. ಜೊತೆಗೆ ನಮ್ಮ ಈ ವಚನ ಅಧ್ಯಯನ ವೇದಿಕೆಯ ಅನುಭವ ಮಂಟಪದ ಮಹಾನ್ ಶರಣರು ಕೂಡ ತಮ್ಮ ಹೆಸರಿನಲ್ಲೇ ಇದೆ ಶರಣ ಅಂತಕ್ಕಂಥದ್ದು. ಧನ್ಯವಾದಗಳು ಸರ್. ಈಗ ವೇದಿಕೆಯ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್, ಅಲ್ಲಿವರೆಗೂ ನಾ ಮಾತಾಡ್ಲಿ ಜಯಶ್ರೀ ಮೇಡಮ್. ಈ ಒಂದು ದತ್ತಿ ಉಪನ್ಯಾಸಕ್ಕೆ ಕಾರಣೀಭೂತರಾದಂತಹ ಸುಧಾಕ ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ದತ್ತಿ ದಾಸೋಹದ ಮೊದಲ ದಿವಸ ಗೌರಮ್ಮ ಮೇಡಮ್ ಅವರು ಶರಣ ಹಡಪದ ಅಪ್ಪಣ್ಣವರ ಬಗೆಗೆ, ಎರಡನೆಯ ದಿವಸ ಡಾಕ್ಟರ್ ಶರಣಮ್ಮ ಗೊರೆಬಾಳ್ ಮೇಡಮ್ ಅವರು ಅಪ್ರತಿಮ ಶರಣ ಆದಯ್ಯನವರ ಬಗೆಗೆ, ಮೂರನೆಯ ದಿವಸ ಡಾಕ್ಟರ್ ಕಸ್ತೂರಿ ದಳವಾಯ್ ಮೇಡಮ್ ಸ್ವಾತಂತ್ರ್ಯ ಸಿಂಹ ಮೈಲಾರ ಮಹಾದೇವ ಅವರ ಬಗೆಗೆ, ಇವತ್ತು ಶಿವಶರಣಪ್ಪ ಮದ್ದೂರ್ ಸರ್ ಅವರು ಅನುಭವ ಮಂಟಪದ ಬಗೆಗೆ ಅತ್ಯಂತ ಪ್ರಬುದ್ಧವಾಗಿ ಮತ್ತು ಸವಿಸ್ತಾರವಾಗಿ ತಮ್ಮ ಅನುಭವವನ್ನು ನೀಡಿದರು. ಅವರೆಲ್ಲರಿಗೂ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಲ್ಲಿ ನಮ್ಮ ವೇದಿಕೆಯಲ್ಲಿ ನನ್ನ ತಂದೆ ತಾಯಿಯವರ ಹೆಸರಿನಲ್ಲಿ ಇಟ್ಟ ದತ್ತಿ ದಾಸೋಹ ಅತ್ಯಂತ ಸಾರ್ಥಕತೆ ಪಡೆಯುವಂಥದ್ದು ಅಂತ ಹೇಳಬಹುದು. ಅವರಿಬ್ಬರು ಲಿಂಗ ಪೂಜೆ, ದಾಸೋಹ ಸೇವೆ, ಎಲ್ಲರೂ ನಮ್ಮವರು, ಅತಿಥಿಗಳ ಆದರ ಆತಿಥ್ಯ ಎನ್ನುವ ತತ್ವದಲ್ಲೇ ತಮ್ಮ ಜೀವನ ಕಳೆದರು.
ತಾವು ತಮ್ಮ ಸಂಸಾರವಷ್ಟೇ ಮುಖ್ಯ ಎನ್ನುವುದನ್ನು ಬಿಟ್ಟು ಸಮಾಜದ ಎಲ್ಲ ವರ್ಗದ ಜನರನ್ನು ಅಪ್ಪಿಕೊಂಡವರು, ಒಪ್ಪಿಕೊಂಡವರು. 360 ಪುಸ್ತಕಗಳನ್ನು ಬರೆದು ನಡೆದಾಡುವ ವಿಶ್ವವಿದ್ಯಾಲಯವೊಂದೇ ಹೆಸರಾದ ಡಾಕ್ಟರ್ ಜರ್ಚನಿಯವರು ನಮ್ಮ ದೀಕ್ಷಾಗುರುಗಳು. ಹುಟ್ಟಿದಾಗಿನಿಂದ ಅವರ ಪ್ರಭಾವದಲ್ಲೇ ಬೆಳೆದ ನನಗೆ ಮತ್ತು ತಂದೆ ತಾಯಿಯಿಂದ ಸಾಹಿತ್ಯ ಚಿಂತನೆಯ ಬಳುವಳಿಯೂ ಸೇರಿ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿ ಇಲ್ಲಿಯವರೆಗೆ, ಅಂದರೆ ಅಕ್ಕನ ಅರಿವು ವೇದಿಕೆಯವರೆಗೆ ಬಂದು ನಿಂತಿದ್ದೇನೆ ಅಂತ ಅಂದುಕೊಂಡಿದ್ದೇನೆ. ನಮ್ಮ ಶರಣ ಮಾಸದ ಪ್ರತಿಯೊಂದು ದಿವಸ ನಡೆಯುವ ಬಸವ ತತ್ವದ ಅರಿವು ಮೂಡಿಸುವ ಉಪನ್ಯಾಸಗಳು ನಾನು ಅಡ್ನೂರಿನ ಮಠದಲ್ಲಿ ನಾವು ಪುರಾಣ ಕೇಳಲು ಹೋಗುತ್ತಿದ್ದುದು ನೆನಪಾಗುತ್ತದೆ. ಅಂದರೆ ತವರು ಮನೆಯ ಮತ್ತು ಅಜ್ಜ ಅಮ್ಮನ ಮನೆಯ ಸಡಗರ ಇಲ್ಲಿ ಕಾಣಸಿಗುತ್ತದೆ ಎಂದು ಹೇಳಬಹುದು. ಇಲ್ಲಿ ನಮ್ಮ ವೇದಿಕೆಗೆ ಬಂದ ಮೇಲೆ 2.5 ವರ್ಷದಲ್ಲಿ ನಾನು ಬರೆದ ಶರಣರ ಪುಸ್ತಕಗಳಾದ ವಚನ ವಿಶ್ಲೇಷಣೆಗಳು, ಶರಣರ ಜೀವನ ಚರಿತ್ರೆಗಳು, ಕವನ ಸಂಕಲನಗಳು, ಅಂಕಣ ಬರಹಗಳು, ನಾವು ನಮ್ಮವರು ವಿಶೇಷ ಅಂಕಣ, ಪತ್ರಿಕಾ ವರದಿಗಳು, ವಚನ ದಿವ್ಯ, ವಚನ ಸುಧೆ, ಅಪ್ರತಿಮ ಮಹಿಳೆ, ಶರಣರ ನೆನೆದರ ಸರಗಿ ಇಟ್ಟಂಗ ಇದೆಲ್ಲದರ ಶ್ರೇಯ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಸಲ್ಲಬೇಕು ಎಂದು ಹೇಳ ಬಯಸುತ್ತೇನೆ. ಮೊದಲನೆಯ ದಿವಸ ಶೋಭಕ್ಕಾ ಸಂಗಣ್ಣವರ್ ಅವರು ಮತ್ತು ನನ್ನ ಅಕ್ಕನ ಮಗಳು ಸಂಯುಕ್ತಾ ಬಂಡಿಯವರು ನನ್ನ ತಂದೆ ತಾಯಿಯ ಬಗೆಗೆ ಅತ್ಯಂತ ಆತ್ಮೀಯವಾಗಿ ನಮ್ಮ ಜೊತೆ ಹಂಚಿಕೊಂಡರು. ಮತ್ತು 2ನೇ ದಿವಸ ನನ್ನ ಸಹೋದರ ಸಮಾನರಾದ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಸರ್ ಅವರು ನಮ್ಮ ಮನೆತನದ ದಾಸೋಹದ ಮಹಿಮೆಯನ್ನು ಹಂಚಿಕೊಂಡರು. ಅವರೆಲ್ಲರಿಗೂ ನನ್ನ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳು. ಮತ್ತು ಇಲ್ಲಿ ಪ್ರೇಮಕ್ಕ ಅಣ್ಣಿಗೇರಿ ಮೇಡಮ್, ಜಗದೇವಿ ದಂಡ್ರಾ ಮೇಡಮ್ ಅಮೇರಿಕಾದಿಂದ ಜಾಯ್ನ್ ಆಗಿದ್ದಾರೆ. ಮತ್ತು ಶಿವಾನಂದ್ ಕಲ್ಕೇರಿ ಸರ್ ಅವರು ಸಹ ಪ್ರತಿನಿತ್ಯವೂ ತಮ್ಮ ಬಿಡುವಿಲ್ಲದ ಕೆಲಸದ ನಡುವೆಯೂ ನಮ್ಮ ಗೂಗಲ್ ಮೀಟ್ ಜಾಯ್ನ್ ಆಗುತ್ತಾರೆ. ಅದರಿಂದ ಅವರಿಗೆಲ್ಲರಿಗೂ ಧನ್ಯವಾದ. ಇದೆಲ್ಲ ಸಂತೋಷದ ವಿಷಯ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು. ಅತ್ಯಂತ ಭಾವುಕರಾಗಿ ಮಾತನಾಡಿದಂತಹ ಹಿರಿಯ ಸಹೋದರಿಯಾದಂತಹ ಸುಧಾಕ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಈಗ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ವೇದಿಕೆಯನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಬಹುಶಃ ಇವತ್ತಿನ ಲಿಂಗಾಯತರಲ್ಲಿರತಕ್ಕಂಥ ಅನೇಕ ಗೊಂದಲಗಳಲ್ಲಿ ಅನುಭವ ಮಂಟಪವು ಒಂದು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು. ಇದಕ್ಕೆ ಗೊಂದಲಗಳನ್ನು ಹುಟ್ಟುಹಾಕಿದ್ದು 1940-40ರ ಸುಮಾರಿಗೆ ಅಪ್ಪಟ್ರಾಳ್ ಕೃಷ್ಣಶಾಸ್ತ್ರಿ ಅವರು, ಒಬ್ಬ ವಕೀಲರು, ಬಹಳ ದೊಡ್ಡ ಕನ್ನಡ ಸಾಹಿತಿಗಳು, ಕಲಬುರಗಿಯವರು. ಅವರು ಅನುಭವ ಮಂಟಪ ಇರಲಿಲ್ಲ, ಶರಣರದು ಎಲ್ಲ ಕಾಲ್ಪನಿಕ ಅಂತಕ್ಕಂಥದ್ದನ್ನು ಹೇಳಿದರು. ಬಹಳ ಆಶ್ಚರ್ಯ ಅಂತಂದ್ರೆ ಇತ್ತೀಚಿನವರೆಗೆ ಅಂದ್ರೆ 10 ವರ್ಷದ ಕೆಳಗೆ ಪಿ ವಿ ನಾರಾಯಣರು ಕೂಡ ಬಸವಣ್ಣ ಅಂತಕ್ಕಂಥವನು ಕೂಡ ಒಂದು ಚಾರಿತ್ರಿಕ ಕಾಲ್ಪನಿಕ ಅಂತ ಹೇಳ್ತಕ್ಕಂಥ ಸಂದರ್ಭ. ನಮ್ಮ ಬಹುಶಃ ನಾವು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಅಥವಾ ಸಾಹಿತ್ಯಿಕವಾಗಿ, ಚಾರಿತ್ರಿಕವಾಗಿ, ಐತಿಹಾಸಿಕವಾಗಿ ಶರಣರ ವಿಚಾರ ಚಿಂತನೆಗಳನ್ನ ಎಷ್ಟು ಗಂಭೀರವಾಗಿ ತಗೋಬೇಕಾಗಿತ್ತು ಅಷ್ಟು ತಗೊಳ್ಳಿಲ್ಲ. ಕಾರಣ ಬಹುಶಃ ನನಗೆ ಅನಿಸ್ತೈತಿ ಎಲ್ಲೋ ಒಂದು ಹಂತಕ್ಕೆ ಈ ಧರ್ಮವನ್ನ ಕಡ್ಡಾಯವಾಗಿ ಮಾಡಲಿಲ್ಲ. ಈ ಧರ್ಮವನ್ನ ನಮಗ ಯಾವುದಕ್ಕೂ ಕಡಿವಾಣ ಇಡ್ಲಿಲ್ಲ, ಬಂಧನ ಹಾಕ್ಲಿಲ್ಲ ಬಸವಣ್ಣ. ನಿನ್ನೊಳಗೆ ನೀ ಕಾಣ್ಕೊಳ್ತಕ್ಕಂಥ ಒಂದು ಸಬ್ಲಿಮೇಷನ್ ಕಾನ್ಸೆಪ್ಟ್ ಅನ್ನು ಕೊಟ್ಟ. ಇವತ್ತು ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ರಾಷ್ಟ್ರಗಳು ಬಸವಣ್ಣನ ಬಗ್ಗೆ, ಅನುಭವ ಮಂಟಪದ ಬಗ್ಗೆ ಹಾಡು ಹೊಗಳತ್ನಾಗ ಒಬ್ಬ ಪಾಶ್ಚಿಮಾತ್ಯ ಬರಹಗಾರ ಹೇಳ್ತಾನ, ಅರಿಸ್ಟಾಟಲ್ ಮತ್ತು ಪ್ಲೂಟೋ ಇವರು ಏನು ಕಂಡು ಹಿಡಿದ್ರಲ್ಲ ಅಕಾಡೆಮಿ ಅಂತ ಹೇಳ್ತಕ್ಕಂಥದ್ದು, ಅದು ಕೇವಲ ಮೇಲ್ವರ್ಗದ ಇಂಟೆಲೆಕ್ಚುವಲ್ ಬುದ್ಧಿವಂತ ಜನರಿಗೆ ಮಾತ್ರ ಇತ್ತು. ಆದರೆ ಬಸವಣ್ಣ ತಳ ಸಮುದಾಯದ ಜನರು ನಿರಕ್ಷರಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವರನ್ನ ಮೇಲ್ವರ್ಗಕ್ಕೆ ತಂದಂಥದ್ದು. ಇದು ಬಹುಶಃ ಜಾಗತಿಕ ಮಟ್ಟದೊಳಗ ಮೊಟ್ಟ ಮೊದಲ ಪ್ರಜಾಸತ್ತಾತ್ಮಕ ಸಂಸ್ಥೆ ಯಾವ್ದು ಅಂದ್ರೆ ಅದು ಅನುಭವ ಮಂಟಪ. ಇದನ್ನ ಜಾನ್ ಬರ್ಕೋ ಇಂಗ್ಲೆಂಡದ ಸ್ಪೀಕರ್ ಹೇಳ್ತಾನ, ಬಸವಣ್ಣ ಯಾವ ರೀತಿಯಾಗಿ ಹೋರಾಟ ಮಾಡಿದ, ಮಹಿಳೆಯರಿಗಾಗಿ ಹೋರಾಟ ಮಾಡಿದ, ಅಲ್ಲಿ ದಲಿತರಿಗಾಗಿ, ಅಸ್ಪೃಶ್ಯರಿಗಾಗಿ 12ನೇ ಶತಮಾನದೊಳಗೆ
ಈ ಇಂಥ ಒಂದು ಮಾನವ ಹಕ್ಕುಗಳಿಗಾಗಿ ಯಾರು ಹೋರಾಟ ಮಾಡದಂಥ ಸಂದರ್ಭದಲ್ಲಿ ಬಸವಣ್ಣ ಮತ್ತು ಆತನ ಸಹಚರರು ಮಾಡಿದ್ರು ಅಂತಕ್ಕಂಥದ್ದು ಸತ್ಯ. ಈ ಕಾರಣದಿಂದ ಅಲ್ಲಿ ಅಂದ್ರೆ ಇಂಗ್ಲೆಂಡ್ನೊಳಗೆ ಬಸವಣ್ಣನವರ ಮೂರ್ತಿ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು. ಇವತ್ತು ನಾವು ಅಲ್ಲಿ ಬಸವ ಕಲ್ಯಾಣಕ್ಕೆ ಹೋದಾಗ ಬಹುಶಃ ಇದು ಶಿವಶರಣಪ್ಪ ಮದ್ದೂರವರು ಅವರ ಅನಾರೋಗ್ಯದ ಮಧ್ಯೆ ಪಾಪ ಒಪ್ಕೊಂಡಿದ್ರು. ಸಹೋದರಿ ಭಾರತಿ ಮದ್ದೂರು ನನ್ನ ಅತ್ಯಂತ ಆತ್ಮೀಯ ತಂಗಿ, ಅವರೆಲ್ಲ ಒಂದು ಬಸವ ಕಲ್ಯಾಣದ ಒಂದು ಶಾಲೆಯನ್ನು ಕಲಿತರು. ಆ ಶಾಲೆ ಎಲ್ಲಿತ್ತು ಅಂತಂದ್ರೆ ಪೀರ್ ಪಾಷಾ ಬಂಗ್ಲಾದೊಳಗೆ ಅವ್ರ ಶಾಲೆಗಳು ನಡೀತಿದ್ದು. ಹೆಸರಿಗೆ ಅಷ್ಟೇ ಪೀರ್ ಪಾಷಾ ಬಂಗ್ಲಾ, ಅಲ್ಲಿ ಯಾವುದೇ ಕೂಡ ಇಸ್ಲಾಮಿಕ್ ಎಲ್ಲ ಧರ್ಮೀಯರನ್ನ ನಾವು ಇವತ್ತು ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಅಲ್ಲಿ ಒಳಗೆ ಹೋದಾಗ ಅಲ್ಲಿ 64 ಕಂಬಗಳು ಏನು ಚನ್ನಬಸವಣ್ಣನ ವಚನದೊಳಗ ನಮ್ಮ ಮಂಟಪದಾಗ ಸಹೋದರ ಸಿದ್ದರಾಮಣ್ಣವರು ನಮ್ಮ ಶಿವಶರಣಪ್ಪ ಮದ್ದೂರವ್ರು ಹೇಳಿದ ಹಾಗೆ ಅಲ್ಲಿ ಎಲ್ಲ ಲಕ್ಷಣಗಳು ಅನುಭವ ಮಂಟಪದ ಎಲ್ಲ ಲಕ್ಷಣಗಳನ್ನು ಕಂಡು ಬರ್ತಾವೆ. ನಂದಿ ಮಂಟಪ ಅದನ್ನ ಬಸವಣ್ಣನವರು ಭೌತಿಕವಾಗಿ ಕಟ್ಟಿಸದೇ ಇರಬಹುದು ಅಥವಾ ಆ ಕಾರ್ಯಕ್ಕೆ ಇರದೇ ಇರಬಹುದು. ಆ ಒಂದು ವಿಶಾಲ ಪ್ರಾಂಗಣ ಹೊಂದಿದಂತ ಒಂದು ಸ್ಥಳ, ಅಲ್ಲಿ ಶರಣರು ಇದ್ರು, ಅಲ್ಲಿ ಸಕಲೇಶ ಮಾದರಸರು ವಚನಗಳನ್ನು ಸಂರಕ್ಷಣೆ ಮಾಡ್ತಿದ್ರು, ಭಂಡಾರ ಶಾಂತರಸರು ಇದ್ರು, ಇವರೆಲ್ಲರೂ ಕೂಡ್ಕೊಂಡು ಚರ್ಚೆಗಳು ಮಾಡ್ತಿದ್ರು. ಮತ್ತು ಅದು ಎಂಥ ಚರ್ಚೆಗಳಂತಂದ್ರೆ ಅನುಭವ ಮಂಟಪದ ಚರ್ಚೆಗಳು ಬಹುಶಃ ಎಲ್ಲೂ ಕೂಡ ಆ ದೇಶದ ಪ್ರಧಾನಿ ಶರಣಸತಿ ಲಿಂಗಪತಿ ಅಂತಂದಾಗ 769 ಅಮರಗಣಗಳು ಏನು ಪಾರ್ಲಿಮೆಂಟೇರಿಯನ್ ಅಂತ ಅಂತಾರಲ್ಲ, ಅವರೆಲ್ಲರೂ ಒಪ್ಕೊಂಡ್ಬಿಡ್ತಾರ. ಅದ್ರೊಳಗೆ ಅಂಬಿಗರ ಚೌಡಯ್ಯ ಒಪ್ಪಂಗಿಲ್ಲ. ಬಸವಣ್ಣನನ್ನೇ ಪ್ರಶ್ನೆ ಮಾಡ್ತಾನ, ಬಸವಣ್ಣ ಶರಣಸತಿ ಲಿಂಗಪತಿ ಯಾದ ಬಗೆ, ಶರಣಸತಿ ಲಿಂಗಪತಿ ಅಂತೀರಿ, ಶರಣಸತಿಯಾದ ಬಗೆ ಅಂತೂ ಹೇಳ, ಲಿಂಗಪತಿಯಾದ ಬಗೆ ಅಂತೂ ಹೇಳ, ಲಿಂಗಾಂಗ ಸಾಮರಸ್ಯ ಒಂದಾದ್ಮೇಲೆ ಇವು ಭೇದ ಯಾಕೆ ಕಲ್ಪಿಸ್ಕೊಂತೀವಿ ಅಂತಕ್ಕಂಥದ್ದನ್ನ. ಆಯ್ದಕ್ಕಿಲಕಮ್ಮ ಅಂತ ತಳ ಸಮುದಾಯದ ಹೆಣ್ಮಗಳು ಹೆಚ್ಚಿನ ಬಹಳ ಮಂದಿಗೆ ಇನ್ನೂ ಸ್ಪಷ್ಟತೆ ವಚನ ಸಾಹಿತ್ಯವನ್ನು ದಯವಿಟ್ಟು ಓದ್ರಿ. ಇದನ್ನ ಯಾರೋ ಒಂದು ಪ್ರತಿಷ್ಠೆಗಾಗಿ ನಾವು ಸುಮ್ಮನೆ ಇದನ್ನ ಮಂದಿನ ಕೂಡಿಸಿಕೊಂಡು ಮಾಡ್ತೀವಂಥದ್ದಲ್ಲ. ಖರೆ ಅರ್ಥ ಅಂದ್ರೆ ಆಫ್ಲೈನ್ ಮಾಡೋದು ಭಾಳ ಈಜಿ, ಆನ್ಲೈನ್ ಮಾಡೋದು ಭಾಳ ಕಷ್ಟ. ಇದು ಆನ್ಲೈನ್ ಅನ್ನು 5 ವರ್ಷ ನಾವು ಮಾಡಕತ್ತೀವಿ. 320 ಬೆಳಗಾರ್ ಸರ್ ಹೇಳಿದ್ರು, ಭಾಳ ನನಗೆ ಖುಷಿ ಆಯ್ತು. ತೋಂಟದಾರ ಮಠಕ್ಕೆ PhD ಹೊಂಟಾಗಲ್ಲಿಗೆ ಇಟ್ಕೊಂಡು ಕಟ್ಟಿ ಮೇಲೆ ಕುಂತ್ಕೊಂಡು ಇದನ್ನು ಕೇಳ್ತಿದ್ರು ಅಂತಕ್ಕಂಥದ್ದು. ಯಾಕಂದ್ರೆ KS ನರಸಿಂಹಸ್ವಾಮಿ ಅಂದ್ರೆ ಪ್ರಸಿದ್ಧಿ ಪಡೆಯೋಕ್ಕಿಂತ ಮುಂಚೆ ದನಕಾಯವರು ಎಮ್ಮಿಕಾಯವರು ಇನ್ನೂ ಯಾಕೆ ಬರಲಿಲ್ಲ ಅವ್ವ ಹುಬ್ಬಳ್ಳಿ ಅವ ಅಂತ ಇವ್ರದ್ದು ಹಾಡ್ಬೇಕು, ಮೈಸೂರು ಮಲ್ಲಿಗೆ ಅವ್ರದ್ದು ಹಾಡ್ಬೇಕು. ಅಂದ್ರೆ ಈ ರೀತಿಯಾಗಿತ್ತು. ಅಂದ್ರೆ ಈ ಅನುಭವ ಮಂಟಪದ ಅಸ್ತಿತ್ವವನ್ನೇ ಅಳಗಾಡಿಸ್ಬೇಕು ಅಂತಕ್ಕಂಥ ಒಂದು ವೈದಿಕ ಶಕ್ತಿಗಳಿದ್ದು. ಅವಾಗ ಶಿಶಿ ಬಸವನಗೌಡರು ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವ್ರು ಕರೆದು ದ ಎಕ್ಸಿಸ್ಟೆನ್ಸ್ ಆಫ್ ಅನುಭವ ಮಂಟಪ ಅಂತಕ್ಕಂಥ ಒಂದು ಸಣ್ಣ ಕೃತಿಯನ್ನ, ಸಂಶೋಧನಾತ್ಮಕ ಕೃತಿ ಅದು ಭೌತಿಕ ಶಿಲಾನ್ಯಾಸಗಳು ಎಲ್ಲವನ್ನ ಅಧ್ಯಯನ ಮಾಡಿಕೊಂಡು ಕೊಟ್ಟರು. ನಾನಿವತ್ತು ಭಾರತಿ ಮದ್ದೂರವ್ರ ಬಗ್ಗೆ ಆಗಲಿ, ಅವ್ರ ಶಿಕ್ಷಣ ಕಲ್ತಂತ ಅವ್ರ ತಂದೆಯವ್ರ ದೊಡ್ಡ ಸಾಹಿತಿಗಳಿದ್ರು. ಅಲ್ಲಿ ಕಲ್ತಂತ ಅಲ್ಲಿ ಮೌಖಿಕ ಹೇಳಿಕೆಗಳನ್ನ ನಾವು ಅಲ್ಲಿಗಳಾಕೆ ಬರಂಗಿಲ್ಲ, ಜನಪದ ಹೇಳಿಕೆಗಳನ್ನ ಅಲ್ಲಿಗಳಾಕೆ ಬರಂಗಿಲ್ಲ. ಯಾಕಂದ್ರೆ ಪ್ರೊಫೆಸರ್ ಹನುಮಾಕ್ಷಿ ಗೋಗಿ ಮೇಡಮ್, ಡಾಕ್ಟರ್ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ಒಳ್ಳೆ ಶಾಸ್ತ್ರ ಅಂತಂದ್ರು. ಅಲ್ಲಿ ಪೀರ್ ಪಾಷಾ ಬಂಗ್ಲೊಳಗೆ 2-3 ಶಾಸ್ತ್ರಗಳು ಅದನ್ನ ಓದಕ್ ಕೊಡವಲ್ರು. ಆ ಕಾರಣದಿಂದ ನಾವು ಇವತ್ತು ಎಲ್ಲಿ ಗೊಂದಲ, ಮೊದಲು ಅನುಭವ ಮಂಟಪ ಐತೆ ಇಲ್ಲ ಅಂತಕ್ಕಂಥದ್ದು ಬಹುತೇಕ ನಮ್ಮ IAS ಅಧಿಕಾರಿಗಳು ಕೂಡ ಒಂದು ಇಂಟರ್ವ್ಯೂ ಒಳಗೆ ಹೇಳಿದ್ರು. ನಾನು ಶಿವಶರಣಪ್ಪನವರು ಹೇಳಿದ್ವಿ. ಅದು ಅವ್ರಿಗೆ ಹೇಳ್ತಾ ಇವ್ರನ್ನ ಟೀಕೆ ಮಾಡ್ತಾ ವಿನಾ ಬಣ್ಣಂಜವ್ರು ಟೀಕೆ ಮಾಡ್ತಾ ಅವ್ರ ಮಾತನ್ನು ಒಪ್ತೀನಿ, ನಾನು ಪ್ರಾಯಶಃ ಒಪ್ತೀನಿ, ಅಲ್ಲಿ ಭೌತಿಕವಾದಂಥ ಯಾವುದೇ ಅನುಭವ ಮಂಟಪ ಇಲ್ಲ ಅಂತ. ಮತ್ತೆ ನಾವು ಹೊಳಿದಂಡಿ ಮೇಲೆ ಗುಡದಾಗ ಕುಂತ ಮಾಡಿದ್ರ ನಾವು. ಯಾಕೆ ನಮ್ಮೊಳಗ ಇಂಥ ಪ್ರಶ್ನೆಗಳು ಹೇಳ್ತಾವು? ನಾನು ದಯವಿಟ್ಟು ಯಾರನ್ನ ಟೀಕೆ ನನ್ನ ಹೆಸರು ತಗೊಳಕತ್ತಿಲ್ಲ. ಇಂಥ ಒಂದು ಲೈವ್ ಅದಾವು, ದಿಸ್ ಆಲ್ ಆರ್ ಲೈವ್, ಯೂಟ್ಯೂಬ್ ಒಳಗೆ ಬಿಡ್ತಾರೆ ಇವರು, ನಮ್ಮವರೇ ಬಿಡ್ತಾರ. ಲಿಂಗಾಯತಕ್ಕ ವೀರಶೈವರು, ವೈದಿಕರು, ಬ್ರಾಹ್ಮಣರು ವಿರೋಧಿಗಳಲ್ಲ, ಹಿಂದೂಗಳು ವಿರೋಧಿಗಳಲ್ಲ. ಲಿಂಗಾಯತರಿಗೆ ಯಾರಾದ್ರೂ ವಿರೋಧಿಗಳಿದ್ರು ಅಂದ್ರೆ ಲಿಂಗಾಯತರೇ. ನಮ್ಮ ಲಿಂಗಾಯತ ನಾಯಕರು ಮೇಲೆ ಭಾಷಣ ಮಾಡ್ಬಿಡ್ತಾರ, ಇವತ್ತೆಲ್ಲ ಬಸವ ಸಂಸ್ಕೃತಿ ಅಭಿಯಾನ ನಾವೆಲ್ಲ ಕೂಡ್ಬೇಕು ಅಂತ. ವಿರಕ್ತ ಪರಂಪರೆ ಬಸವಣ್ಣ ಧರ್ಮಗುರು ಹಾಕಿ ಭಾಷಣ ಮಾಡ್ತಾರೆ. ಮರುದಿವಸ ಕಾಶಿ ಜಗದ್ಗುರು ತಮ್ಮ ಮನೆಗೆ ಬರೆದು ಕಾಲು ಬಿದ್ದು ಫೋಟೋ ಹಾಕ್ತಾರ.
ನಾವು ಯಾಕೆ ಒಂದು ಇತ್ಯರ್ಥಕ್ಕೆ ಬರಕ್ಕಾಗ್ಲಿಲ್ಲ ಅಂದ್ರೆ ಸುಮಾರು 59 ವಚನಗಳೊಳಗ ನೀಲಾಂಬಿಕೆ ವಚನ ಅಂತೂ ಸ್ಪಷ್ಟವಾಗಿ ಹೇಳ್ತಾರ, ಬಸವಣ್ಣ ನೀಲ ಅನುಭವ ಮಂಟಪ ಕಟ್ಟಿದ ಅಂತ ಸಿದ್ದರಾಮಯ್ಯ ಹೇಳ್ತಾರ, ಚನ್ನಬಸವಣ್ಣ ಹೇಳ್ತಾನ, ಅಲ್ಲಮಾದಿ ಹೇಳ್ತಾರ. ಬಹುತೇಕ ಮತ್ ನಾವು ಬಹಳಷ್ಟು ಗೊಂದಲ, ಅರಿವಿನ ಮನೆ ಬ್ಯಾರೆ, ಅನುಭವ ಮಂಟಪ ಬ್ಯಾರೆ, ಮಹಾಮನೆ ಬ್ಯಾರೆ, ಇಲ್ಲ ಮಹಾಮನೆನೇ ಅವ್ರ ಮನೆ ಅದೆಲ್ಲ ಐತ್ರಿ, ಹಂಗಾರೆ ಗುಡಿ ಗುಡಿ ಯಾವುದು ಅಂದ್ರೆ ನಾವು ಇನ್ನೊಬ್ಬರ ಭಾವನೆಗಳನ್ನ ನಾವೆಷ್ಟೋ ಸಲ ಈಗ ಒಂದು 8-10 ವರ್ಷಗಳಿಂದ ಶಿವಶರಣಪ್ಪ ಮಧುರ ನಾವು ಮಾತಾಡ್ಬೇಕಾದ್ರೆ ಸಾಕಷ್ಟು ಸಲ ನಾವು ಕದನಕ್ಕೆ ಇಳಿದಿದ್ವಿ. ನಾವು ಕದನ ಅಂದ್ರೆ ಏನು, ಅದ ವಿಷಯಾಂತರ ಅಂದ್ರೆ ವಿಷಯಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಕಿದ್ದು. ನಾನು ಬಹಳ ನೊಂದು ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ನಾವು ಬರ್ತಕ್ಕಂಥ ವಿಚಾರ ಚಿಂತನೆಗಳು, ನಾವು ಮಾಡ್ತಕ್ಕಂಥ ಆಲೋಚನೆಗಳು ನನ್ನದೇ ಸರಿ ಅಂತಕ್ಕಂಥ ಏನು ನಾವು ಕೊಂಡಿರ್ತೀವಲ್ಲ ಪ್ರತಿಷ್ಠೆ ಮಾಡ್ಕೊಂಡು, ಅದು ಬಹಳ ತಪ್ಪು. ಒಬ್ಬ ದೊಡ್ಡ ಅಧಿಕಾರಿ, ನಾನು ಅಲ್ಲಿ ಇದ್ದೆ, ನನಗೆ ಗೊತ್ತೈತಿ ಅನುಭವ ಮಂಟಪ ಅಲ್ಲಿ ಇದ್ದಿದ್ದಿಲ್ಲ, ಇಲ್ಲಿದ್ದಿದ್ದಿಲ್ಲ, ಅಲ್ಲಿತ್ತು. ಅದು ಬಿಲ್ಡಿಂಗ್ನೇ ಇರ್ಲಿಲ್ಲ. ಬಿಲ್ಡಿಂಗ್ ಇರಲಿಲ್ಲ ಅಂದ್ರೆ 1000 ಕೋಟಿ ರೂಪಾಯಿ ಹೆಂಗೆ ಕೊಟ್ಟರು, ಇದು ಒಂದೇದು. ಹಿಂಗಾಗಿ ನಮ್ಗೆ ಹೊಸದನ್ನ ಕಟ್ಟಿದ್ರ ಬಗ್ಗೆ ಇರೋದಿಲ್ಲ, ಅದ್ರ ಕಟ್ಟಿದಂತ ಹೊಸ ಅನುಭವ ಮಂಟಪ ಕೂಡ ಮುಂದೆ ನಾಳೆ ವೈದಿಕ ಆಚರಣೆ, ಅಲ್ಲಿ ಬಸವಣ್ಣ ಅಂತರ್ದಾನ ನಿಂದಿರ್ಬೇಕು, ಅಲ್ಲಿ ಮೇಲಿಂದ ನೀರು ಬೀಳ್ಬೇಕು, ಅವು ಮ್ಯಾಗ್ನೆಟಿಕ್ ನೀರಾಗಿ ಬಂದ ತೆಳಗ ಒಂದು ಭ್ರಮೆಗಳನ್ನು ಹುಟ್ಟಾಕ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಒಬ್ಬ ಬೀದರ್ ಜಿಲ್ಲೆ ಒಬ್ಬ ಸ್ವಾಮಿಗಳು, ಅವ್ರ ಹೆಸರು ಹೇಳಂಗಿಲ್ಲ ನಾನು, ಅವ್ರ ಮನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಖರಗ್ಪುರ ಇನ್ಸ್ಟಿಟ್ಯೂಟ್ದವ್ರು ಬಂದು ಲಿಂಗ ಪೂಜೆ ಮಾಡ್ಕೊಳ್ತನಾಗ ಮೆದುಳಿನೊಳಗೆ ಪಿನಿಲ್ ಗ್ಲ್ಯಾಂಡ್ ಒಳಗೆ ಏನೇನು ಬದಲಾವಣೆ ಆಕ್ಕವು ಅವು ಈಜಿ ಮಾಡಿ ನೋಡ್ತೀವಿ, ಇಸಿಜಿ ಅಲ್ಲ ಈಜಿ ಮಾಡಿ ನೋಡ್ತೀವಿ, ಬಹಳಷ್ಟು ಬದಲಾವಣೆ ಕಾಣ್ತಾವು. ಅದಕ್ಕೆ ಖರ್ಚು 5,000 ರೂಪಾಯಿ. ನಾವೆಲ್ಲರೂ ಕೂಡ ಅನುಭವ ಮಂಟಪಕ್ಕೆ ಹೋಗಿ ಬಂದ್ವಿ. ಭೌತಿಕವಾಗಿ ಬಹಳ ದೊಡ್ಡ ಎತ್ತರದ ಒಂದು ಆಗ್ಬಹುದು, ಆದ್ರೆ ಅದೊಂದು ವೈಚಾರಿಕ, ಅದೊಂದು ಸಾಹಿತ್ಯಿಕ, ಅದೊಂದು ಕಾರಣಿಕ ಸಂಸ್ಥೆ ಆಗ್ಬೇಕು, ಅದೇನು ಕೇಂದ್ರ ಆಗ್ಬೇಕು. ನಾವು ಅನುಭವ ಮಂಟಪ ಎಲ್ಲಿತ್ತು ಮುಖ್ಯ ಅಲ್ಲ, ಬಸವ ಕಲ್ಯಾಣದಾಗ ಇತ್ತು, ಆಯ್ತು, ಅದಕ್ಕೆ ಒಪ್ಕೊಂಡಿವಿ ನಾವು. ಅಂದ್ರೆ ಇನ್ನೊಬ್ಬ ಸಂಶೋಧಕನಾದಂತ ಡಾಕ್ಟರ್ ವೀರಣ್ಣ ದಂಡಿ ಅವರು ಹೇಳಿದಾಗ, ಇಲ್ಲ ಇದು ಅನುಭವ ಮಂಟಪ ಇಲ್ಲಿತ್ತಂದ್ರೆ ಅವ್ರು ಮೂರ್ಖರು ಅಂತಂದ್ರು, ದೊಡ್ಡ IAS ಅಧಿಕಾರಿಗಳು, ಅವರೊಬ್ಬರ ಶರಣರು. ನಾವೆಲ್ಲ ಇದು ನಮ್ಗೆ ಮುಖ್ಯ ಅಲ್ಲ, ಅದನ್ನ ಕಸ್ಕೋಬೇಕಂತಲ್ಲ. ಇವತ್ತಿಗೂ ಕೂಡ ಪರುಷ ಕಟ್ಟೆ ಪಕ್ಕದೊಳಗೆ ಖಾಲಿ ಮಾಡಕ್ ಸುಮಾರು 100 ಕೋಟಿ ರೂಪಾಯಿ ಖರ್ಚು ಮಾಡೋದು ಎಲ್ಲರಿಗೂ ಗೊತ್ತೈತಿ. ಒಬ್ಬೊಬ್ರು ಮನಿ ಖಾಲಿ ಮಾಡೋದು ಅಕ್ವೈರ್ಡ್, ಅವ್ರ ಎನ್ಕ್ರೋಲ್, ಅದನ್ನ ತೆಗಿಸ್ಲಿಕ್ಕೆ ಆಗ್ಲಿಲ್ಲ ಇವ್ರಿಗೆ. ಇವ್ರು ಏನ್ ಮಾಡಿದ್ರು, ಇಲ್ಲ ಅವ್ರಿಗೊಬ್ಬೊಬ್ಬರಿಗೆ 25 ಲಕ್ಷ 50 ಲಕ್ಷ ಕೊಟ್ಟು ಜಾಗ ಕೊಟ್ಟು ರೊಕ್ಕ ಕಟ್ಕೊಳಕ್ ಮನಿ ಕೊಟ್ರು. ಇದು ನಮ್ಮ ಪರಿಸ್ಥಿತಿ. ಅಂದ್ರೆ ಇವತ್ತು ನಾವು ಇಲ್ಲ ಪೀರ್ ಪಾಷಾ ಬಂಗ್ಲಾ ನಾನು ಇವತ್ತು ಸುಮಾರು ಒಂದು 40 ವರ್ಷಗಳ ಹಿಂದೆ ಹೋಗಿದ್ದೆ, 41 ವರ್ಷದ ಹಿಂದೆ ಹೋದಾಗ ಅಲ್ಲಿ ಏನೂ ಇರಲಿಲ್ಲ ಬಸವ ಕಲ್ಯಾಣದಾಗ. ಅವಾಗ ಅನುಭವ ಮಂಟಪ ಅಂದ್ರೆ ಇದನ್ನ ತೋರಿಸಿದ್ರು. ಅವಾಗ ಬೇರೆ ಏನೋ ಹೊಳಿದಂಡಿಗೆ ಆಚೆ ಕಡೆ ತೋರಿಸಿದ್ರು ಅಂತ ಒಬ್ರು ಅಂದ್ರು. ಇಲ್ಲಿಂದ ಅಷ್ಟು ಶರಣರಲ್ಲಿ ಹೊಳಿ ದಾಟಿ ತ್ರಿಪುರಾಂತಕ ದಾಟಿ ಹೋಗೋದು ಬಹಳ ಕಷ್ಟ ಆಗಿತ್ತು. ಅಲ್ಲಿಂದ ಕಡಿಮೆ ಜನ ಬರ್ತಕ್ಕಂಥ, ಅದು ಕಲ್ಯಾಣದೊಳಗೆ ಅನುಭವ ಮಂಟಪ ಇರ್ತಕ್ಕಂಥದ್ದನ್ನ ಬಿಟ್ಟು ತ್ರಿಪುರಾಂತಕ ಕೆರೆ ಮೇಲೆ ಹೋಗೋದು, ಆ ಕೆರೆ ದಾಟಿ ಆಚೆ ಕಡೆ ಇಡೋದು ಅಂತಕ್ಕಂಥ ಒಂದು ಪ್ರಮೇಯಗಳು ಹುಟ್ಟಿಕೊಂಡು, ಅದಕ್ಕೆ ನಾವು ಇನ್ನೊಬ್ಬರನ್ನು ದೋಷಿಸೋಕ್ಕಿಂತ ನಮ್ಮೊಳಗೆ 395 ಆರ್ಟಿಕಲ್ ಐತಿ. ನಮ್ಮ ಧಾರ್ಮಿಕ ನಂಬಿಕೆಗಳನ್ನ, ಭಾವನೆಗಳಿಗೆ ಯಾರಾದ್ರೂ ಅಡ್ಡು ಮಾಡಿದ್ರೆ ನಾವು ಅದಕ್ಕೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತಕ್ಕಂಥದ್ದು. ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಫಲ ಸ್ವಲ್ಪ ಸಿಗುತ್ತದೆ ಇಲ್ಲಂತಲ್ಲ, ಆದ್ರೆ ಹೋರಾಟ ಅಂತಕ್ಕಂಥದ್ದು ಜೀವಂತವಾಗಿರ್ಬೇಕಂತಕ್ಕಂಥ ನಮ್ಮ ಉದ್ದೇಶ. ಹೋರಾಟ ಸಾಯ್ಬಾರ್ದು, ಯಾಕಂದ್ರೆ ಕಲ್ಯಾಣದ ನಾಡಿನ ಉದ್ದೇಶ ಇರುದ ಹೋರಾಟಕ್ಕೆ. ಹೀಗಾಗಿ ನನ್ನ ಒಂದು ಈಗಲೂ ಕೂಡ ನಾವು ಏನ್ ಹೇಳ್ತೀವಿ ಅಂದ್ರೆ, ಅನುಭವ ಮಂಟಪ ಅಂತಕ್ಕಂಥದ್ದು ಒಂದು ಡೆಮೋಕ್ರೆಟಿಕ್ ವ್ಯವಸ್ಥೆ ಒಳಗ ನಡೀತು. ಎಲ್ಲ ಶರಣರಿದ್ರು ಅಲ್ಲಿ. 5 ಲಕ್ಕಮ್ಮ ಹೆಚ್ಚಿನ ಹಾಕಿ ಇದ್ದಾಗ ಈಸಕ್ಕಿ ಯಾಸೆ ನಿಮಗೆ ಅದಕ್ಕೆ ಮರ ಏನಪ್ಪ ಅಮರೇಶ್ವರ ಲಿಂಗಕ್ಕಿದ್ದವರು. ಬಸವಣ್ಣಂದು ಯಾವುದೂ ತಪ್ಪಿಲ್ಲ, ಆತ ಕಾಯಕಕ್ಕೆ ತಕ್ಕಾಗೆ ಆತದ ತನ್ನ ಕೂಲಿ ಕೊಟ್ಟ, ಆಯಾ ಕೊಟ್ಟ, ಅದನ್ನ ಹೊತ್ಕೊಂಡ್ ಬಂದವ. ಅವೇನು ಪುಕ್ಷೇಟಿ ತರ್ಲಿಲ್ಲ. ಮಾರಯ್ಯ ತಂದು ಕೊಡ್ಲಿ ಹೇಂತ ಈಸಕ್ಕಿ ಇಷ್ಟಾಗಿ ತಗೊಂಬಂದಿ ನೀನು, ಬೇಡ ನಮಗ ಮಹಾಮನಿ ಒಳಗೆ ಹೋಗಿ ಸುರಿಬಾ, ನಮ್ಗೆ ಎಷ್ಟು ಬೇಕು ಅಷ್ಟೇ ಇರ್ಲಿ, ಒಮ್ಮನದಲ್ಲಿ ಮೀರಿ ಇಮ್ಮನದಲ್ಲಿ ತಂದಿರಿದು ನಿಮ್ಮ ಮನೋ ಬಸವಣ್ಣನ ಅನುಮಾನದ ಚಿತ್ತೋ ಅಂತಾನ. ಅವಳದು ತಪ್ಪಲ್ಲ, ಯಾಕಂದ್ರೆ ನೀವೇನ ಬಸವಣ್ಣನ ಹೇಳಲ್ಲ, ಎಷ್ಟು ಬೇಕು ಅಷ್ಟೇ ಇಟ್ಕೋಬೇಕು, ಸಂಗ್ರಹ ಬುದ್ಧಿ ಇರಬಾರ್ದು ಅಂತಕ್ಕಂಥದ್ದು. ನೋಡ್ರಿ ಎಂತ ಸಂದಿಗ್ಧ ಪರಿಸ್ಥಿತಿಯನ್ನ ಬಸವಣ್ಣ ಮತ್ತು ಶರಣರು ಎದುರಿಸಿದ್ರು ಅಂತಕ್ಕಂಥದ್ದು. ಮತ್ತೆ ಇವನ್ನೆಲ್ಲ ಯಾವ ಸಾಲ್ವ್ ಮಾಡಿದ್ರು, ಎಲ್ಲಿ ಮಾಡಿದ್ರು ಅಂದ್ರೆ ಇವೆಲ್ಲ ಅನುಭವ ಮಂಟಪದಾಗ. ಇವನು ಪರೀಕ್ಷೆಗಳನ್ನ ಮಾಡಿದ್ರು, ಅವನು ವೈಭವೀಕರಣ ಮಾಡೋರು ಶೂನ್ಯ ಸಂಪಾದನೆ ಒಳಗ. ಅನುಭವ ಮಂಟಪದ ನಡೀತಕ್ಕಂಥ ನಡಾವಳಿಕೆಗಳನ್ನ, ಸಂವೇದನೆಗಳನ್ನ, ಚಿಂತನೆಗಳನ್ನ ಬಹಳಷ್ಟು ವೈಭವೀಕರಣ ಮಾಡಿ ಬತ್ಲೆ ಬಂದ್ಲು, ಅವಳಿಗೆ ಸೀರೆ ಎಲ್ಲ ಬಂದು ಉರುಳಿಸಿದ್ರು. ಅಂತ ಒಂದು ಮೂರ್ಖತನದ ಪರಮಾವಧಿಯನ್ನ ಶೂನ್ಯ ಸಂಪಾದನಕಾರ ಮಾಡಿದ್ರು. ಕಾರಣ ಧಾರ್ಮಿಕ ಭಾವನೆಗಳನ್ನು ಉದ್ದೀಪನಗೊಳಿಸಬೇಕಾಗಿತ್ತು, ಅವ್ರಿಗೆ ಬಹಳ ಖುಷಿ ಪಡಿಸ್ಬೇಕಾಗಿತ್ತು. ಹೀಗಾಗಿ ಅಲ್ಲಿಯ ನಡವಳಿಕೆಗಳು ಅಂದ್ರೆ ಈಗ 5 ಲಕ್ಕಮ್ಮಂತ ನೋಡ್ರಿ,
ಅಥವಾ ಅಂಬಿಗರ ಚೌಡೆ ಅಂತ ತಗೊಳ್ರಿ, ಕಲ್ಯಾಣದಲ್ಲಿ ಬೇಡುವರಿಲ್ಲದೆ ಬಡವನಾದನೆಯ ಅಂತಂದಾಗ ಆ ಒಂದ್ ದಿವ್ಸ ಸಿಟ್ಟಿಗೊಂದು ಮಡಿವಾಳ ಮಚ್ಚಿದ ಅಲ್ಲಿ ಒಳಗೆ ಹೋಗುದಿಲ್ಲ ಅವ. ಅಂದ್ರೆ ನಿನಗ ಬಡವ ಅಂತಕ್ಕಂಥ ನಿಂದೇನೈತಿ ಇದ್ರಾಗ? ನಾವೆಲ್ಲರೂ ದುಡ್ದಂತ ಶ್ರಮ ಐತಲ್ಲ, ನೀನು ಪ್ರಧಾನಿಯಾಗಿದ್ರು ಕೂಡ ನಿನ್ಗೆ ಸಿಗ್ತಕ್ಕಂಥ ಸಂಬಳ ಆದಾಯ ನಮ್ಮ ಪಾಲು ಐತಿ, ಮತ್ತೆ ನಿಂದಂತ ಹಂಗಂದಿ ಅಂದ್ರೆ ಇವೆಲ್ಲವೂ ಕೂಡ ಚರ್ಚೆಗಳು ಇಲ್ಲಿ ಹಾಕಿದ್ದು. ಎಲ್ಲಾ ಚರ್ಚೆಗಳು ಅನುಭವ ಮಂಟಪದ ಹಾಕಿದ್ದು. ತಾಡೋಲೆಗಳನ್ನ ಮತ್ತೆ ಎಲ್ಲಿ ಕುಂದು ಬರಿತಿದ್ರು, ಎಲ್ಲಿ ಇಡ್ತಿದ್ರು ಅವನ್ನೆಲ್ಲ, ಎಲ್ಲಾ ವಚನಗಳನ್ನ ಶಾಂತರಸ ಭಂಡಾರಿ ಶಾಂತರಸ ಅಂತ ನಾವು ಅವನ ವಚನಗಳನ್ನ ಕಟ್ಟುಗಳನ್ನ ಇಡ್ತಾರ. ಇವೆಲ್ಲವೂ ಕೂಡ ದಾಖಲೆಗಳಾದಾಗ ಕೂಡ ನನಗೆ ಎಷ್ಟೋ ಸಲ ಪಾಶ್ಚಿಮಾತ್ಯರು ಅನುಭವಿಸಿದ್ರು. ಅವರು ಮ್ಯಾಕ್ಸ್ ಮ್ಯೂಲರ್ ಆಗ್ಲಿ, ಎಂಥೋವನ್ ಆಗ್ಲಿ, ಆರ್ಶಿಕರ್ ಆಗ್ಲಿ, ಭಾರತಕ್ಕೆ ಬಂದಂತ ಎಲ್ಲ ಅರ್ಥರ್ ಮಿಲ್ಸ್ ಆಗ್ಲಿ ಸ್ಪಷ್ಟವಾಗಿ ಬಳಕೊಂತ ಬಂದ್ರು. ಅವ್ರು ಎಲ್ಲೂ ಕೂಡ ನಮ್ಮ 1978 ನಂತರ ಈ ವೀರಶೈವ ಅಂತಕ್ಕಂಥ ಉತ್ತರ ಕರ್ನಾಟಕದ ಹೆಗಲ ಮೇಲೆ ನಮ್ಮ ಹೆಗಲ ಮೇಲೆ ಕುಂತ್ರ ಅವ್ರು. ವೀರಶೈವ ನಮ್ಗೆ ಅಸಹ್ಯ ಅನ್ಸುತ್ತೆ ನಮ್ಗೆ ವೀರಶೈವ ಅನ್ನಕ್ಕ. ಮುಂದೆ ಇದು ಮಾಲಕ ಆತು ಅಂದ್ರೆ ಯಾವ ಒಂದು ಶರಣ ಧರ್ಮದೊಳಗೆ ಒಳ ಹೊಕ್ಕಂತ ಒಂದು ವ್ರತ, ಅದು ಜಾತಿನೂ ಅಲ್ಲ, ಧರ್ಮನೂ ಅಲ್ಲ, ಪಂಗಡನೂ ಅಲ್ಲ. ಅದು ಅವಗಿ ಮೇಲೆ ನಿಂದ್ರದು, ಕೂದ ಸುಟ್ಕೊಳ್ಳೋದು, ಅಸ್ತ್ರ ಹಾಕೊಳ್ಳೋದು, ಏನು 63 ಶೈವ, 7ನೇ ಶೈವದು, ಸಪ್ತ ಶೈವ, ಶುದ್ಧ ಶೈವ ಏನೇನೋ ಅಂತಾರ. ನಮ್ಗೆ ಅವು ಏನು ಸಂಬಂಧನೇ ಇಲ್ಲ. ಶಿವನೆಂಬುದು ಮಂಗಲ, ಶಿವನೆಂಬುದು ಕಲ್ಯಾಣ, ಶಿವನೆಂಬುದು ಚೈತನ್ಯ, ಅದ್ರೊಳಗೆ ನಿನ್ನೊಳಗೈತಿ ನೀನೇ ಶಿವ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರ. ಸೊ ಈ ಅರ್ಥದೊಳಗ ತೆಗೆದುಕೊಳ್ಳಲಾರ್ದ ಐತಿಹಾಸಿಕವಾಗಿ ನಾವು ಗುರುತಿಸಕ್ಕಾಗ್ಲಿಲ್ಲ. ಅನುಭವ ಮನೆ ಮಹಾಮನೆ ಅಂದ್ರೆ ಮಹಾಮನೆಗೆ ಬರ್ಬೇಕಂತಕ್ಕಂಥದ್ದಿಲ್ಲ. ಮನೆಯೊಳಗೆ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನಿಮ್ದು ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಆಗ್ಬೇಕು. ನೋಡ್ರಿ, ಡೆಮೋಕ್ರಸಿ ಅಂತಕ್ಕಂಥದ್ದನ್ನ ಬಸವಣ್ಣ ಎಷ್ಟು ಅರ್ಥಪೂರ್ಣವಾಗಿ ಹೇಳ್ದ. ಹೆಂಡತಿ ಮಾರಿ ಮಸಣಿಯ ಭಕ್ತ, ಗಂಡ ಶಿವಲಿಂಗ ದೇವರ ಭಕ್ತ. ಹೆಂಡತಿ ಕೊಂಬುದು ಪಾದೋದ ಇದಕ್ಕೆ ಗಂಡ ಪಾದೋದಕ್ಕೆ ಪ್ರಸಾದ, ಹೆಂಡತಿ ಮಾರಿ ಸೂರ್ಯ ಮಾಂಸ ತರ್ತಾಳ. ಹೆಂಡದ ಅಂದ್ರೆ ಪ್ರತಿ ಹಂತದೊಳಗೂ ಕೂಡ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಅತ್ಯಂತ ಪಾರದರ್ಶಕವಾಗಿ ಪ್ರಜಾಸತ್ತಾತ್ಮಕವಾಗಿ ಕಲ್ಯಾಣದ ಶರಣರು ಬದುಕಿದ್ರು ಅಂತಕ್ಕಂಥದ್ದು ಸತ್ಯ. ಅದಕ್ಕೆ ಅನುಭವ ಮಂಟಪ ಇದ್ದು ಅಂತಕ್ಕಂಥದ್ದು ಸತ್ಯ. ಅದ್ರ ಅನುಭವ ಮಂಟಪ ಇಲ್ಲಿತ್ತು ಅಂತಕ್ಕಂಥದ್ದು ಇವತ್ತು ನಾವು ನಮ್ಮ ಐತಿಹ್ಯಗಳನ್ನ, ನಮ್ಮ ಮೌಖಿಕ ಹೇಳಿಕೆಗಳನ್ನ, ಜಾನಪದ ಹೇಳಿಕೆಗಳನ್ನ ಮುಖಾಂತರ ಮತ್ತು ಆ ಕ್ಷೇತ್ರ ಕಾರ್ಯ ಮಾಡಿದಾಗ ಬಸವಣ್ಣನ ಮಹಾಮನೆ ಅಂತಕ್ಕಂಥದ್ದು ಅಲ್ಲಿ ಕೋಟೆಗೆ ಹೋಗ್ಬೇಕಾದ್ರೆ ಅನುಭವ ಮಂಟಪ ಮುಗಿಸ್ಕೊಂಡು ತಮ್ಮ ಅದು ಇಟ್ ಶುಡ್ ಬಿ ನಿಯರ್ 1 ಕಿಲೋಮೀಟರ್ 2 ಕಿಲೋಮೀಟರ್ದಾಗ ಇರಬೇಕು. 2-3 ಕಿಲೋಮೀಟರ್ದೊಳಗೆ ಈ ಅಂತರಗಳು ಇರಬೇಕು. ಅದ್ರ ಅರಿವಿನ ಮನೆ ಏನೈತಲ್ಲ, ಲಿಂಗ ಪೂಜೆಗೆ ಹೋಗ್ತಕ್ಕಂಥದ್ದು ದೂರ ಇತ್ತು. ಅಲ್ಲಿ ಹೋಗಿ ಕುಂತು ಶ್ರದ್ಧೆ, ನಿಷ್ಠೆ, ಗಟ್ಟಿಯಾಗಿ ಕುಂತುಕೊಂಡು ಧ್ಯಾನಸ್ಥನಾಗ್ತಕ್ಕಂಥ ಬಸವಣ್ಣ, ಆತನ ಹೆಂಡತಿ ಗಂಗಾಂಬಿಕೆ, ನೀಲಾಂಬಿಕೆ. ನಾವು ನಿಜಕ್ಕೂ ಕೂಡ ವಚನದ, ನಾನು ಬಹಳ ಸಲ ಹೇಳ್ತೀನಿ, ಬುದ್ಧನನ್ನ, ಬಸವಣ್ಣನ, ಅಂಬೇಡ್ಕರ್ ಅವರನ್ನ ಭಾರತ ದೇಶ ತಿಳ್ಕೊಳ್ಳಿಲ್ಲ. ಬುದ್ಧನನ್ನ ಭಾರತ ಬಿಟ್ಟು ಓಡಿಸ್ತು. ಬಸವಣ್ಣನ ತತ್ವ ಬೆಳಿಲಾರ್ದಂಗ ಹುನ್ನಾರ ಮಾಡಿದ್ರು. ಅಂಬೇಡ್ಕರ್ ಅವರ ಭಾರತದ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಅವ್ರನ್ನ 1952 ಮತ್ತು 54 ಸಾರ್ವತ್ರಿಕ ಚುನಾವಣೆಗೆ ಅತ್ಯಂತ ಹೀನಾಯವಾಗಿ ಸೋಲಿಸಿದ್ವಿ. ಸದಾಶಿವ ಅಂತಕ್ಕಂಥ ಅವ್ರ PA ಕಡೆಯಿಂದ ಸೋಲಿಸಿದ್ವಿ ನಾವು. ಇದು ನಮ್ಮ ದೇಶದ ಪರಿಸ್ಥಿತಿ. ಬಹುಶಃ ನಮ್ಗೆ ಅನಿಸ್ತೈತಿ ಇವತ್ತು ಬುದ್ಧನನ್ನ, ಬಸವಣ್ಣನ, ಅಂಬೇಡ್ಕರ್ನ ಇಡೀ ಜಗತ್ತು ಗೌರವಿಸ್ತೈತಿ. ಅದು ನಾವು ದೀಪದ ಕೆಳಗಿರ್ತಕ್ಕಂಥ ಕತ್ತಲೆ. ಅವರು ಬಸವಾದಿ ಪ್ರಮತರು ಬಸವಣ್ಣ ಕಟ್ಟಿಕೊಟ್ಟಂತ, ಅದು 300 ಮಡಿ ತೈಲಪ್ಪನಾಗಿರ್ಬೋದು, ವಿಕ್ರಮಾದಿತ್ಯ ಇರ್ಬೋದು, ಸೋಮಿದೇವನಾಗಿರ್ಬೋದು, ಚಾಲುಕ್ಯರ ವಿನ್ಯಾಸವಾಗಿರ್ತಕ್ಕಂಥ ಪೀರ್ ಪಾಷಾ ಬಂಗ್ಲೆ ಒಳಗೆ ನಡೀತಿತ್ತು ಅಂತಕ್ಕ ನಾವು ಕಸಗೋಬೇಕಂತೇನು ನಾವೇನು ಹುಟ್ಟಿಲ್ಲ. ಈಗ ಅದರ ವಸ್ತುಸ್ಥಿತಿಯನ್ನ ವಸ್ತುನಿಷ್ಠವಾಗಿ ನಾವು ಹೇಳ್ತಕ್ಕಂಥ ಗಟ್ಟಿತನ ನಮ್ಮ ಒಳಗೆ ಬರಲಿಲ್ಲ ಅಂದ್ರೆ, ಮರೆತು ಮನದಲ್ಲಿ ಬಸವನ ಕಲ್ಯಾಣ ಸುತ್ತದೇನು, ಬಸವಣ್ಣನನ್ನ ಆರೋಹಣ ಒಳಗೆ ತಗೊಂಡು ವಚನಗಳನ್ನ ನಾವು ಪಚನ ಮಾಡ್ಕೊಂಡ್ವಿ ಅಂದ್ರೆ ಕಲ್ಯಾಣ ಕಾಣ್ತತಿ, ಅನುಭವ ಮಂಟಪ ಕಾಣ್ತತಿ, ಎಲ್ಲವೂ ಕಾಣ್ತತಿ. ಕೂಡಲ ಸಂಗಮ ಬಹುಶಃ ಬಸವಣ್ಣ ಬಂದು ಹೋಗ್ಲಿಲ್ಲ ಅಂದ್ರೆ ಅದು ಒಂದು ಎಲ್ಲ ಒಂದು ಶೈವ ಗುಡಿ ಉಳ್ಕಾದ ಎಲ್ಲ ಹಂಗೈತೆ ಹಂಗೆ ಹಾಕಿತ್ತು. ಮತ್ತು ಕೂಡಲ ಸಂಗಮ ಡೆವಲಪ್ ಆಗ್ಬೇಕಾದ್ರೆ ಬಸವಣ್ಣ ಕಾರಣದ. ಬಸವನ ಬಾಗೇವಾಡಿ ಅಂತೀವಿ. ಯಾವ ಊರ ಹೆಸರು ಕಲ್ಯಾಣ ಅಂತಕ್ಕಂಥದ್ದು, ಕಲ್ಯಾಣಪುರ ಅಂತಕ್ಕಂಥದ್ದು, ಎಲ್ಲೂ ಕೂಡ ಬಸವ ಕಲ್ಯಾಣ ಅಂತ ಇಲ್ಲ, ಅದು ಬಸವ ಕಲ್ಯಾಣ ಅಂತ. ಬಸಾಪುರ ಇಡೀ ಬಸವಣ್ಣನ ಹೆಸರಿನೊಳಗೆ ಕರ್ನಾಟಕದೊಳಗೆ ಅಂದ್ರೆ ಬಸವನ ಬಾಗೇವಾಡಿ, ಬಸವನ ನೀವು ನೋಡಿದ್ರೆ ಎಲ್ಲ ಕಡೆ ನೋಡಿದ್ರೆ ಸಂಪೂರ್ಣವಾಗಿ ನೀವು ಬಸವಪಟ್ಟಣ ಅಂತಕ್ಕಂಥದ್ದು ಇವೆಲ್ಲವೂ ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ನೋಡಿದ್ರೆ ಸುಮಾರು 3800 ಊರುಗಳಿಗೆ ಬಸವಣ್ಣ ಹೆಸರು ಐತೆ. ಇದು ವಸ್ತುನಿಷ್ಠರಾಗಬೇಕು. ನಾವೆಲ್ಲರೂ ಕುಡ್ಕೊಂಡು, ನಾನು ನಿನ್ನೆ ಅದೇನ್ ಬಗ್ಗೆ ಹೇಳಿದಾಗ ನಾನು ಐ ಹ್ಯಾವ್ ಟು ಅಕ್ಸೆಪ್ಟ್ ವಿತ್ ಐ ಡಿಡ್ ನಾಟ್ ಡಿನೈ ವಿತ್ ಹನುಮಾಕ್ಷಿಗೆ ಹೋಗಿ ಮೇಡಮ್ ಶಿ ಟೋಲ್ಡ್, ಇಲ್ಲ ಇದು ಹಿಂಗ, ಅದು ಶೈವ ಮಂದಿರ ಇತ್ತು, ಹಿಂಗೈತಿ ಅಲ್ಲೂ ಕೂಡ ನಡೆದಿರ್ಬೋದು, ಇಲ್ಲ ಅಂತಲ್ಲ, ಹೌದಲ್ಲ. ಇದನ್ನ ವೈ ಶುಡ್ ವಿ ನಾಟ್ ಟೇಕ್ ಇನ್ ದಿಸ್ ವೇ?
ಅಂತಕ್ಕಂಥದ್ದು. ನಾವು ಶುಡ್ ಹ್ಯಾವ್ ಸಮ್ ಪೇಷನ್ಸ್. ನಾವು ಸತ್ಯವನ್ನ ಮೀಮಾಂಸೆ ಮಾಡ್ಬೇಕಾದ್ರೆ ನಾನು ಪ್ರಾಮಾಣಿಕವಾಗಿ ಅದನ್ನ ನಾನು ನೀಲಿ ಗ್ಲಾಸ್ ಹಾಕೊಂಡಿನಿ ಅಂದ್ರೆ ಇಡೀ ಜಗತ್ತ ನೀಲಿ ಕಾಣ್ತದ ನನಗೆ, ನಾನು ನೀಲಿ ಕಂಡಂತ ಜಗತ್ತ ಹಿಂಗೈತೆ ಅಂತಕ್ಕಂಥದ್ದು ತಪ್ಪು. ನಾವು ಬಿಳಿ ಕನ್ನಡಕ್ಕೆ ಹಾಕೋಬೇಕು. ಎಸ್ಪೆಷಲಿ ವಚನ ಸಾಹಿತ್ಯ ಒಳಗೆ ನನಗೆ ಎಷ್ಟೋ ಸಲ ನಾನು ಓದೋದು ಬಿಡ್ಬೇಕಪ್ಪ ಅನಿಸ್ಬಿಡ್ತದೆ. ಎಂತೆಂಥ ಒಳ್ಳೊಳ್ಳೆ ವಚನಕಾರರನ್ನ ನಿರಾಲಂಬ ಇವತ್ತು ಎಷ್ಟು ಚೆನ್ನಾಗಿ ಹೇಳ್ತಾನ ನಾವು, ಎಲ್ಲವನ್ನ ನಿರಾಕಾರಗೊಳಿಸ್ತಾನವ. ನಿರಾಲಂಬ ಎಷ್ಟೊಂದು ಒಳ್ಳೆಯ ವಚನಕಾರ ಅದಾರ. ನಾವು ಕೇವಲ ಒಂದು 8-10 ವಚನಕಾರ ಇಟ್ಕೊಂಡಿವಿ. ನಮ್ಮ ಪ್ರಯತ್ನಗಳದಾವು. ನಮ್ಮ ಒಂದೇ ಒಂದು ಉದ್ದೇಶ ಅಂತಂದ್ರೆ ನಾವೆಲ್ಲರೂ ಕುಡ್ಕೊಂಡು ಮಹಾಮರ್ತ ಬಸವಣ್ಣನ ಮಾಡಿದಂಥ ಒಂದು ಕಾರ್ಯ ಪೂರ್ಣಗೊಂಡಿಲ್ಲ. ಅವ್ರಿಗೆ ಭಾಳ ಸೂಕ್ಷ್ಮವಾಗಿ ಹೇಳಿದ್ರು, ಜಾಗತಿಕ ಮಟ್ಟದಕ್ಕೆ ಧರ್ಮ ಮಾನ್ಯತೆ ಸಿಗಬೇಕು. ನಾವು ಬರೀ ಹಂಗ ಸಿಗಬೇಕು ಅಂತ ಲೇಖನ ಬರೆದ್ವಿ, ಭಾಷಣ ಬರೆದ್ವಿ, ಬಸವ ಸಂಸ್ಕೃತಿ ಅಧ್ಯಯನ ಮಾಡಿದ್ವಿ, ಎಲ್ಲ ಹುಯ್ಯಿ ಅಂತ ಸ್ವಾಮಿಗೆ ಕರ್ಕೊಂಡು ಹೋಗಿ ಸಿದ್ದರಾಮಯ್ಯನ ಮುಂದೆ ನಿಂದ್ರಿಸಿ ಫೋಟೋ ತೆಗೆಸ್ಕೊಂಡು ನಾ ಲೀಡರ್ ಆದ್ವಿ ಅಂದ್ರೆ ಅದು ಅಲ್ಲ. ನಮ್ಮ ತತ್ವಗಳು, ಆಚರಣೆಗಳು ಮೊದಲು ನಮ್ಮ ಮನಸ್ಸೊಳಗೆ ಬರ್ಬೇಕು. ನನ್ನ ಮಗನಾಗ, ನನ್ನ ಹೆಂಡತಿ, ನಾವು ಕಾಯಕ ಮಾಡ್ಬೇಕು, ದಾಸೋಹ ಮಾಡ್ಬೇಕು, ಇಷ್ಟಲಿಂಗಪ್ಪ ಯೋಗ ಮಾಡ್ಬೇಕು. ಯಾವುದು ಶರಣರು ವಿರೋಧಿಸಿದ್ರು ಅವುಗಳನ್ನ ಒಪ್ಕೊಂಡ್ವಿ. ಕಾವಿಯನ್ನು ಶರಣರು ವಿರೋಧಿಸಿದ್ರು ಅದನ್ನ ನಾವು ಕೊಳ್ಳ ಕಟ್ಕೊಂಡ್ವಿ. ಎಲ್ಲರೂ ಕಟ್ಕೊಂಡ್ವಿ, ಸ್ವಾಮಿಗಳು ಕಟ್ಕೊಂಡು, ನಾವು ಕಟ್ಕೊಂಡು, ಮತ್ತು ಬಸವಣ್ಣಗೂ ಕೂಡ ಕಾವಿ ಹಾಕಿದ್ವಿ. ನನಗೆ ಅದಕ್ಕೆ ನಾವು ಮೊನ್ನೆ ಅಕ್ಕಮಾದೇವಿಗೆ ಯಾಕೆ ಬೆಳೆಸಿರಿ ಅಂತೇಳಿ ನಮ್ಗೆ ಮೀನಾಕ್ಷಿ ಬಾಳಿ ಮೇಡಮ್ ಜಗಳ ತಗೋರು. ಬಹುಶಃ ಅವತ್ತ ಜಯಶ್ರೀ ಪಟ್ಟಣ, ವೀಣಾ ಹೂಗಾರ್ ಮೇಡಮು, ದಂಡೆ ಅವರು ಇದ್ರು. ನನಗೆ ಏನು ಹೆದರಿಕೆ ಅಂದ್ರೆ ಬಿಳಿ ಸೀರೆ ಬಿಟ್ರೆ ಮತ್ತೆ ಅದನ್ನ ಕಾವಿ ಸೀರೆ ಹಾಕಕ್ಕೆ ಎಲ್ಲರೂ ತಯಾರಿರ್ತಾರೆ. ಆ ಕಾರಣದಿಂದ ನನ್ನ ಕಾವಿ ವಿರೋಧಿ ಅಲ್ಲ, ಅದರ ಕಾವಿ ನಮ್ಮ ಶರಣ ಸಂಸ್ಕೃತಿ ಅಲ್ಲ, ಯಾವುದನ್ನ ಅಲ್ಲಿಗಳದವ್ರು ನಾವು. ಆ ಕಾರಣದಿಂದ ಅವನಿಗೆ ಆರೋಗ್ಯ, ಪಾಪ ಶಿವಶರಣಪ್ಪ ಅವ್ರು ಇನ್ನೂ ಆರೋಗ್ಯ ಆಗ್ಬೇಕು. ನಾನು ಈಗ ಮಾತಾಡಿಲ್ಲ ಅಂದು ಇವತ್ತಿನ ಆರೋಗ್ಯ ನೋಡಿದಾಗ ಅವರ ಧ್ವನಿ ಗಟ್ಟಿಯಾಗಿ ಹೇಳ್ತಕ್ಕಂಥ ಯಾರು ಕೇಳಿ ಬಿಡ್ಲಿ. ಪಾಪ ಅವ್ರು ಒಮ್ಮೆ ಬೆಂಗಳೂರದಾಗ ಅವ್ರನ್ನ ಹೇಳ್ಬೇಕಾದ್ರೆ ನಮ್ಮ IAS ಆಫೀಸರ್ ಅಧಿಕಾರಿಗಳು ನೀವು ಹೊರಗೆ ಹೋಗ್ರಿ ಅಂತಕ್ಕಂಥ ಅವ್ರು ಹೊರಗೆ ಸಹಿತ ಹಾಕ್ಸ್ಕೊಂಡ್ ಬಂದಾರ. ಅಂತ ಅನುಭವಗಳು ನಮಗೂ ಆಗ್ಯಾವ. ಜೇಡದಾಸಿಮಯ್ಯ, ಇದು ದೇವರದಾಸಿಮಯ್ಯ ಮತ್ತು ಇವರೇ ಒಂದೇ ಅಂತ ಹೇಳ್ತಕ್ಕಂಥ ಅಲ್ಲ ಅಂತ ಹೇಳಿದಾಗ ಬೆಂಗಳೂರಿಂದ ನಮಗೂ ಹೊರಗೆ ಹಾಕಿರೋ ಕಾರ್ಯಕ್ರಮ. ಇವು ಸತ್ಯ ಬಸವಣ್ಣನ ಹಿಡ್ಕೊಂಡು ಹೋದಾಗ ಇಂಥ ಎಲ್ಲ ಅವಮಾನ ಅಪಮಾನಗಳನ್ನು ನಾವು ಪ್ರಸಾದವಾಗಿ ತಗೋಬೇಕು. ಅಷ್ಟೇ ಒಳ್ಳೆಯ ಉಪನ್ಯಾಸ ವಿಚಾರಗಳನ್ನ ಬಹಳಷ್ಟು ವಚನಗಳ ಮೂಲಕ ಸರ್ ಹೇಳಿದ್ರು. ಅವರಿಗೆ ಧನ್ಯವಾದಗಳು. ಇಂಥ ಚಿಂತನೆಗಳು ಹೆಚ್ಚಾಗಬೇಕು. ನಾವು ಕೇವಲ ನಮ್ಮ ಸಂಬಂಧ ಇಲ್ಲ, ಇದು ಮತ್ತೆ ಶರಣ ಮಾಸದಾಗೈತಿ ನಮ್ಮ ನೋಡ್ರಿ ಇವತ್ತು ಇನ್ನು ನಾವು ಮುಗಿಸ್ದಂಗೆ ಮತ್ತೆ ಹೆಚ್ಚಾಗಾದ್ರಿ. ಇವತ್ತು ಮತ್ತೆ ಹನುಮಾಕ್ಷಿಗೆ ಆಗಸ್ಟ್ದಾಗ ಇನ್ನೊಂದು ನಾನು ಮಾಡಿಕೊಡ್ರಿ ಸರ್ ಅಂತ ಕೇಳ್ತಾರೆ ವಿನಮ್ರವಾಗಿ. ಅದಕ್ಕೆ ತಮ್ಮೆಲ್ಲರೊಳಗೆ ನಾನು ಕೈ ಜೋಡಿಸಿ ಕೇಳ್ಕೊಂತೀನಿ, ವಚನ ಸಾಹಿತ್ಯ ಕೇವಲ ಸುಮ್ಮನೆ ನಮ್ಮ ಮನಸ್ಸಿನ ಉದ್ದೀಪನ, ಸಮಾಧಾನ, ನೆಮ್ಮದಿಗೆ, ಲೇಖನಕ್ಕೆ, ಪುಸ್ತಕಕ್ಕೆ ಬಳಸಬೇಡ್ರಿ. ವಚನ ಸಾಹಿತ್ಯ ಇದು ಹೋಗುತ್ತ ಕೊಯ್ಯೋದು, ಕೊಳಗುತ್ತ ಕೊಯ್ಯೋದು. ನಮ್ಮನ್ನ ವಿಮರ್ಶಕನನ್ನಾಗಿ, ಚಿಂತಕನನ್ನಾಗಿ ಒಳಗೆ ಹೊಕ್ಕು ನೋಡ್ತಕ್ಕಂಥ ಕೆಲಸಕ್ಕೆ ಮಾಡ್ತೈತಿ. ಅದುವೇ ನಿಜವಾದ ಅನುಭವ ಮಂಟಪ. ಜಗವೇ ಕೂಡಲ ಸಂಗಮ ಅಂತಾರ. ನಾವು ಎಲ್ಲದಕ್ಕೂ ಕೂದಲ ಸಿಡುವ ಕೆಲಸ ಬಿಟ್ಟು ಇಲ್ಲಿ ಶರಣರ ವಿಚಾರಗಳನ್ನ, ಚಿಂತನೆಗಳನ್ನ ಗಟ್ಟಿಯಾಗಿ ನಾವು ಹೇಳ್ತಕ್ಕಂಥ ಕೆಲಸ ನಾವು ಮಾಡಿದ್ರೆ ನಾವು ಬಹಳಷ್ಟು ಆತಂಕಗಳನ್ನ ಎದುರಿಸ್ಬೇಕಾಗತ್ತ. ಅದಕ್ಕೆ ಇಷ್ಟು ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮ ಹೇಳ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಸರ್. ಇವತ್ತು ವಚನ ಸಾಹಿತ್ಯ ಬಗ್ಗೆ ಆಗ್ಲಿ ಅಥವಾ ಶರಣರ ಬಗ್ಗೆ ಆಗ್ಲಿ ಗಟ್ಟಿತನದಿಂದ ಮಾತನಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಯಾರಿಗಾದ್ರೂ ಇವೆ ಅಂದ್ರೆ ಬಹುಶಃ ಖಂಡಿತವಾಗ್ಲೂ ಈ ವೇದಿಕೆಯ ಸರ್ವ ಸದಸ್ಯರಲ್ಲಿ ಎಲ್ಲಾ ಒಂದು ಶರಣರಲ್ಲಿ ಖಂಡಿತವಾಗ್ಲೂ ಇದೆ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾರೆ. ತಾವು ಕೂಡ ಮಾರ್ಮಿಕವಾಗಿ ಮಾತಾಡಿದ್ರಿ, ಬಹಳಷ್ಟು ಕಟು ಸತ್ಯವನ್ನ ಹೇಳಿದ್ರಿ. ಧನ್ಯವಾದಗಳು. ಈಗ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅನ್ಸುತ್ತೆ, ಹಂಗಾಗಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಅಥವಾ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಆದ್ರೆ ಪ್ರಶಂಸನೀಯ ಮಾತುಗಳು ಮೇಡಮ್ ಹನುಮಾಕ್ಷಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹ್ಯಾಂಡ್ ರೈಸ್ ಮಾಡಿದಾರ? ಓಕೆ ಅಕ್ಕ. ಹನುಮಾಕ್ಷಿ ಮೇಡಮ್ ಮಾತಾಡಿ ಮೇಡಮ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಶಶಿಕಾಂತ್ ಪಟ್ಟಣ್ ಸರ್ ಅವರು ತಾವು ಮಾತಾಡ್ಬೇಕಾದ್ರೆ ಪೀರ್ ಪಾಷಾ ದರ್ಗಾದೊಳಗೆ ಶಾಸನಗಳಿವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅಲ್ಲಿರುವಂತಹ 3 ಶಾಸನಗಳು ನನ್ನ ಬೀದರ್ ಜಿಲ್ಲೆಯ ಶಾಸನಗಳು ಪುಸ್ತಕದಲ್ಲಿ ಅದರ ಪಠ್ಯವನ್ನ ಕೊಟ್ಟಿದ್ದೀನಿ. ಆದ್ರೆ ಒಂದು ಶಾಸನ ಪೀರ್ ಪಾಷಾ ದರ್ಗಾದಲ್ಲಿ ಮೆಟ್ಟಿಲ್ ಮೇಲೆ ಇರ್ತಕ್ಕಂಥದ್ದು ಸಂಪೂರ್ಣ ಇವತ್ತು ಅಳಿಸಿ ಹೋಗಿದೆ. ಅದರ ಪಠ್ಯವನ್ನ ನಾನು ಕರ್ನಲ್ ಮೆಕೆಂಜಿ ಅವರ ಸಂಗ್ರಹದಿಂದ ಎತ್ಕೊಂಡು ಅದನ್ನ ಪ್ರಕಟ ಮಾಡಿದ್ದೀನಿ. 1725ರ ಶಾಸನದು. ಆದ್ರೆ ಪ್ರಾರಂಭಿಕ ಘಟ್ಟದೊಳಗೆ ಈ ಕಲ್ಯಾಣ ಚಾಲುಕ್ಯ ಅರಸರ ಪ್ರಶಸ್ತಿಗಳನ್ನ ಹೇಳ್ತಾ ದಿನಾಂಕವನ್ನು ಹೇಳುವಲ್ಲಿಗೆ ಅದು ಒಡೆದು ಹೋಗ್ತದೆ. ಅದರ ವಿಷಯ ಏನಿತ್ತು ಅಂತ ಅನ್ನೋದು ನಮಗೆ ಅರ್ಥವಾಗೋದಿಲ್ಲ. ಅದೇ ರೀತಿ ಅದೇ ಗೋರಿಯಿಂದ ಸುಮಾರು ಒಂದು 50 ಫೀಟ್ ದೂರದೊಳಗೆ ಇನ್ನೊಂದು ಶಾಸನ ಇರೋದು ಕಂಡು ಬಂದಿದೆ. ಅದು ಕಲ್ಯಾಣ ಚಾಲುಕ್ಯ 6ನೇ ವಿಕ್ರಮಾದಿತ್ಯನ ಕಾಲದ ಶಾಸನ 1109ರದ್ದು. ಅದರಲ್ಲಿಯೂ ಕೂಡ ಡೇಟ್ ಹೇಳುವಲ್ಲಿಗೆನೆ, ಅಂದ್ರೆ ಮಿತಿಯನ್ನ ಹೇಳುವಲ್ಲಿಗೆನೆ ಆ ಶಾಸನವು ಕೂಡ ಒಡೆದು ಹೋಗ್ತದೆ. ಪ್ರಾರಂಭಿಕ ಘಟ್ಟದಲ್ಲಿ ದೇವ ಸ್ತುತಿ ಮತ್ತು ವಿಕ್ರಮಾದಿತ್ಯನ ವಿಶೇಷಣಗಳನ್ನ ಮಾತ್ರ ಅದು ಹೇಳ್ತದೆ. ಇನ್ನೊಂದು ಅಲ್ಲೇ ಇರ್ತಕ್ಕಂಥದ್ದು
ಅದರಲ್ಲಿ ಸಂಪೂರ್ಣವಾಗಿ ಅಳಿಸಿ ಹೋಗಿರೋದು ಬರೀ ಚಕ್ರವರ್ತಿ ಅಂತಾನೂ ಒಂದೆರಡು ಅಕ್ಷರಗಳು ಕಾಣಿಸ್ತದೆ ಹೊರತು, ಹಾಗೂ ಅದರ ದಿನಾಂಕ ಒಂದಷ್ಟು ಗೊತ್ತಾಗ್ತದೆ ಹೊರತು ಇಡಿಯಾದಂತಹ ಶಾಸನದ ಪಠ್ಯ ಸಿಗೋದಿಲ್ಲ. ಹಾಗಾಗಿ ಆ ಮೂರೂ ಶಾಸನಗಳ ವಿವರಗಳು ನನಗೆ ಅಲಭ್ಯ ಇರೋದ್ರಿಂದಾಗಿ ಆ ಶಾಸನಗಳ ವಿವರಗಳನ್ನ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಊಹಿಸಿರುವ ಹಾಗೆ ಬಹಳಷ್ಟು ಜನ ವಿದ್ವಾಂಸರು ಕೂಡ ಈ ಪೀರ್ ಪಾಷಾ ದರ್ಗಾ ಅಂತ ಏನ್ ಹೇಳ್ತೀವಿ ಅದೇ ಅನುಭವ ಮಂಟಪ ಇರಬಹುದು ಅನ್ನುವಂತಹ ಊಹೆಯನ್ನ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳು ನಮ್ಗೆ ಇದುವರೆಗೂ ಸಿಕ್ಕಿಲ್ಲ ಅನ್ನೋದನ್ನ ಮಾತ್ರ ನಾನು ಎಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಶರಣಾರ್ಥಿಗಳು. ಬಹಳಷ್ಟು ಸರ್ ಮಾತಾಡ್ತೀರಾ? ಹೇಳಿ ಸರ್. ಇಲ್ಲ ಅವ್ರ ನಿಜವಾಗಿಯೂ ಅದು ನನಗೆ ಒಂದು ನೋವಿನ ಸಂಗತಿ ಅಂದ್ರೆ ಈಗ ಶಾಸನಗಳನ್ನ ಅವ್ರು ಸಂಪೂರ್ಣವಾಗಿ ಅಳಗಿಸಿ ಹಾಕಿದ್ದಾರೆ ಅಂತ ನಾನು ಹೇಳಿದೆ. 3 ಶಾಸನಗಳನ್ನ ನೋಡಿದ್ದು ನನಗೆ ನೆನಪಿತ್ತು, ಈಗ ಯಾರಿಗೂ ಬಿಡೋಲ್ಲ. ಈಗಲೂ ಕೂಡ ನಾನು ಹೇಳ್ತೀನಿ, ಅವರ ಪ್ರತಿಪಾಠ ಇದ್ದಾಗ ಅಂದ್ರೆ ಏನು ತೊಂದರೆ ಇಲ್ಲ, ಯಾಕಂದ್ರೆ ಶಿ ಹಾಸ್ ಆಲ್ರೆಡಿ ಡಾಕ್ಯುಮೆಂಟೆಡ್ ಇನ್ ಹರ್ ಥೀಸಿಸ್. ಐ ಶುಡ್ ಬಿ ಗ್ರೇಟ್ಫುಲ್ ಟು ಹರ್. ಸೊ ಈ ಒಂದು ಚರ್ಚೆ ನಮ್ಮ ತಂಡದಿಂದಲೇ ಅಂದ್ರೆ ನಾವೆಲ್ಲರ ಕುಡ್ಕೊಂಡು ಒಂದು 2 ದಿನ ಅಥವಾ 1 ದಿನ ಇನ್ನೊಮ್ಮೆ ಬಸವ ಕಲ್ಯಾಣದೊಳಗೆ ಇರ್ತಕ್ಕಂಥ ಶಾಸನಗಳು ಅವರು ಮೇಡಮ್ ಅವ್ರು ಕರ್ಕೊಂಡು ಶಿವಶರಣಪ್ಪ ಮದ್ದೂರು ಭಾರತಿ ಬರೋರು ಯಾರಾದರೂ ಆಸಕ್ತಿ ಇದ್ರೆ ಒಂದು ಯೋಜನೆ 1-2 ದಿವಸದ್ದು ಇಟ್ಕೊಳ್ಳೋನು, ಅದಕ್ಕೆ ಬೇಕಾಗ್ತಕ್ಕಂಥ ವ್ಯವಸ್ಥೆ ಇಳ್ಕೊಳ್ಳೋದು, ಏನಾದರೂ ಖರ್ಚು ಬಂದ್ರೆ ನಾವು ಮಾಡೋಣ. ಯಾಕಂದ್ರೆ ಅದಕ್ಕೊಂದು ಇತ್ಯರ್ಥ ಆಗ್ಬೇಕು ಅಂತಕ್ಕಂಥದ್ದು ಅಷ್ಟೇ, ಮತ್ತೇನಿಲ್ಲ. ಯಾಕಂದ್ರೆ ಅಲ್ಲಿ ನೋಡ್ರಿ, ಚಾಲುಕ್ಯರ ವಿಕ್ರಮಾದಿತ್ಯನ ಚಾಲುಕ್ಯನ ಶಾಸನ ಐತಂದ್ರೆ ಮತ್ತೆ ಇಟ್ ಕೆನಾಟ್ ಬಿ ಎನಿ ಅದರ್ ಮೂವ್ಮೆಂಟ್ ಅದರ್ ಅಂದ್ರೆ ಚಾಲುಕ್ಯರು ಹೊರತುಪಡಿಸಿದಂಥದ್ದಿಲ್ಲ. ಅದು ಅನುಭವ ಮಂಟಪ ಇರ್ತಕ್ಕಂಥ ಸಾಧ್ಯತೆ ಹೆಚ್ಚೈತಿ ಅಂತಕೊಂಡು ಇವತ್ತೊಬ್ಬ ಶಾಸನ ತಜ್ಞರು ಹೇಳ್ತಾರಂದ್ರೆ ನಿಜಕ್ಕೂ ಅದು ಸಂತೋಷ. ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಯಾರಾದರೂ ಮಾತಾಡಿದ್ರೆ ಮುಂದೆ ಮಾತಾಡ್ರಿ. ದಯವಿಟ್ಟು ಮಾತಾಡೋರಿಗೆ ಪ್ರಶ್ನೆಗಳಿದ್ರೆ ಕೇಳಿ, ಯಾಕಂದ್ರೆ ಪ್ರಶಂಸನೀಯ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದಾರೆ ಸುಮಂಗ್ಲಾ ಅಣ್ಣಿಗಿರಿ ಮೇಡಮ್. ಯಾಕೆ ಅಂತಂದ್ರೆ ಇಲ್ಲಿ ಘಟಾನುಘಟಿಗಳು ಇದ್ದವ್ರನ್ನೇ ಸರ್ ಹಿಡ್ಕೊಂಡ್ ಬಂದಿರ್ತಾರ ಇಲ್ಲಿ, ಅದಕ್ಕೋಸ್ಕರ ಪ್ರಶಂಸನೀಯ ಮಾತುಗಳನ್ನ ಬಿಟ್ಟು ಏನು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಅಂತ ಹೇಳ್ತಾ ಇದ್ದೀನಿ. ಅಣ್ಣಿಗಿರಿ ಅವ್ರ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಸುಮಂಗಲ ಅಣ್ಣಿಗಿರಿ ಮಾತಾಡ್ರಿ. ನಿಮ್ಗೆ ಕೇಳಿಸ್ತಾ ಇದೆಯಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸಾರಿ, ಇಲ್ಲಿ ನಾನು 5ಕ್ಕೆ ಲಕ್ಕಮ್ಮನ ವಚನಗಳು ಅನುಭವ ಮಂಟಪ ಇದ್ದದಕ್ಕೆ ಸಾಕ್ಷಿ ಅನಿಸುವಂತ ಕೆಲವೊಂದು ವಚನಗಳು ಪಟ್ಟಣ್ ಸರ್ ಹೇಳ್ಯಾರ. ಆದ್ರೂ ಇನ್ನೊಂದೆರಡು ವಚನಗಳನ್ನ ನಾನು ಇಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಒಂದು, ಅವರು ಮಾರಯ್ಯ ಮತ್ತು ಅಲ್ಲಮ್ಮ ಪ್ರಭುಗಳು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ 5ಕ್ಕೆ ಲಕ್ಕಮ್ಮ ಬಂದು, ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದನೆ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆ ತಪ್ಪಲಕ್ಕೆ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ, ಅಮಲೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಅನ್ನುವಂಥ ಮಾತನ್ನು ಹೇಳ್ತಾಳೆ. ಮತ್ತೆ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರು ಮೊದಲಾದ ನೇಮ ನಿತ್ಯ ಕೃತ್ಯ ಸಕಲ ಸಮೂಹ ನಿತ್ಯ ನೇಮದ ಜಂಗಮ ಭಕ್ತರು ಗಣಗಳು ಮುಂತಾದ ಸಮೂಹ ಸಂಪತ್ತು ನೈವೇದ್ಯಕ್ಕೆ ವೇಳೆ ಎಂದು ಹೇಳಿ ಬಾರಯ್ಯ, ಅಮಲೇಶ್ವರ ಲಿಂಗದ ಮನೆಯಲ್ಲಿ ಆದಿಹಿತೆಂದು ಅನ್ನುವಂಥ ಮಾತನ್ನ ಇಲ್ಲಿ ದಾಸೋಹಕ್ಕೆ ಕರೆಯುವಂತ ಸಂದರ್ಭ. ಅನುಭವ ಮಂಟಪದಲ್ಲಿದ್ದಂತ ಶರಣರಿಗೆ ದಾಸೋಹಕ್ಕೆ ಕರೆಯುವಂತ ಒಂದು ವಚನ ಇಲ್ಲಿ ಬರ್ತದೆ. ಇವೆಲ್ಲವನ್ನು ನೋಡಿದಾಗ ಅನುಭವ ಮಂಟಪ ಇದ್ದದ್ದು ನಮಗ ಅನಿಸ್ತದ ಅನ್ನುವಂಥ ಮಾತನ್ನ ನಾನು ಇಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಮತ್ತೆ ಇಲ್ಲಿ ಬಸವ ಕಲ್ಯಾಣ ದರ್ಶನ ಅನ್ನುವಂಥ ವೀರಭದ್ರಪ್ಪ ಪಾರಶೆಟ್ಟಿ ಅನ್ನುವರು ಸಹಿತ ಅದನ್ನ ಹೇಳಿದ್ದಾರೆ. ಬಸವಣ್ಣನವರು ಕಟ್ಟಿದ ಅನುಭವ ಮಂಟಪ ಇದು ತ್ರಿಪರಾಂತಕ ಗುಡ್ಡದ ಎತ್ತರವಾದ ಸ್ಥಳದಲ್ಲಿ ಇದ್ದು ಮಲ್ಲಿಕಾಫರ್ನ ದಂಡಯಾತ್ರೆಯಲ್ಲಿ ನಾಶವಾಗಿದ್ದರೆ ಬೇಕು ಅಂತ ಹೇಳುತ್ತಾರೆ. ಈ ಮಂಟಪದ 36 ಕಂಬಗಳನ್ನು ಇಂದಿಗೂ ಪಾಚಾಮನ ಬಂಗ್ಲಾದಲ್ಲಿ ಕಾಣಿಸುತ್ತವೆ ಅಂತ ಹೇಳುತ್ತಾರೆ. ಅನುಭವ ಮಂಟಪದ ನೆಲೆಗಟ್ಟು ಇದ್ದ ಸ್ಥಳ ತೋರಿಸುತ್ತಾರೆ ಅಂತ ಬರೆದಾರೆ. ಅಂದ್ರೆ ಇವೆಲ್ಲ ನೋಡಿದಾಗ ಅನುಭವ ಮಂಟಪ ಇದ್ದೇ ಇತ್ತು ಅನ್ನುವಂಥ ವಿಚಾರ ನಮಗೆ ತಿಳಿದು ಬರ್ತದ ಅನ್ನುವಂಥ ವಿಚಾರವನ್ನು ನಾನು ಇಲ್ಲಿ ಹೇಳ್ಬಯಸ್ತಾ ಇದ್ದೇನೆ. ಶರಣಾರ್ಥಿ. ಖಂಡಿತ ಮೇಡಮ್, ತಮ್ಗೆ ಧನ್ಯವಾದಗಳು. ಅದು ಕೆಲವು ಪ್ರತಿಪಾಠದೊಳಗ ಅಮಲೇಶ್ವರ ಅಂತ ಆಗೈತಿ. ಅಮಲೇಶ್ವರ ಅಲ್ಲ, ಅಮರೇಶ್ವರ. ಅದು ಅಮಲೇಶ್ವರ ಅಂತ ಅನ್ನೋದ್ರಿಂದ ಮತ್ತೆ ಅಮಲು ಅಂತಕ್ಕಂಥದ್ದು ಸರ. ಈಗ ಇತ್ತೀಚೆಗೆ ಮುಕುಂದರಾಜ್ ಅವ್ರು ಫೋನ್ ಮಾಡಿದ್ರು, ಅವ್ರು ಅಮಲೇಶ್ವರ ಕರೆಕ್ಟ್, ಅವ್ರು ಹೆಂಡ ಮಾಡ್ತಿದ್ರು, ಹೆಂಡ ಕುಡಿತಿದ್ರು ಅಂದ್ರು. ಇಲ್ರಿ ಸರ್, ಅಮರೇಶ್ವರ ಪಾಠಾಂತರದೊಳಗ ಅಮಲೇಶ್ವರ ಆಗೈತೆ ಅಂತ ಹೇಳಿದ್ರು. ಕೆಲವು ಕಡೆ ಅಮರೇಶ್ವರ ಅಂತದೆ, ಕೆಲವು ಕಡೆ ಅಮಲೇಶ್ವರ ಅಂತ ಬಂದಿದೆ. ಇಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿದಂತಾರೆ ಅಮರೇಶ್ವರ ಕರೆಕ್ಟ್. ಯಾಕಂದ್ರೆ ಆ ಊರಿಂದ ಬಂದವ್ರು, ಮಣವಿ ಲಿಂಗಸೂರ್ ಅಂತ ಬಂದಂತವ್ರು ಅಮರೇಶ್ವರ. ಅಮರೇಶ್ವರ ಗುರುಗುಂಟೆಯಲ್ಲಿ ಇರ್ತಕ್ಕಂತಹ ಆರಾಧ್ಯ ದೈವ.
ಐದಕ್ಕಿ ಲಕ್ಕಮ್ಮನವ್ರ ಊರು ಅದಿತ್ತು ಒಂದು. ಆದ್ರೆ ಅವರ ಆರಾಧ್ಯ ದೈವ ಅಮಲೇಶ್ವರ ಲಿಂಗ ಅಂತಲೂ ಕೂಡ ಹೇಳ್ತಾರೆ. ಇವತ್ತು ಅಮಲೇಶ್ವರ ಲಿಂಗ ಶಹಪುರ ತಾಲೂಕಿನ ಭೀಮರಾಯನಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ಮದ್ರಿಕೆಯಲ್ಲಿ ಇತ್ತು ಅನ್ನೋದು ಶಾಸನೋಕ್ತವಾಗಿಯೇ ನಮಗೆ ಸಿಗ್ತಾ ಇದೆ ಮಾಹಿತಿ. ಅದನ್ನು ಕೂಡ ಸರ್ ಇದರಲ್ಲಿ ಮೇಡಮ್ ಮಲ ಅಂದ್ರೆ ದೋಷ ಅಥವಾ ಏನು ಇರ್ತಲ್ಲ ಹೊಲಸು, ಅದು ಇಲ್ಲದೆ ಇದ್ದಂತಹದ್ದು ಶುದ್ಧ. ಅಮಲ ಅಂದ್ರೆ ಆತ ಪರಮಾತ್ಮನೇ. ಅಮಲೇಶ್ವರ ಅದು ಅಮಲು ಅಲ್ಲ, ಅಮಲೇಶ್ವರ ಅಂದ್ರೆ ಮಲವಿಲ್ಲದಂತಹದ್ದು. ಅಂದ್ರೆ ಇವೆಲ್ಲ ಏನು ಮಲಗಳಿದಾವಲ್ಲ, ಆಣವ ಮಲ, ಕಾರ್ಮಿಕ ಮಲ, ಮಾಯಮಲ, ಇವು ಜೀವಾತ್ಮನಿಗೆ ಅಂಟುಕೊಂಡಿರ್ತವೆ. ಇದು ಇಲ್ಲದೆ ಇದ್ದಾಗ ಆ ಆತ್ಮವೇ ಪರಮಾತ್ಮ, ಅದು ಅಮಲೇಶ್ವರ ಅಂತನೂ ಇರಬಹುದು ಅಂತ ಅನಿಸ್ತದೆ. ಇತ್ತೀಚೆಗೆ ಅಮಲೇಶ್ವರ ಲಿಂಗ ಎಲ್ಲಿದೆ ಅಂತ ಅನ್ನೋದನ್ನ ಹುಡುಕಿದಾಗ ಈ ಭೀಮರಾಯನ ಗುಡಿಯ ಈ ಹನುಮಂತ ದೇವರ ಗುಡಿಯೊಳಗನೆ ದೊಡ್ಡದಾದಂತಹ ಒಂದು ಲಿಂಗವನ್ನ ತಂದಿಟ್ಟಿದ್ದಾರೆ. ಅದನ್ನ ಎಲ್ಲಿಂದ ತಂದಿದ್ದೀರಿ ಅಂದ್ರೆ ಮದ್ರಿಕೆಯಿಂದ ಅಂತ ಹೇಳ್ತಾ ಇರೋದ್ರಿಂದ ಈ ಮದ್ರಿಕೆಯಲ್ಲಿಯೇ ಅಮಲೇಶ್ವರ ಲಿಂಗ ಅನ್ನೋದು ಇತ್ತೇನೋ ಅಂತ ಅನ್ನಿಸ್ತದೆ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿರ್ಬೋದು ಅದೀಗ. ಭೀಮರಾಯನಗುಡಿಯ ಶಾಸನದಲ್ಲಿಯೂ ಕೂಡ ಅಮಲೇಶ್ವರ ಲಿಂಗದ ಉಲ್ಲೇಖ ಬರ್ತದೆ. ಇಷ್ಟನ್ನು ಮಾತ್ರ ನಾನು ಹೇಳಬಯಸ್ತೇನೆ. ಧನ್ಯವಾದಗಳು ಮೇಡಮ್. ಸೊ ಇವರು ಅಂದ್ರೆ ಉಪನ್ಯಾಸಕರು ಮತ್ತೆ ಪಟನ್ ಸರ್ ಮಾತಾಡಿದ್ಮೇಲೆ 99% ಏನು ಡೌಟ್ಗಳಿರೋದಿಲ್ಲ. ಆದ್ರೂ ಕೂಡ ಇವತ್ತು ಒಂದು ಹೆಲ್ದಿ ಚರ್ಚೆ ಆಯ್ತು, ಬಹಳಷ್ಟು ವಿಚಾರಗಳು ನಮ್ ಗಮನಕ್ಕೆ ಬಂದ್ವು. ಧನ್ಯವಾದಗಳು ಸರ್. ಈಗ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅನಿ ಆಗ್ತೇನೆ. ಈಗ ಶರಣ ಸಮರ್ಪಣೆ ಶರಣೆ ಭಾಗ್ಯ ಕೋಟಿ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣಿ ಸುಧಾ ಪಾಟೀಲ್ ಅವರ ತಂದೆಯವರಾದ BM ಪಾಟೀಲ್ ಹಾಗೂ ತಾಯಿಯವರಾದ ಶ್ರೀಮತಿ ಅಕ್ಕಮಹಾದೇವಿ ಪಾಟೀಲ್ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ ನಡೀತಾ ಇದೆ. 321ರ ಮಾಲಿಕೆ. ಇವತ್ತಿನ ದಿನ ಸುಂದರವಾಗಿ ಹಾಡಿದ ವಚನ ಪ್ರಾರ್ಥನೆಯನ್ನು ಮಾಡಿದ ಶರಣೆ ಎಂಜಲಿನಾ ಗ್ರಿಗ್ರಿ ಅವರಿಗೆ ಶರಣಾರ್ಥಿ. ಸ್ವಾಗತ ಮತ್ತು ಪರಿಚಯ ಮಾಡಿದ ಶರಣ ಡಾಕ್ಟರ್ ನಾಗರಾಜ್ ಬಳಗಾರ ಅವರಿಗೂ ಶರಣಾರ್ಥಿ. ಅನುಭವ ಮಂಟಪ ಎಂಬ ಅಖಂಡ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ ಶರಣ ಶಿವಶರಣಪ್ಪ ಮದ್ದೂರ್, ಶರಣಚತ್ವ ಚಿಂತಕರು, ಬೆಂಗಳೂರು, ಇವರಿಗೂ ಕೂಡ ಶರಣಾರ್ಥಿ. ಕಾರ್ಯನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡಿದ ಶರಣೆ ಜಯಶ್ರೀ ಅಲೂರ್ ಅವರಿಗೂ ಶರಣಾರ್ಥಿ. ಸಂವಾದದಲ್ಲಿ ಭಾಗವಹಿಸಿದ ಎಲ್ಲ ಶರಣರಿಗೂ ಶರಣಾರ್ಥಿ. ವಿಶೇಷವಾಗಿ ಸುಧಾಕ್ಕ ತಮ್ಮ ತಂದೆ ತಾಯಿಯವರ ಬಗ್ಗೆ ಬಹಳ ಚಂದ ಹೇಳಿದ್ರು. 2 ದಿವಸದಿಂದ ಅವ್ರು ಹೇಳ್ಬೇಕನ್ನಕತ್ತಿದ್ರು, ಅದರ ಟೈಮ್ ಸಲ್ತಿದ್ದಿಲ್ಲ ಅಂತ ಇವತ್ತು ಹೇಳಿದ್ರು. ಸುಧಾಕ್ಕನಿಗೂ ಶರಣಾರ್ಥಿ. ಹಾಗೂ ಇನ್ನು ಮುಂದೆ ವಚನ ಮಂಗಳವನ್ನು ಮಾಡಲಿರುವ ಶರಣೆ ಸುಮಂಗಲ ಅಣ್ಣಿಗೇರಿ ಅವರಿಗೂ ಶರಣಾರ್ಥಿ. ಇವತ್ತು ನನಗ ಶರಣ ಸಮರ್ಪಣೆಯನ್ನು ಕೊಟ್ಟ ಎಲ್ಲ ಶರಣರಿಗೂ ಹಾಗೂ ಇದೆಲ್ಲದಕ್ಕೂ ಕಾರಣೀಭೂತರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ಶರಣಾರ್ಥಿ. ಧನ್ಯವಾದಗಳು. ಬಹಳಷ್ಟು ಸಂಕ್ಷಿಪ್ತವಾಗಿ ಭಾಗ್ಯಕ ಕೋಟಿ ಅವರಿಗೆ ಕೂಡ ಶರಣಾರ್ಥಿಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಚನ ಮಂಗಳ ಶರಣೆ ಸುಮಂಗಲ ಅನಿಗೇರಿ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ,
ಸತ್ಯದ ಬಲದಿಂದ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಪರುಷದ ಬಲದಿಂದ ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಪರುಷದ ಬಲದಿಂದ ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಕೂಡಲ ಸಂಗನ ಕೂಡಲ ಸಂಗನ ಶರಣರ ಅನುಭಾವದಿಂದ ಕೂಡಲ ಸಂಗನ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡ ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಕೇಡ ನೋಡಯ್ಯ ಕೇಡ ನೋಡಯ್ಯ. ಎಲ್ಲರಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ತಾವು ಕೂಡ ಸುಶ್ರಾವ್ಯವಾಗಿ ವಚನ ಮಂಗಳವನ್ನ ಗೈದು ಕಾರ್ಯಕ್ರಮಕ್ಕೆ ಮಂಗಳವನ್ನ ಮಾಡಿದ್ದೀರಾ. ತಮಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ನಾಳೆ ಕೂಡ ತಾವು ಎಲ್ಲರೂ ಸರಿಯಾದ ಸಮಯಕ್ಕೆ ಗೂಗಲ್ ಮೀಟ್ನಲ್ಲಿ ಜಾಯಿನ್ ಆಗಿ ಹಂಪಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ವಿರೂಪಾಕ್ಷಿ ಹಳ್ಳಿ ಅವರು ಮಾತನಾಡಲಿದ್ದಾರೆ. ಪ್ರೌಢದೇವರಾಯನ ಕಾಲದ ಶರಣ ಸಾಹಿತ್ಯವನ್ನು ಕುರಿತಾಗಿ ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಜಾಯಿನ್ ಆಗ್ರಿ. ಮತ್ತೆ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಎಲ್ಲ ನಾಡಿನ ಮತ್ತು ದೇಶ ವಿದೇಶದಿಂದ ಭಾಗಿಯಾದಂತಹ ಎಲ್ಲ ಶರಣ ಸಂಕುಲಕ್ಕೆ ನಮ್ಮ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಶುಭರಾತ್ರಿ. ಶರಣಾರ್ಥಿಗಳು.